ಅವರ ಪ್ರೇಯರ್ ಲೈಫ್ ಇರ್ಬೋದು, ಅವರ ಕರ್ತನ ಮುಂದೆ ಇರುವಂತಹ ಅವರ ಜೀವನ, ಸಭೆಯಲ್ಲಿ ಇರುವಂತಹ ಅವರ ಜೀವನ, ಅದೆಲ್ಲವನ್ನ ನಾವು ಕಂಡು ಒಂದು ತೀರ್ಮಾನ ತಗೊಂಡಿರೋದು. ಒಂದು ಆರ್ಡಿನೇಷನ್ ಅಂದ್ರೆ ಸಡನ್ ಆಗಿ ಒಬ್ಬರನ್ನ ಎತ್ತಿ ಕೊಡುವಂತದಲ್ಲ. ಆರ್ಡಿನೇಷನ್ ಕೊಡುವಾಗ ವಾಕ್ಯ ಹೇಳುತ್ತದೆ ಅವನು ಮೊದಲು ಪರೀಕ್ಷಿಸಲ್ಪಡಬೇಕು. ಅವನ ಮೇಲೆ ಏನು ದೋಷ ಆರೋಪಣೆಗಳು ಇರಬಾರದು, ಅವನಲ್ಲಿ ಒಂದು ಸಾಕ್ಷಿ ಜೀವನ ಇರಬೇಕು. ಆಮೇಲೆ ಅದು ಈ ಸಭೆಯಲ್ಲಿ ಇನ್ನೂ ಕರೆಯಲ್ಪಟ್ಟ ಜನಗಳು ಆ ರೀತಿ ಇನ್ನು ಜೀವಿಸೋದಾದ್ರೆ ಅವ್ರಿಗೂ ಸಹ ಮುಂದೆ ದೇವರು ಕರೆದು ಆರ್ಡಿನೇಷನ್ ಮಾಡಿ ಸೇವೆ ಕಳಿಸ್ತಾರೆ. ಆದ್ರೆ ಆರ್ಡಿನೇಷನ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಅವ್ರು ಹೋಗಿ ಸೇವೆ ಮಾಡ್ಬೇಕು. ಈಗ ಉದಾಹರಣೆ ನಾನು ಹೇಳ್ತೇನೆ, ಎಲ್ಲ ಮಿಲಿಟರಿಯಲ್ಲಿ ಅವರು ಪಾಸ್ ಆಗಿ ಈಗ ಕರ್ಕೊಂಡೋಗಿ ಗಡಿಯಲ್ಲಿ ನಿಲ್ಲಿಸಿದ್ದಾರೆ ಬಾರ್ಡರ್ ಅಲ್ಲಿ. ಎಲ್ಲಾರಿಗೆ ನಿದ್ರೆ ಮಾಡಿದ್ರೆ ಶತ್ರು ಬಂದು ಶೂಟ್ ಮಾಡಿ ಕೆಳಗೆ ಆಗ್ತಾರೆ. ಯಾವಾಗ ಎಚ್ಚರವಾಗಿತ್ತು. ದೇಶ ಸೈನಿಕರಿಗೆ ಕೊಟ್ಟ ಕೆಲಸ ದೇಶವನ್ನ ಕಾಯೋದು, ಸೇವಕರಿಗೆ ದೇವರು ಕೊಟ್ಟಂತ ಕೆಲಸ ತನ್ನ ಪಟ್ಟಣವನ್ನ ಕಾಯೋದು. ದೇವರು ಹೇಳಿದ್ರು, ನೀನ್ ನನ್ನ ದೇಶಕ್ಕೆ ಏನಾಗಿದೆ. ಮೊದಲನೇದಾಗಿ ಒಂದು ಸೇವಕನಿಗೆ ಇರಬೇಕಾಗಿರುವಂತಹ ಸ್ಯಾಕ್ರಿಫೈಸ್, ತ್ಯಾಗ. ಆಮೇಲೆ ತ್ಯಾಗ ನಿನ್ನಲ್ಲಿ ಇಲ್ಲದೆ ಹೋದ್ರೆ ಸೇವೆ ಮಾಡೋದು ಬಹಳ ಕಷ್ಟ. ನಾನು ಫಸ್ಟ್ ಅವ್ರು 3-6 ಜನಕ್ಕೂ ನಾನು ಹೇಳಿದ್ದೇನೆ, ಮೊದಲು ದೇವರಿಗೆ ಸ್ಥಾನ ಕೊಡಬೇಕು, ನಂತರ ಹೆಂಡತಿ ಮಕ್ಕಳು, ನಂತರ ಎಲ್ಲ. ಫಸ್ಟ್ ಯಾರಿಗೆ? ದೇವರಿಗೆ. ಕರ್ತನು ಫಸ್ಟ್, ಯೇಸು ಫಸ್ಟ್, ಯೇಸುಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು, ಆ ನಂತರ ಉಳಿದಕ್ಕೆಲ್ಲನೇ. ಇಲ್ಲ ಯೇಸುಗೆ ನಾನು ನಂತರ ಕೊಡ್ತೀನಿ ಫಸ್ಟ್ ಬೇರೆದನ್ನ ಮಾಡ್ತೀನಿ ಅಂತಂದ್ರೆ ಇದ್ದ ಸ್ಥಿತಿಯಲ್ಲಿ ನಾವಿರುತ್ತೇವೆ. ದೇವ್ರು ಕೊಟ್ಟಿದ್ದು ನಾವು ಮಾಡಕ್ ಆಗಲ್ಲ. ಅಲ್ಲೆಲ್ಲೂಯ. ಯಾಕಂದ್ರೆ ದೇವ್ರು ಹೇಳಿದ್ರು, ನಿಮ್ಮ ಸ್ವಂತ ಬರೆಯನ್ನು ನೀವು ಹೊರಬೇಕು. ಅಲ್ಲೆಲ್ಲೂಯ. ಕರ್ತನ ಏನ್ ಕೊಟ್ಟಿದಾರ ನಾವೇನ್ ಮಾಡ್ಬೇಕು? ಹೊತ್ತು ನಾವು ನಡೆಸುವ ಆಗಿರ್ಬೇಕು. ಇನ್ನ ಒಂದು ಕಡೆ ವಾಕ್ಯ ಹೇಳುತ್ತದೆ, ಬೋಧಕರಾಗದೇ ಇರೋದು ಒಳ್ಳೇದಂತ. ಬೋಧಕರು ಕ್ಷೇತ್ರದಲ್ಲಿ ಹೇಳ್ತಾರೆ, ಅನೇಕರ ಮಂದಿ ಬೋಧಕರಾಗದೇ ಇರೋದು ಒಳ್ಳೇದು, ಬೋಧಕರಾಗುವವರು ಮಾತಲ್ಲಿ ತಪ್ಪಬಾರದು. ಕೆಲವು ಸಮಯ ತಪ್ಪುದುಂಟು, ಆದ್ರೆ ನೀವೇನಾಗಬಾರದು, ತಪ್ಪಬಾರದು. ಆದ್ರೆ ನಿಮ್ಮ ಕೈಯಲ್ಲಿ ಕೊಟ್ಟಿರುವ ಆತ್ಮಗಳ ಲೆಕ್ಕವನ್ನ ಹಿರಿ ಕುರುಬನಾಗಿರುವ ಯೇಸುಗೆ ನೀವು ಒಪ್ಪಿಸಬೇಕಾಗಿರುತ್ತದೆ. ಅಲ್ಲೆಲ್ಲೂಯ. ಆರ್ಡಿನೇಷನ್ ತಗೊಳ್ಳೋಕ್ಕಿಂತ ತಗೊಳ್ದಿರೋದು ಒಳ್ಳೇದು. ಆಮೇಲೆ ತಕೊಂಡ್ಮೇಲೆ ಕಡೆವರೆಗೂ ಇದು ಕೊರೋನಾ ತರ ಇನ್ನೇನೇನೋ ಬರ್ತವೆ, ಅದೆಲ್ಲದ್ರ ಮಧ್ಯದಲ್ಲಿ ಹೆಂಗಿರ್ಬೇಕು? ನೀವೇ ಸಭೆ ಬಿಟ್ಟು ಪಾಸ್ಟೇ ಓಡೋಗ್ಬಿಟ್ರೆ ವಿಶ್ವಾಸಿಗಳು ಎಲ್ಲಿಗೆ ಹೋಗ್ಬೇಕು? ನಾವೇ ಸಭೆಯನ್ನ ಬಲಪಡಿಸಿ, ಆತ್ಮಗಳನ್ನ ಬಲಪಡಿಸಿ, ನಾವು ದೃಢವಾಗಿ ಕಡೆವರೆಗೂ ನಿಲ್ಲಬೇಕು. ಆಮೇಲೆ ನಿಂತು ಕರ್ತನ ಕೊಟ್ಟ ಸೇವೆಯನ್ನು ನಾವು ಮಾಡಬೇಕು. ದೇವರು ಒಂದು ಪ್ರಾಂತ್ಯಕ್ಕೆ ನಮ್ಮನ್ನು ಇಟ್ಟಿಲ್ಲ, ಲೋಕದ ಕಟ್ಟ ಕಡೆ ಅಂತ ದೇವರು ಹೇಳಿದ. ಒಂದು ಪ್ರಾಂತ್ಯದಲ್ಲಿ ನಮ್ಮನ್ನು ಇಟ್ಟರು ಅಲ್ಲಿಂದ ನಾವು ಲೋಕದ ಕಟ್ಟ ಕಡೆವರೆಗೂ ಸಂಚರಿಸ್ತಾನೆ ಇರಬೇಕು. ಆಮೇಲೆ ನಮ್ಮ ಒಂದೇ ಡ್ಯೂಟಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನ ಲೋಕಕ್ಕೆ ಮುಟ್ಟಿಸೋದು. ನಮ್ಮ ಹೆಸರು ಮಾಡಕ್ಕಲ್ಲ, ಪದವಿಗಲ್ಲ, ಅಧಿಕಾರಕ್ಕಲ್ಲ, ಹಣಕ್ಕಲ್ಲ, ನಿಮ್ಮ ಸ್ವಂತ ಹೊಟ್ಟೆಯನ್ನು ಹೊರೋದಕ್ಕೂ ಅಲ್ಲ. ಸೇವೆಯ ಒಂದೇ ಉದ್ದೇಶ ಯೇಸು ಕ್ರಿಸ್ತನ ಸುವಾರ್ತೆಯನ್ನ ಲೋಕದ ಕಟ್ಟ ಕಡೆವರೆಗೂ ಸಾರುವಂತದ್ದಾಗಿದೆ. ಅದರ ಮಧ್ಯದಲ್ಲಿ ಅದ್ಭುತ, ಸೂಚಕ, ಬಿಡುಗಡೆ ಎಲ್ಲ ದೇವರು ಮಾಡ್ತಾರೆ. ಅದೆಲ್ಲ ದೇವರ ಕೆಲಸ. ನೀನ್ ನಂಬಿಗಸ್ತನಾಗಿದ್ರೆ ದೇವರು ಅದನ್ನು ಮಾಡೇ ಮಾಡುತ್ತೆ. ಅದು ನೀವೇನ್ ಮಾಡ್ಬೇಕು? ಸುವಾರ್ತೆಯನ್ನ ಎತ್ತುಕೊಂಡು ಲೋಕದ ಕಟ್ಟ ಕಡೆ ಸಾರಬೇಕು. ಯೇಸು ಕ್ರಿಸ್ತನ ನಿಜವಾದ ದೇವರಲ್ಲಿ ಎಷ್ಟೋ ಜನ ನಮ್ಮ ದೇಶದಲ್ಲಿ ಇವತ್ತು ಅರಿತಿಲ್ಲ. ಎಲ್ಲ ಅರಿವ ಹಾಗೆ ಅವರಿಗೆ ನೀವು ಸುವಾರ್ತೆಯನ್ನ ಸಾರಬೇಕು. ಆಮೇಲೆ ಕರ್ತನ ಅವರನ್ನ ಆಶೀರ್ವಾದ ಮಾಡ್ಲಿ. ಇವತ್ತು ದೇವರು ಕೊಟ್ಟಿರುವಂತಹ ವಾಕ್ಯ ಸಬ್ಜೆಕ್ಟ್ ಬಂದು ಪ್ರಾರ್ಥನೆ, ಪ್ರಾರ್ಥನೆ ಕುರಿತಾಗಿ. ಆದ್ರೆ ಇವತ್ತು ಪ್ರಾರ್ಥನೆ ಅಂದ್ರೆ ಸ್ವಲ್ಪ ವ್ಯತ್ಯಾಸವಾಗಿರುತ್ತೆ. ವಾಕ್ಯ ಸ್ವಲ್ಪ ವ್ಯತ್ಯಾಸವಾಗಿರುತ್ತೆ. ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ಕೈನೇ ಬರ್ತಾ ಇಲ್ಲ. ಎಷ್ಟು ಜನ ದಿನ ಊಟ ಮಾಡ್ತಾ ಇದ್ದೀರಾ? ಎಷ್ಟು ಜನ ದಿನ ಊಟ ಮಾಡ್ತಾ ಇದ್ದೀರಿ? ಯಾರು ಎಲ್ಲ ಉಪವಾಸನ? ಮನೆಯಲ್ಲೆಲ್ಲ ರೇಷನ್ ಹಂಗೆ ಇದೆ. ಎಲ್ಲರೂ ಊಟ ಮಾಡ್ತಾ ಇದ್ದೀರಾ? ಮತ್ ಕೈ ಎತ್ತುತ್ತಾ ಇಲ್ಲ. ಪ್ರಾರ್ಥನೆ ಪ್ರಾರ್ಥನೆ ಯಾಕೆ ಮಾಡ್ಬೇಕು? ವಾಕ್ಯದಲ್ಲಿ ನಾನು ಹೇಳೋದು ವಾಕ್ಯದಲ್ಲಿ ಉತ್ತರ ಕೊಡಿ ಅಲ್ಲ. ಪ್ರಾರ್ಥನೆ ಯಾಕೆ ಮಾಡಬೇಕು? ಹೇಳ್ರಿ, ಪ್ರಾರ್ಥನೆ ಯಾಕೆ ಮಾಡಬೇಕು? ವಾಕ್ಯದಲ್ಲಿ ಉತ್ತರ ಕೊಡಿ. ಪ್ರಾರ್ಥನೆ ಯಾಕೆ ಮಾಡ್ಬೇಕಂದ್ರೆ ಯೇಸು ಕ್ರಿಸ್ತನು ನಮಗೊಂದು ಅಪ್ಪಣೆ ಕೊಟ್ಟಿದ್ದಾರೆ. ನೀನ್ ಪ್ರಾರ್ಥಿಸಬೇಕು, ನನ್ನ ಹೆಸರಲ್ಲಿ ನೀನ್ ಪ್ರಾರ್ಥಿಸಬೇಕು.
ಪ್ರಾರ್ಥನೆ ಆಮೇಲೆ ಪ್ರಾರ್ಥನೆ ಮಾಡಕ್ಕೆ ನಮ್ಗೆ ಹೇಳಿರೋದು ಯೇಸು ಸ್ವಾಮಿ. ಅದು ಗೊತ್ತಾ? ಪ್ರಾರ್ಥನೆ ಮಾಡ್ಲಿಕ್ಕೆ ಬೇಡಿಕೊಳ್ಳ್ರಿ, ಹುಡುಕ್ರಿ, ತಟ್ರಿ, ನನ್ನ ನಾಮದಲ್ಲಿ ನೀವು ಪ್ರಾರ್ಥಿಸಿರಿ, ನಂಬಿಕೊಂಡು ಪ್ರಾರ್ಥಿಸಿರಿ. ಇದೆಲ್ಲವನ್ನ ಹೇಳಿರೋದು ಯಾರು? ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆದ್ರೆ ಅದೇನಾಗುತ್ತೆ? ಗಟ್ಟಿಯಾಗಿ ಹಾಗಾದ್ರೆ ಪ್ರಾರ್ಥನೆ ಮಾಡದಿರೋದು ಎಸ್. ಪ್ರೇಯರ್ ಯಾರ ಲೈಫ್ ಅಲ್ಲಿ ಇಲ್ವೋ ಅವನು ಪಾಪ ಮಾಡುತ್ತಾ ಇದೆ ಅಂತ ಅರ್ಥ. ನೀನು ಪ್ರಾರ್ಥನೆ ಮಾಡುತ್ತಾ ಇಲ್ವೋ ಅದರ ಅರ್ಥ ನೀನು ಪಾಪ. ಕಾರಣ ಪ್ರಾರ್ಥನೆ ಮಾಡಬೇಕೆಂದು ದೇವರು ನಮ್ಗೆ ಅಪ್ಪಣೆ ಕೊಟ್ಟಿರೋದು. ಪ್ರಾರ್ಥಿಸೋದು ಬರೀ ನಿನ್ನ ಕುಟುಂಬಕ್ಕಾಗಿ ಮಾತ್ರ ಅಲ್ಲ, ಬೇರೆ ಯಾರಿಗೆ ಪ್ರಾರ್ಥಿಸಬೇಕು, ಯಾವ ಕಾಲದಲ್ಲಿ ಪ್ರಾರ್ಥಿಸಬೇಕು, ಹೇಗೆ ಪ್ರಾರ್ಥಿಸಬೇಕು, ಪ್ರತಿಯೊಂದು ದೇವರು ತನ್ನ ವಾಕ್ಯದಲ್ಲಿ ಬರೆದಿಟ್ಟಿದ್ದಾರೆ. ಅದನ್ನ ಓದುವವರಿಗೆ ಅದು ಅರ್ಥ ಆಗುತ್ತೆ. ಅಲ್ಲೇಲೂಯಾ. ನಾನು ಹೇಳೋದು, ನೀನು ಪ್ರೇಯರ್ ಮಾಡಿಲ್ಲ ಅಂದ್ರೆ ನೀನು ಊಟ ಮಾಡದಿರೋದು ಒಳ್ಳೇದು. ನೀನು ಊಟ ಮಾಡಿದ್ರೆ ನಿನ್ನ ಆತ್ಮ ಶರೀರಕ್ಕೆ ಬಲವಂತನೋ, ಪ್ರಾರ್ಥನೆ ಮಾಡಿದ್ರೆ ನಿನ್ನ ಆತ್ಮನ ಬಲವಂತಾನೆ. ಹಾಗಾದ್ರೆ ಸ್ತೋತ್ರ, ನೀನು ಪ್ರಾರ್ಥನೆ ಮಾಡುತ್ತಾ ಇಲ್ಲ ಅಂದ್ರೆ ನಿನ್ನ ಆತ್ಮನು, ನನಗನ್ಸುತ್ತೆ ಸ್ತೋತ್ರ, ಊಟ ಇಲ್ಲ ಅಂದ್ರೆ ನಮ್ಮ ಶರೀರದಲ್ಲಿ ಸ್ಟ್ರೆಂತ್ ಕಮ್ಮಿ ಆಗುತ್ತೆ, ಬ್ಲಡ್ ಕಮ್ಮಿ ಆಗುತ್ತೆ, ಪವರ್ ಕಮ್ಮಿ ಆಗುತ್ತೆ. ಹಾಗಾದ್ರೆ ಇವತ್ತು ಪ್ರೇಯರ್ ಇಲ್ಲದೆ ಇರೋದ್ರಿಂದ ನಿನ್ನ ಸ್ಪಿರಿಚುವಲ್ ಮ್ಯಾನ್, ಆತ್ಮಿಕ ಮನುಷ್ಯನಲ್ಲಿ ಎಲ್ಲಾ ವೀಕ್ ಆಗಿ ಅವನ ದುರ್ಬಲವಾಗಿ ನಿಂತಿದೆ. ಅದಕ್ಕೆ ಶತ್ರುವಿನ ಕಾರ್ಯವನ್ನ ಎದುರಿಸಕ್ ಆಗ್ತಾ ಇಲ್ಲ, ಸೈತಾನನ ಎದುರಿಸಕ್ ಆಗ್ತಾ ಇಲ್ಲ, ಹೋರಾಟಗಳನ್ನ ಎದುರಿಸಕ್ ಆಗ್ತಾ ಇಲ್ಲ. ಒಂದು ಸಮಸ್ಯೆ ಬಂದ್ರೆ ಕುಗ್ಗಿ ಹೋಗ್ತಾ ಇದೆ, ಒಂದು ಕಷ್ಟ ಬಂದ್ರೆ ಕುಗ್ಗಿ ಹೋಗ್ತಾ ಇದೆ. ಕಾರಣ ನಿನ್ನ ಆತ್ಮನು ಬಲ ಇಲ್ಲದವನಾಗಿದೆ. ಏನಾಗಿದೆ? ಗಟ್ಟಿಯಾಗಿ ಉದಾಹರಣೆ, ನಮ್ಮ ಮಂಗಳ ಸೃಷ್ಟಿಗೆ ಒಂದು ಹೆವಿ ಆಗಿರೋ ಒಂದು ಕೆಲಸ ಕೊಟ್ಟರೆ ಅವರಿಗೆ ಮಾಡಕ್ ಆಗುತ್ತಾ? ಅವ್ರಿಗೆ ಫಸ್ಟ್ ಹೇಳಿದ್ರು, ನನ್ನ ಹಾಗೆಲ್ಲ ಪಾಸ್ತಾರೆ. ಕಾರಣ ಏನು? ಅವರ ಶರೀರ ಏನಾಗಿದೆ, ಅದಕ್ಕೆ ಅವರಿಗೆ ತಕ್ಕಷ್ಟೇ ಕೊಡ್ಬೇಕು ನಾವು ಕೆಲಸ. ಆಮೇಲೆ ಅದೇ ನಮ್ಮ ಗೋವಿಂದದಲ್ಲಿ ಗೊತ್ತು, ಅವ್ರ ಶರೀರ ಸ್ವಲ್ಪ ದೃಢವಾಗಿದೆ. ಅಲ್ಲೆಲ್ಲೂಯ್ಯ. ಹಾಗಾದ್ರೆ ದೇವರು, ಹಾಗಾದ್ರೆ ನೀವು ಚಿಂತೆ, ನನಗೆ ಆ ಕಾರ್ಡಿನೇಷನ್ ಕೊಟ್ಟಿಲ್ಲ ಅಂತ, ಹಾಗಾದ್ರೆ ನಿನ್ನ ಆತ್ಮನ ಎಷ್ಟು ಬಲ ಇದೆ? ಒಂದು ಆತ್ಮಿಕ ವಿಶ್ವಾಸ ಜೀವನನೇ ನಡೆಸಕ್ಕಾಗದೆ ಇರುವಂತ ಸ್ಥಿತಿಯಲ್ಲಿ ನಾವು ಇವತ್ತಿದ್ದೀವಿ. ಇನ್ನು ಸೇವೆ ಕೊಟ್ರೆ ಅಲ್ಲೇಲೂಯ್ಯ. ಅರ್ಥ ಆಗ್ತಾ ಇದೆಯಾ? ಪ್ರಾರ್ಥನೆ ನೀನು ಮಾಡದ ಇದ್ರೆ ಅದು ಪಾಪಕ್ಕೆ ಸಮಾನ. ನೀನ್ ಪಾಪದಲ್ಲಿ ಇದೆಯಾ ಅಂತ ಅರ್ಥ. ಕಾರಣ ಪ್ರಾರ್ಥಿಸಬೇಕೆಂದು ದೇವರು ಹೇಳಿರೋದು, ಪ್ರಾರ್ಥನೆ ಮಾಡಬೇಕೆಂದು ದೇವರ ಒಂದು ಅಪ್ಪಣೆ, ಪ್ರಾರ್ಥಿಸಬೇಕೆನ್ನೋದು ಯೇಸು ಸ್ವಾಮಿ ನಮಗೆ ಕೊಟ್ಟಿರುವಂತ ಒಂದು ಆಜ್ಞೆ. ನೀನು ಎಲ್ಲ ವಾಕ್ಯವನ್ನ ಆಮೇಲೆ ಅನುಸರಿಸುವ ಹಾಗೆ ಆಮೇಲೆ ಪ್ರಾರ್ಥಿಸಬೇಕೆಂಬ ವಾಕ್ಯವನ್ನು ನೀನು ಅನುಸರಿಸಲೇಬೇಕು. ನನ್ನ ಬಾಯಿ ಒಳಗಡೆ ಒಂದು ಗುಡ್ಡಕ್ಕೂ ನೀರು ಹೋಗೋಕ್ಕಿಂತ ಮುಂಚೆ ನಾನು ಪ್ರಾರ್ಥನೆ ಮಾಡಬೇಕು. ಕಾರಣ ನನ್ನ ಆಮೇಲೆ ಶರೀರಕ್ಕೆ ಕೊಡೋಕ್ಕಿಂತ ಮುಂಚೆ ಆತ್ಮಕ್ಕೆ ನಾನು ಕೊಡಬೇಕು. ಅರ್ಥ ಆಗ್ತಾ ಇದೆಯಾ? ಆಮೇಲೆ ನಾವು ಹಾಗೆ ಅಲ್ಲ, ಬೆಳಗ್ಗೆ ಎದ್ದು ಬ್ರಷ್ ಎಲ್ಲ ಮಾಡಿ ಏನಾದ್ರು ತಿನ್ಕೊಂಡು ಆಮೇಲೆ ಪ್ರಾರ್ಥನೆ ಕೂತ್ಕೋತೇವೆ. ಕಾರಣ ಪಾಸ್ಟರೇ ನನಗೆ ಟಯರ್ಡ್ ಆಗುತ್ತೆ ಅಂತ. ಆಮೇಲೆ ಬಲ ಹೊಂದಬೇಕಾಗಿರೋದು ಸ್ಪಿರಿಚುವಲ್ ಮ್ಯಾನ್, ಆತ್ಮಿಕ ಮನುಷ್ಯನು. ನೀನು ಹಾಸಿಗೆ ಎದ್ದ ತಕ್ಷಣ ಮೊಣಕಾಲ ನಿಂತು ಕರ್ತನನ್ನ ಸಂಧಿಸಲೇಬೇಕು, ಕರ್ತನಲ್ಲಿ ಪ್ರಾರ್ಥನೆ ಮಾಡಲೇಬೇಕು. ಅಲ್ಲೇಲೂಯಾ. ನಿನ್ನ ಆತ್ಮಿಕ ಮನುಷ್ಯನು ನೀನು ಬಲಪಡಿಸಿದ್ರೆ ನಿನ್ನ ಶಾರೀರಿಕ ಮನುಷ್ಯನು ಬಲಪಡುತ್ತಾನೆ. ಅಲ್ಲೇಲೂಯಾ. ಇವತ್ತು ಯಾಕೆ ದೇವರ ಕಾರ್ಯಗಳು ನನ್ನಲ್ಲಿ ಪ್ರಕಟ ಆಗ್ತಾ ಇಲ್ಲ? ಯಾಕೆ ದೇವರ ಅದ್ಭುತಗಳು ನನ್ನಲ್ಲಿ ಬರ್ತಾ ಇಲ್ಲ? ಯಾಕೆ ನನ್ನ ಬ್ಲೆಸ್ಸಿಂಗ್ ಕಾಣಕ್ ಆಗ್ತಾ ಇಲ್ಲ? ಯಾಕೆ ನನ್ನ ಒಳಗಡೆ ಹೀಲಿಂಗ್ ಆಗ್ತಾ ಇಲ್ಲ? ಯಾಕೆ ಸೈತಾನ ನನ್ನ ಎದುರಿಸಕ್ ಆಗ್ತಾ ಇಲ್ಲ? ಪ್ರಾರ್ಥನೆ ನನ್ನ ಒಳಗಡೆ ಇಲ್ಲ. ಪ್ರಾರ್ಥನೆ ಅಲ್ಲೇಲೂಯಾ. ನಮ್ಗೆ ಹುಷಾರಿಲ್ದಾಗ ನಾವೇನ್ ಮಾಡ್ತೇವೆ? ಡಾಕ್ಟರ್ ಹತ್ರ ಹೋಗ್ತೇವೆ, ಒಂದು ಇಂಜೆಕ್ಷನ್ ಹಾಕಿ ಸಾರ್, ಇಲ್ಲ ತುಂಬಾ ವೀಕ್ನೆಸ್ ಬಂದಿದೆ, ಒಂದ್ 2 ಗ್ಲೂಕೋಸ್ ಬಾಟ್ಲಿ ಹಾಕ್ಬಿಡಿ, ಇಲ್ಲ ಅಂದ್ರೆ ಏನಾದ್ರು ಒಂದು ಟಾನಿಕ್ ಆದ್ರೂ ಕೊಡಿ ಅಂತ. ಏನಕ್ಕೆ? ಶರೀರ ಬಲ ಹೊಂದಲು. ಆತ್ಮಿಕ ಮನುಷ್ಯನಿಗೆ ಯಾವ ಟಾನಿಕ್ ಇಲ್ಲ, ಯಾವುದೇ ಇಂಜೆಕ್ಷನ್ ಇಲ್ಲ. ನೀನ್ ಆತ್ಮಿಕ ಮನುಷ್ಯನ ಬಲ ಹೊಂದಬೇಕಂದ್ರೆ ಮೊಣಕಾಲನ್ನ ನಿಂತು ಪ್ರಾರ್ಥನೆ ಮಾಡಬೇಕು. ಅದೇ ಔಷಧ ಇರೋದು. ಗಮನ ಕೊಟ್ಟು ಕೇಳ್ರಿ. ನೀನ್ ಆತ್ಮಿಕ ಮನುಷ್ಯನ ಇವತ್ತು ಬಲ ಹೊಂದಬೇಕಾ? ಬೇರೆ ಯಾವ ಔಷಧಿ ಇಲ್ಲ, ದೇವರ ಎಲ್ಲೋ ಔಷಧಿ ಬರೆದಿಟ್ಟಿಲ್ಲ. ನೀನು ಮೊಣಕಾಲ ನಿಂತು ಕರಗಳೆತ್ತಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಬೇಕು. ಫಸ್ಟ್ ನಾನು ಪ್ರಾರ್ಥನೆ ಮಾಡಕ್ಕಾಗ್ತಲ್ಲ, ಏನ್ ಮಾಡ್ಬೇಕು? ಪ್ರಾರ್ಥನೆ ನಾನು ಮಾಡ್ಬೇಕಂತ ನೀನ್ ಪ್ರಾರ್ಥಿಸ್ಬೇಕು ಇವತ್ತು. ಅಂತ ಒಂದು ಸ್ಥಿತಿ ನಾವು ಬಂದಿದ್ದೇವೆ. ದೇವರೇ ನಾನು ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ ನಾನು ಇವತ್ತು ಪ್ರಾರ್ಥಿಸಬೇಕು. ಅದು ಪ್ರಾರ್ಥನೆ ಮಾಡುತ್ತಾನೆ ಸ್ತೋತ್ರ, ನಿನ್ನ ಪ್ರಾರ್ಥನೆಯ ಸಮಯಗಳು ಹೆಚ್ಚಾಗಿ ಮುಂದೆ. ಅಲ್ಲೇಲೂಯಾ.
ಒಂದು ಸಮುವೇಲ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಪಾಪ ಪ್ರಾರ್ಥನೆ ಮಾಡದೇ ಇರೋದು ಪಾಪ ಎಂದು ಸುಮ್ಮನೆ ಹೇಳ್ತಾ ಇಲ್ಲ, ಅದಕ್ಕೆ ವಾಕ್ಯ ಆಧಾರವಾಗಿದೆ. ಒಂದು ಸಮುವೇಲ, ಫಸ್ಟ್ ಸಾಮುವೇಲ್ 12 ಚಾಪ್ಟರ್ 23, 12ನೇ ಅಧ್ಯಾಯದ 23ನೇ ವಾಕ್ಯ. ನಾನಾದರೂ ನಿಮಗೋಸ್ಕರವಾಗಿ ಕರ್ತನನ್ನು ಪ್ರಾರ್ಥಿಸುತ್ತಾ ಆತನ ಉತ್ತಮ ನೀತಿ ಮಾರ್ಗವನ್ನು ನಿಮಗೆ ತೋರಿಸಿಕೊಡುವುದನ್ನು ಬಿಡುವುದೇ ಇಲ್ಲ. ಬಿಟ್ಟರೆ ಆತನ ದೃಷ್ಟಿಯಲ್ಲಿ ಪಾಪಿಯಾಗಿರುವೆನು. ಹಲ್ಲೆಲೂಯ. ಹಾಗಾದ್ರೆ ಸಮುವೇಲ ಹೇಳ್ತಾ ಇದ್ದಾನೆ, ದೇವರು ನನಗೆ ಕೊಟ್ಟ ಕೆಲಸ ಏನು ಗೊತ್ತಾ? ನಿಮ್ಮನ್ನ ಸರಿಯಾದ ವಾಕ್ಯದಲ್ಲಿ ನಡೆಸೋದು. ದೇವರು ನನಗೆ ಕೊಟ್ಟಂತ ಸೇವೆ ಸರಿಯಾದ ವಾಕ್ಯದಲ್ಲಿ, ರೂಟ್ ಅಲ್ಲಿ ನಿಮ್ಮನ್ನು ನಡೆಸೋದು, ಮತ್ತೆ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡೋದು. ಹಾಗಾದ್ರೆ ನಿಮ್ಮ ಮೇಲೆ ಏನ್ ಭಾರ ದೇವರು ಇಟ್ಟಿದೆ ಗೊತ್ತಾ? ನೀವು ನಿಮ್ಮ ಸುತ್ತಮುತ್ತಲಿರುವ ನಿಮ್ಮ ಸಭೆಯಲ್ಲಿ ಬರುವ ಎಲ್ಲ ದೇವ ಮಕ್ಕಳಿಗಾಗಿ ನೀನು ಪ್ರಾರ್ಥಿಸಬೇಕು, ಸೇವಕರಿಗಾಗಿ ಪ್ರಾರ್ಥಿಸಬೇಕು. ನಿನ್ನ ಸುತ್ತಮುತ್ತಲ ಪ್ರಾಂತ್ಯದಲ್ಲಿ ವಾಸ ಮಾಡುವ ಎಲ್ಲ ಕುಟುಂಬಗಳಿಗಾಗಿ ನೀನು ಪ್ರಾರ್ಥಿಸಬೇಕು. ಆಮೆನ್. ಆಧಾರವಾಗಿ 1 ತಿಮೋತಿ 2ನೇ ಅಧ್ಯಾಯ 1-2ನೇ ವಾಕ್ಯವನ್ನು ಓದ್ರಿ. ಎಲ್ಲದಕ್ಕಿಂತ ಮೊದಲು ಮನುಷ್ಯರಿಗೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ಹಾಗಾದ್ರೆ ಕರ್ತನು ಹೇಳ್ತಾ ಇದ್ದಾರೆ, ನೀವು ಎಲ್ಲ ಮನುಷ್ಯರಿಗಾಗಿ ಏನ್ ಮಾಡ್ಬೇಕು? ಗಟ್ಟಿಯಾಗಿ ಹೇಳ್ರಿ. ನಾವು ದೇವರ ಮಕ್ಕಳ, ನಾವು ಯೇಸು ಸ್ವಾಮಿ ಮಕ್ಕಳ. ಎಷ್ಟು ಜನ ಹೇಳಿದ್ರೆ ನಾನು ಯೇಸು ಸ್ವಾಮಿ ಮಗನ? ಆಮೇಲೆ ಹಾಗಾದ್ರೆ ಯೇಸು ಸ್ವಾಮಿ ನಮ್ಮನ್ನ ಪ್ರೀತಿಸಿದಾಗಿ ನಾವೇನ್ ಮಾಡ್ಬೇಕು? ಮತ್ತೊಬ್ಬರನ್ನ. ಹಾಗಾದ್ರೆ ನಾವು ಮತ್ತೊಬ್ಬರಿಗೆ ಏನ್ ಮಾಡ್ಬೇಕು? ಮತ್ತೊಬ್ಬರಿಗಾಗಿ ಗಟ್ಟಿಯಾಗಿ ಹೇಳ್ರಿ. ಹಾಗಾದ್ರೆ ಇಲ್ಲಿ ಎಲ್ಲಾ ಮನುಷ್ಯರಿಗಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ಓನ್ಲಿ ಬರೀ ದೇವರ ಮಕ್ಕಳಿಗೆ ಮಾತ್ರ ಅಲ್ಲ, ಸಭೆಯಲ್ಲಿರೋರಿಗೆ ಮಾತ್ರ ಅಲ್ಲ, ನಿನ್ನ ಕುಟುಂಬದಲ್ಲಿ ಇರೋರಿಗೆ ಮಾತ್ರ ಅಲ್ಲ, ಎಲ್ಲಾ ಮನುಷ್ಯರಿಗಾಗಿನೇ. ಅದರ ಅರ್ಥ ಗಮನ ಕೊಟ್ಟ ಕೇಳಿ, ಕರ್ನಾಟಕ 7 ಕೋಟಿ ಜನಗಳಿದೆ, ಅದರ ಭಾರ ನಿನ್ನ ಮೇಲೆ ಹಾಕಿದೆ ದೇವರು. ಅವ್ರಿಗಾಗಿ ನೀನು ಪ್ರಾರ್ಥನೆ ಮಾಡಬೇಕು. ನಿನ್ನ ದೇಶ ಸುಖ ಸಮಾಧಾನವಾಗಿ ಇರಬೇಕ, ನಿನ್ನ ಪ್ರಾಂತ್ಯ ಸುಖ ಸಮಾಧಾನವಾಗಿ ಇರಬೇಕ. ನೀನು ಎಲ್ಲ ಮನುಷ್ಯರಿಗಾಗಿ ಪ್ರಾರ್ಥಿಸು. ಯಾಕೆ ಪ್ರಾರ್ಥಿಸಬೇಕು? ಇವತ್ತು ಜಾತಿಯಿಂದ ಒಡೆದಾಟಗಳಿದೆ, ಭಾಷೆಯಿಂದ ಒಡೆದಾಟಗಳಿದೆ, ಜಮೀನು ವಿಷಯವಾಗಿ ಒಡೆದಾಟಗಳಿದೆ, ಧರ್ಮಗಳ ವಿಷಯವಾಗಿ ಒಡೆದಾಟಗಳಿದೆ. ಮನುಷ್ಯನ ಮಧ್ಯದಲ್ಲಿ ಇವತ್ತು ಸಮಾಧಾನ ಇಲ್ಲ. ಆ ಸಮಾಧಾನಕ್ಕಾಗಿ ನಾವು ಪ್ರಾರ್ಥಿಸಬೇಕು. ದೇವ ಮಗುವೆ, ನಿಮ್ಮ ಕರ್ತವ್ಯ ನೀವು ಮರೆತು ಬಿಟ್ಟಿದೆ, ನಿಮ್ಮ ಜವಾಬ್ದಾರಿಯನ್ನು ನೀವು ಮರೆತು ಬಿಟ್ಟಿದೆ. ದೇವ ಮಕ್ಕಳೇ, ದೇವರು ನಿಮಗೆ ರಕ್ಷಣೆ ಕೊಟ್ಟಿದೆ, ಆದ್ರೆ ಅದನ್ನ ಮರೆತು ಪ್ರತಿಯೊಬ್ಬರು ನಡೀತಾ ಇದ್ದೀರಿ. ಚೆನ್ನಾಗಿ ನಿದ್ರೆ ಮಾಡೋದನ್ನ ಕಲಿತಿದ್ದೀರಿ, ಊಟ ಮಾಡೋದನ್ನ ಕಲಿತಿದ್ದೀರಿ, ಆದ್ರೆ ಪ್ರಾರ್ಥನೆ ಮಾಡೋದನ್ನ ಮತ್ತೆ ಕಲಿತಿಲ್ಲ. ಮಾಡಿದ್ರೆ ತಮಗಾಗಿ ಮಾತ್ರ ಮಾಡುತ್ತೀರಿ, ನನ್ನ ಆಶೀರ್ವಾದಕ್ಕಾಗಿ ಮಾಡುತ್ತೀರಿ, ನನ್ನ ಬಿಡುಗಡೆಗಾಗಿ ಮಾಡುತ್ತೀರಿ, ನನ್ನ ಕುಟುಂಬಕ್ಕಾಗಿ ಮಾಡುತ್ತೀರಿ. ಅದ್ರ ಬಾರ್ಡರ್ ದಾಟಿ ಹೊರಗಡೆ ನೀವು ಬರ್ತಾನೆ ಇಲ್ಲ. ಹೊರಗಡೆ ದಾಟಿ ನೀವು ಇದುವರೆಗೂ ಬಂದಿರೋದಾದ್ರೆ ಸಭೆಯಲ್ಲಿ ಕುತ್ತುಕೊಳ್ಳೋಕೆ ಜಾಗ ಇರ್ತಾ ಇರಲಿಲ್ಲ. ಸಭೆಯಲ್ಲಿ ಕಾರಣ ಏನು? ಒಬ್ಬೊಬ್ಬರಲ್ಲಿ ಒಂದೊಂದು ಭಾರ. ಅವರೆಲ್ಲ ಜನಗಳಿಗಾಗಿ ಪ್ರಾರ್ಥಿಸ್ತಾ ಇದೆ. ಈ ಪಟ್ಟಣ ರಕ್ಷಣೆಗೆ ಬರಬೇಕು. ಈ ಪಟ್ಟಣದಲ್ಲಿ ಎಡಗೈ ಬಲಗೈ ಅರಿಯದ ಜನಗಳಿದೆ, ಸತ್ಯವನ್ನು ಅರಿಯದ ಜನಗಳಿದೆ, ಸತ್ಯ ದೇವರನ್ನು ಅರಿಯದ ಜನಗಳಿದೆ, ಹೇಗೆ ಪರಲೋಕ ಹೋಗ್ಬೇಕಂತ ಅರಿಯದ ಜನಗಳಿದೆ, ನಿಜವಾದ ದೇವರು ಯಾರೆಂದು ತಿಳಿಯದಂತ ಜನಗಳು ನಮ್ಮ ಪಟ್ಟಣದಲ್ಲಿದೆ. ಆದ್ರೆ ನಾವು ಮಾತ್ರ ಅವ್ರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲ ಮನುಷ್ಯರಿಗಾಗಿ ದೇವರ ಮುಂದೆ ವಿಜ್ಞಾಪನೆ ಮಾಡಬೇಕು, ಮನವಿಗಳನ್ನ ಸಲ್ಲಿಸಬೇಕು, ಕೃತಜ್ಞತಾ ಸ್ತುತಿಯನ್ನು ನಾನು ಮಾಡಬೇಕು. ಹಲ್ಲೆಲೂಯಾ. ಹಾಗಾದ್ರೆ ಬರೀ ನನಗಾಗಿ ನಾನು ಜೀವಿಸ್ತಾ ಇದ್ದೀನ? ಕ್ರಿಸ್ತನು ತನಗಾಗಿ ಜೀವಿಸಿದ್ರ? ಯೇಸು ಸ್ವಾಮಿ ತನಗಾಗೆಲ್ಲ ಮಾಡಿಕೊಂಡ್ರ? ಲೋಕಕ್ಕಾಗಿ ತಾನೆ, ನಮಗಾಗಿ ತಾನೆ, ನಮ್ಮೆಲ್ಲರಿಗಾಗಿ ತಾನೆ. ಅವರ ರಕ್ತದಿಂದ ಹುಟ್ಟಿರುವಂತ ನಾನು, ಅವರ ರಕ್ತದಿಂದ ತೊಳೆಯಲ್ಪಟ್ಟ ನಾನು, ಅವರ ಸ್ವಭಾವವನ್ನು ನಾನು ಧರಿಸಬೇಕು. ಅವರ ಗುಣಗಳು ನನ್ನ ಒಳಗಡೆ ಬರಬೇಕು, ಅವರ ಹೃದಯ ನನ್ನ ಒಳಗಡೆ ಬರಬೇಕು, ಅವರ ಮನಸ್ಸು ನನ್ನ ಒಳಗಡೆ ಬರಬೇಕು, ಅವರ ಪ್ರೀತಿ ನನ್ನ ಒಳಗಡೆ ಬರಬೇಕು, ಅವರಿರುವಂತ ದಾಹ ನನ್ನ ಒಳಗಡೆ ಬರಬೇಕು, ಯೇಸುವಿನ ಭಾರ ನನ್ನ ಒಳಗಡೆ ಬರಬೇಕು, ಯೇಸು ಸ್ವಾಮಿಯಿಂದ ಕನಿಕರ ನನ್ನ ಒಳಗಡೆ ಬರಬೇಕು, ಯೇಸು ಸ್ವಾಮಿಯಿಂದ ದಯೆ ನನ್ನ ಒಳಗಡೆ ಬರಬೇಕು. ನಾನು ಜನಗಳಿಗಾಗಿ ಗೆತ್ಸೆಮನೆ ತೋಟದಲ್ಲಿ ಯೇಸು ಪ್ರಾರ್ಥನೆ ಮಾಡುವಾಗ ಬೆವರು ರಕ್ತದೋಪಾದಿಯಲ್ಲಿ ಬೀಳುತ್ತಾ ಇತ್ತಂದೆ. ಆತರ ಪ್ರಾರ್ಥಿಸುವ ಯಾರೊಬ್ಬರು ಇಲ್ಲಿದೆಯಾ? ಪ್ರಾರ್ಥಿಸಿ ಪ್ರಾರ್ಥಿಸಿ ಇಡೀ ಶರೀರದಲ್ಲಿರುವಂತ ಬೆವರೆಲ್ಲ ಕೆಳಗಡೆ ಇಳಿತಾ ಇದೆ. ಅದ ಅರ್ಥ ಅವರ
ಅವ್ರು ಎಷ್ಟು ಪ್ರಾರ್ಥಿಸ್ತಾರೆ ಅಂತಂದ್ರೆ ಶರೀರದಲ್ಲಿರುವ ಎಲ್ಲ ನೀರಿನ ಅಂಶ ಖಾಲಿ ಆಗ್ತಾ ಇದೆ, ಬ್ಲಡ್ಗಳು ಒಣಗ್ತಾ ಇದೆ. ಅಷ್ಟು ಕಣ್ಣೀರಿನಿಂದ ಗೆತ್ಸೆಮನೆ ತೋಟದಲ್ಲಿ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮ ಪ್ರಾರ್ಥನೆ ಎಷ್ಟು ಮಟ್ಟಿಗಿದೆ? ಪಾಪ ಅಂತ ಹೇಳಿದ್ರೆ ನಾವು ಇಷ್ಟುವರೆಗೆ ಧ್ಯಾನ ಮಾಡ್ಕೊಂಡ್ ಬಂದಿರೋದೆಲ್ಲ ನಾವು ಪಾಪ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇವತ್ತು ನಾನು ನಿಮ್ಮನ್ನು ಎಚ್ಚರಿಸ್ತೇನೆ, ಪ್ರಾರ್ಥನೆ ಮಾಡದೇ ಇರೋದೊಂದು ಪಾಪ. ಅದಕ್ಕೆ ಆತ್ಮಿಕವಾಗಿ ಬೆಳಿಲಿಕ್ಕೆ ಆಗ್ತಾ ಇಲ್ಲ, ಬಿಡುಗಡೆ ಹೊಂದಲಿಕ್ಕೆ ಆಗ್ತಾ ಇಲ್ಲ. ಅಭಿಷೇಕ ಹೊಂದಿದ್ರು ಕ್ರಿಯೆಗಳು ನಡೀತಾ ಇಲ್ಲ, ಹೊರಗಳಿದ್ರು ಕ್ರಿಯೆಗಳು ನಡೀತಾ ಇಲ್ಲ. ಒಂದೊಂದು ಸಮಯ ತಿರ್ಗಾ ಸೈತಾನ ನಮ್ಮನ್ನು ಹಿಡಿತಾ ಇದೆ, ಬಲಹೀನತೆ ನಮ್ಮನ್ನು ಹಿಡಿತಾ ಇದೆ, ರೋಗಗಳು ನಮ್ಮನ್ನು ಹಿಡಿತಾ ಇದೆ, ಲೋಕದ ವಿಷಯಗಳು ನಮ್ಮನ್ನು ಕುಗ್ಗಿಸ್ತಾ ಇದೆ. ಕಾರಣ ಹೊರಗಡೆ ಬರಲಿಕ್ಕೆ ನನ್ನಲ್ಲಿ ಪ್ರಾರ್ಥನೆ ಇಲ್ಲ, ಜಯ ಹೊಂದಲಿಕ್ಕೆ ಪ್ರಾರ್ಥನೆ ಇಲ್ಲ. ಸಭಾ ಮೌನವಾಗಿದೆ. ಒಬ್ಬರ ಬಾಯಲ್ಲಿ ಸ್ತೋತ್ರ ಇಲ್ಲ, ಒಬ್ಬರ ಬಾಯಲ್ಲಿ ಸ್ತೋತ್ರ ಇಲ್ಲ. ಸ್ತೋತ್ರ ಬರ್ತಾನೆ ಇಲ್ಲ, ಸ್ತೋತ್ರ ಬರ್ತಾನೆ ಇಲ್ಲ. ಹಲ್ಲೆಲೂಯಾ. ನೀನು ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂದ್ರೆ ಅದ್ರ ಅರ್ಥ ನೀನ್ ಲೌಕಿಕ ಮನುಷ್ಯನಂದ, ನೀನ್ ಪ್ರಾಪಂಚಿಕವಾಗಿರುವವನು. ಆಮೇಲೆ ಪ್ರಾಪಂಚಿಕವಾಗಿರುವ ವ್ಯಕ್ತಿಯಲ್ಲಿ ಹೆಂಗ್ರಿ ದೇವರ ಆತ್ಮನ ಬರ್ಲಿಕ್ಕೆ ಸಾಧ್ಯ? ಮತ್ತೆ ಅಭಿಷೇಕ ಬೇಕಂದ್ರೆ ಹೆಂಗೆ ಬರುತ್ತೆ? ಅಭಿಷೇಕ ಬೇಕಂದ್ರೆ ನೀನು ಕೇಳ್ಬೇಕು ನನ್ನಲ್ಲಿ ಅಂತ ದೇವರು ಹೇಳಿದ. ನನ್ನಲ್ಲಿ ಕೇಳ್ಕೊ, ನೀನು ಕಾದಿರು, ವಾಗ್ದಾನಕ್ಕಾಗಿ ಪ್ರಾರ್ಥಿಸು ಎಂದೆಲ್ಲ ವಾಕ್ಯದಲ್ಲಿ ಬರೆದಿದ್ದಾರೆ. ಸುಮ್ಮನೆ ಕೂತ್ರೆ ಅದು ಬರಲ್ಲ. ನೀನ್ ಹೆಂಗೆ ಅದನ್ನೆಲ್ಲ ಜಯಿಸ್ಲಿಕ್ಕೆ ಸಾಧ್ಯ? ನೀವ್ ಹೇಗೆ ಅದನ್ನ ಜಯಿಸ್ಲಿಕ್ಕೆ ಸಾಧ್ಯ? ಪ್ರಾರ್ಥನೆ ನಮ್ಮ ಜೀವನದಲ್ಲಿ ಮುಖ್ಯವಾಗಿ ಬೇಕೇ ಬೇಕು. ಅದೇ ನಿನ್ನ ಜೀವಿತಕ್ಕೆ ಅಸ್ಥಿವಾರ, ನಿನ್ನ ಆತ್ಮಿಕ ಜೀವಿತಕ್ಕೆ ಅಸ್ಥಿವಾರ. ನೀನ್ ಇವತ್ತು ಒಪ್ಪಿಸಿಕೊಡು, ಇವತ್ತು ಚಿಂತೆ ಮಾಡಿ, ನನ್ನ ಆತ್ಮನ ಎಷ್ಟು ಬಲ ಇದೆ, ನನ್ನ ಆತ್ಮದಲ್ಲಿ ಎಷ್ಟು ಸ್ಟ್ರೆಂತ್ ಇದೆ, ನನ್ನ ಆತ್ಮ ಎಷ್ಟು ಅಭಿವೃದ್ಧಿ ಆಗಿದೆ, ನನ್ನ ಆತ್ಮದ ಎಷ್ಟು ಶಕ್ತಿ ಹೊಂದ್ಕೊಂಡಿದೆ. ಹಲ್ಲೆಲೂಯಾ. ಇವತ್ತು ನೀವು ಚಿಂತೆ ಮಾಡಿಕೊಳ್ಳ್ರಿ. ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆಯನ್ನ ನೀನು ಅಸಡ್ಡೆ ಮಾಡುತ್ತಾ ಇದ್ರೆ, ತಂದೆ ತಾಯಿ ಹೇಳ್ತಾರೆ ಮಕ್ಕಳಿಗೆ ಪ್ರಾರ್ಥನೆ ಮಾಡು ಅಂತ. ಅವ್ರು ಹೇಳ್ತಾರೆ, ಏನ್ ಯಾವಾಗ ಪ್ರೇಯರ್ ಮಾಡು ಅಂತ ಹೇಳ್ತೀಯ, ನಿಂಗೆ ಮಾಡಕ್ ಬೇರೆ ಕೆಲಸ ಇಲ್ವಾ? ದೇವ್ರು ಯಾವಾಗ್ಲೂ ಇದನ್ನೇ ಮಾಡಕ್ ಹೇಳಿದಾರ ಎಂದು ಎದುರಾಗಿ ಮಾತಾಡುವ ಮಕ್ಕಳಿದ್ದಾರೆ. ಅದ್ರ ಅರ್ಥ ಒಂದೇ, ಅವ್ರ ಪ್ರೇಯರ್ ನ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ. ನೀನು ಪ್ರಾರ್ಥನೆಯನ್ನ ನಿರ್ಲಕ್ಷಿಸ್ತಿದೆ ಅಂತಂದ್ರೆ ನೀನು ಕ್ರಿಸ್ತನನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ. ನೀನ್ ನಂಬಿರುವಂತ ನಿನ್ನ ಒಡೆಯನು ರಕ್ಷಕನಾಗಿರುವ ಯೇಸುವನ್ನ ನೀನು ತಳ್ಳಿ ಬಿಡ್ತಾ ಇದೆ ಅಂತ ಅರ್ಥ. ಯಾಕೆಂದ್ರೆ ಯೇಸು ಕ್ರಿಸ್ತನನ್ನ ಪ್ರೀತಿಸುವವನು ಯೇಸು ಕ್ರಿಸ್ತನ ವಾಕ್ಯವನ್ನ ಪ್ರೀತಿಸ್ತಾರೆ. ಯೇಸು ಕ್ರಿಸ್ತನ ವಾಕ್ಯ ಹೇಳ್ತದೆ, ನೀನು ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ಕೆಲವು ಈಗ ಹೇಳ್ತಾರೆ, ದೇವರೇ ನನ್ನೊಂದಿಗೆ ಮಾತಾಡು, ದೇವರೇ ನನಗೆ ದರ್ಶನ ಕೊಡು, ದೇವರೇ ನಿನ್ನ ಶಬ್ದ ಕೇಳಬೇಕಂತ. ಆಮೇಲೆ ಹೇಳ್ತಾರೆ ಹೊರತು ಅದಕ್ಕೆ ದೇವರ ಸಂಧಾನದಲ್ಲಿ ಕಾದಿರೋದಿಲ್ಲ, ದೇವರ ಮುಂದೆ ಕುತ್ಕೊಂಡು ಕಾದಿರೋದಿಲ್ಲ, ಆ ಶಬ್ದಕ್ಕಾಗಿ ನೀವು ವೆಯ್ಟ್ ಮಾಡೋದಿಲ್ಲ, ಆ ಸ್ವರಕ್ಕಾಗಿ ನಾವು ವೆಯ್ಟ್ ಮಾಡೋದಿಲ್ಲ. ಅದೆಲ್ಲ ಮಾಡಲ್ಲ. ಶಬ್ದ ಮಾತ್ರ ಕೇಳಿಸ್ಬೇಕು, ಸ್ವರ ಮಾತ್ರ, ದರ್ಶನ ಮಾತ್ರ ನಮಗೆ ಕಾಣಬೇಕು. ದೇವ್ರ ಮುಂದೆ ಕೂರಕ್ಕೆ ನಮ್ಗೆ ಟೈಮ್ ಇಲ್ಲ, ಸಮಯ ಕೊಡಲ್ಲ. ಬೇರೆ ಎಲ್ಲಿ ಮೊಬೈಲ್ಗೆ ಎಷ್ಟು ಬೇಕಾದ್ರೆ ಸಮಯ ಕೊಡ್ತೇವೆ. ಇಂಟರ್ನೆಟ್ ಖಾಲಿ ಆದ್ರೂ ಇಮಿಡಿಯೇಟ್ ಇನ್ನೊಂದು ಪ್ಯಾಕ್ ಹಾಕೊಂಡು ಬೇಕಾದ್ರೆ ನಾವು ಆಪರೇಟ್ ಮಾಡ್ತೇವೆ. ನಿನ್ನ ಎಂದು ಇಂಟರ್ನೆಟ್ ಬರ್ಲೋಕ ಕರ್ಕೊಂಡು ಹೋಗಲ್ಲ, ಇಂಟರ್ನೆಟ್ ನಿನ್ನ ನರಕಕ್ಕೆ ಕರ್ಕೊಂಡು ಹೋಗಲ್ಲ. ಎಚ್ಚರವಾಗಿರ್ಬೇಕು. ಹಲ್ಲೆಲೂಯಾ. ಮೊಬೈಲ್ ಹಿಡಿಯೋದು ತಪ್ಪಲ್ಲ, ಹಿಡೀರಿ, ಯಾವ್ದಕ್ ಬೇಕಾದಕ್ಕೆ ಹಿಡೀರಿ. ಎಷ್ಟರ ಮಟ್ಟಿಗೆ ನಾವು ಮೊಬೈಲ್ ಅನ್ನ ದೇವರಿಗಾಗಿ ಉಪಯೋಗಿಸ್ಬೇಕಂತ ನಿಮ್ಗೆ ಅರಿವಿದೆಯಾ? ಯಾರೇನ್ ಹೇಳ್ತಾರೆ? ಮೊಬೈಲ್ ವಿಷಯ ಮಾತ್ರ ಎಲ್ಲರಿಗೂ ಬೇಜಾರಾಗ್ತದೆ. ಯಾಕಂದ್ರೆ ಎಲ್ಲರ ಹತ್ರ ಮೊಬೈಲ್ ಇದೆಯಲ್ಲ, ಅದಕ್ಕೆ. ಹಲ್ಲೆಲೂಯಾ. ಮೊಬೈಲ್ ಇಲ್ಲದೆ ಇರೋರು ಯಾರು ಇಲ್ಲ ಇಲ್ಲಿ. ಹೌದಾ ಇಲ್ವಾ? ಮೊಬೈಲ್ ಇದೆಯಾ ಎಲ್ಲರ ಹತ್ರ? ಮಕ್ಕಳ ಹತ್ರ ಅವ್ರ ಅಪ್ಪ ಅಮ್ಮನ ಮೊಬೈಲ್ ಆದ್ರೆ ಇಟ್ಕೊಂಡಿರ್ತಾರೆ. ಅವ್ರ ಅಪ್ಪ ಅಮ್ಮನಿಗೆ ಫೇಸ್ಬುಕ್ ಯೂಟ್ಯೂಬ್ ಎಲ್ಲ ಯೂಸ್ ಮಾಡಕ್ಕೆ ಬರಲ್ಲ. ಮಕ್ಕಳು ತನ್ನ ಐಡಿ ಎಲ್ಲ ಕ್ರಿಯೇಟ್ ಮಾಡಿ ಅವ್ರು ಯೂಸ್ ಮಾಡ್ತಾ ಇರ್ತಾರೆ. ಅದು ಹಿಡಿಲಿಕ್ಕೆ ನಮ್ಗೆ ಸಮಯ ಇದೆ, ಪ್ರಾರ್ಥನೆ ಮಾಡಕ್ಕೆ ನಮ್ಗೆ ಸಮಯ ಇಲ್ಲ. ಆಮೇಲೆ ಮತ್ತೊಂದು ವಿಷಯ ನಾನು ಹೇಳ್ತೇನೆ, ಪ್ರಾರ್ಥನೆ ಮಾಡದೇ ಇರುವಂತ ವ್ಯಕ್ತಿ ಎಂದು ಅವನು ಉಪಯೋಗ ಆಗೋದಿಲ್ಲ. ದೇವರ ರಾಜ್ಯದಲ್ಲಿ ಅವನು ದೇವರು ಉಪಯೋಗಿಸಲ್ಪಡಕ್ ಆಗೋದಿಲ್ಲ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡದ ವ್ಯಕ್ತಿ ಒಂದು ಮೊಂಡು ಕುಡುಗೋಲಿಗೆ ಸಮಾನ. ಮೊಂಡಾಗಿರೋ ಕುಡುಗೋಲು ಕತ್ತಿ, ಆಮೇಲೆ ಮೊಂಡಾಗಿದ್ರೆ ಎಷ್ಟು ಹೊಡೆದ್ರೆ ಏನಾಗುತ್ತೆ? ಅದು ವರ್ಕ್ ಆಗಲ್ಲ. ಅದು ಪ್ರಾರ್ಥಿಸುವ ವ್ಯಕ್ತಿ ಶಾರ್ಪ್ ಆಗಿರ್ತಾನೆ.
ಪ್ರಾರ್ಥಿಸುವ ವ್ಯಕ್ತಿಯಲ್ಲಿ ಒಂದೊಂದು ಮಾತುಗಳು ದೇವರು ಕ್ರಿಯೆ ನಡೆಸ್ತಾರೆ. ಕಾರಣ ಅವನ ಒಂದೊಂದು ಆಮೇಲೆ ಪ್ರಾರ್ಥನೆಯನ್ನು ಮಾಡುತ್ತಾನಲ್ಲ, ಅವನ ಪ್ರೇಯರ್ ದೇವರ ಸನ್ನಿಧಾನದಲ್ಲಿ ಇರೋದ್ರಿಂದ ಅವನ ಪ್ರಾರ್ಥನೆಯಲ್ಲಿ ಒಂದು ಶಕ್ತಿ ಇರುತ್ತೆ, ಅವನ ಪ್ರಾರ್ಥನೆಯಲ್ಲಿ ಒಂದು ಅದ್ಭುತಗಳು ಇರ್ತದೆ. ಅವನ ಶಬ್ದ ಎತ್ತಿದ್ರೆ ದೇವರು ಕ್ರಿಯೆ ಮಾಡಕ್ಕೆ ರೆಡಿ ಇರ್ತಾರೆ. ಆ ಹರಿತವಾದ ಕತ್ತಿ ಒಡೆಯುವಾಗಲೇ ತನ್ನ ಕ್ರಿಯೆಯನ್ನು ಮಾಡುತ್ತದೆ. ಅದು ಶಾರ್ಪ್ ಆಗಿರೋದ್ರಿಂದ ಒಡೆದ ಎಲ್ಲ ಸ್ಥಳಗಳನ್ನು ಕತ್ತಿರಿಸಿಕೊಂಡು ಬರುತ್ತದೆ. ಅದೇ ಪ್ರಕಾರ ನೀನು ಪ್ರಾರ್ಥನೆಯಲ್ಲಿರುವ ಒಂದು ವ್ಯಕ್ತಿ ಆಗಿದ್ರೆ ನಿನ್ನ ಮೂಲಕ ಹಲವಾರು ಕಾರ್ಯಗಳು ದೇವರು ತನ್ನ ರಾಜ್ಯದಲ್ಲಿಯೂ ಸಭೆಯಲ್ಲಿಯೂ ನಿನ್ನ ಮೂಲಕ ದೇವರು ಮಾಡುವಂತ ದೇವನಾಗಿದ್ದಾನೆ. ನೀನು ಶಬ್ದವೆತ್ತರೆ ದೆವ್ವಗಳು ನಡಗಲಿಕ್ಕೆ ಪ್ರಾರಂಭವಾಗುತ್ತೆ. ಹಲ್ಲೆಲೂಯಾ. ನೀನು ಶಬ್ದವೆತ್ತರೆ ರೋಗಗಳು ನೀಗಕ್ಕೆ ಪ್ರಾರಂಭವಾಗ್ತದೆ. ನೀನು ಪ್ರಾರ್ಥನೆ ಮಾಡೋ ಶಬ್ದವೆತ್ತರೆ ಮಂತ್ರವಾದಗಳು ನೀಗಲಿಕ್ಕೆ ಕಾರಣ ಬೆಳಿಗ್ಗೆ ಪ್ರಾರ್ಥನೆ ಮಾಡ್ಕೊಂಡು ಬಂದೆ ಪಾಸ್ಟರ್. ನಾನು ಬೆಳಿಗ್ಗೆ ಅಲ್ಲ, ಅವನು ಯಾವಾಗಲೂ ದೇವರ ಸಂಧಾನದಲ್ಲಿ ಕೂರುವವನಾಗಿರೋದ್ರಿಂದ ದೇವರು ಅವನನ್ನು ಮೆಚ್ಚುತ್ತಾರೆ. ಅವನ ಪ್ರಾರ್ಥನೆಯಲ್ಲಿ ಕ್ರಿಯೆ ಮಾಡಕ್ಕೆ ದೇವರು ರೆಡಿ ಆಗಿರ್ತಾರೆ. ಯಾವ ಪ್ರಿಫರೆನ್ಸ್ ಇಲ್ಲದೆ ಇಲ್ಲಿ ಬಂದು ದೆವ್ವ ಓಡಿಸೋಣ, ರೋಗ ಸೌಖ್ಯ ಮಾಡ, ಅದು ಹೋಗಲ್ಲ. ಕಾರಣ ಆ ಶಕ್ತಿ ಇನ್ನು ನಿನ್ನಲ್ಲಿ ಗಟ್ಟಿಯಾಗಿ ಹೇಳ್ರಿ. ಹಲ್ಲೆಲೂಯಾ. ಹಾಗಾದ್ರೆ ಪ್ರಾರ್ಥನೆ ನೀವು ಮಾಡದೇ ಇದ್ರೆ ದೇವರು ನಮ್ಮನ್ನ ಉಪಯೋಗಿಸಕ್ಕಾಗಲ್ಲ. ಆದ್ರೆ ದೇವರು ಉಪಯೋಗಿಸಕ್ಕೆ ಇಷ್ಟಪಡ್ತಾರೆ. ನೀನು ಉಪಯೋಗ ಆಗ್ಬೇಕಾ? ಶಬ್ದ ಬರಲ್ಲ. ಎಣ್ಣೆದಾಗಿ ಹೇಳ್ತೀನಿ, ಐಸಿಯುಗೆ ಏನಕ್ಕೆ ಹಾಕ್ತಾರೆ ಒಂದು ಪೇಷಂಟ್? ಸೀರಿಯಸ್. ಆಗ ನಿಮ್ಮ ಆತ್ಮನು ಸೀರಿಯಸ್ ಆಗಿದೆ ಅನ್ಸುತ್ತೆ. ನಿಮ್ಮ ಆತ್ಮನು ಸೀರಿಯಸ್ ಆಗಿದೆ, ಮರಣಕರ ರೋಗದಲ್ಲಿದೆ. ಪ್ರಾರ್ಥನೆ ಮಾಡದಿರುವ ವಿಶ್ವಾಸಿ ಹೇಗಿದೆ? ಮರಣಕರ ರೋಗದಲ್ಲಿದೆ. ಅರ್ಥ ಆಗ್ತಾ ಇದೆಯಾ? ಎಲ್ಲ ಬೇಜಾರಾಗ್ತಾ ಇದೆ. ಹಾಗಾದ್ರೆ ಏನ್ ಮಾಡ್ಬೇಕು ಇವಾಗ? ಅದಕ್ಕೆ ದೇವರಿಗೆ ಐಸಿಯು ಹಾಕಿದೆ. ಎಲ್ಲ ಹಾಕಿದೆ. ಇವಾಗ ನಾನು ಟ್ರೀಟ್ಮೆಂಟ್ ಕೊಡಕ್ ಹೋಗ್ತಾ ಇದ್ದೆ. ಇಲ್ಲಿಂದ ವಾರ್ಡ್ಗೆ ಹೋಗ್ಬೇಕು, ಈ ವಾರ್ಡಿಂದ ಎಲ್ಲಿಗೆ ಹೋಗ್ಬೇಕು. ಇದು ಐಸಿಯು. ನೀವು ಮೊಣಕಾಲು ಊರಿದ್ರೆ ವಾರ್ಡ್, ಇಲ್ಲಿಂದ ಡೈರೆಕ್ಟ್ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ಬೇಕು. ಮನೆಗೆ ಹೋಗೋದು ಸುಮ್ಮನೆ ಹೋಗಲ್ಲ, ಸೌಖ್ಯವಾಗಿ ಬಂದಿದೆ. ಪಕ್ಕದ ಮನೆಯವರು ಕೇಳುತ್ತಾರೆ, ಯಾವಾಗ ಬಂದ್ರಿ ಅಂತ. ಇಲ್ಲೇ ಡಿಸ್ಚಾರ್ಜ್ ಆಗಿ ಬಂದಿದ್ದೀನಿ. ಹೇಗಿದೆ? ಈಗಾರ ಪರವಾಗಿಲ್ಲ. ಇವತ್ತು ಡಿಸ್ಚಾರ್ಜ್ ಆಗಿ ಹೋಗ್ಬೇಕಿಲ್ಲ. ಈ ರೋಗ ಇವತ್ತೇ ಮುಗಿದು ಹೋಗಬೇಕು. ಪ್ರಾರ್ಥನೆ ಮಾಡದಿರೋದೊಂದು ರೋಗ. ಹಾಗಾದ್ರೆ ಟ್ರೀಟ್ಮೆಂಟ್ ಇವತ್ತು ಬೇಕು. ನಿಮ್ಮಲ್ಲಿ ಕೊಟ್ಟಿರುವ ಆತ್ಮನು, ಅವರ ಹೆಸರೇನು? ಗಟ್ಟಿಯಾಗಿ ಹೇಳಿ. ಅವರು ಪ್ರಾರ್ಥನೆಯ ಆತ್ಮನು, ಪ್ರಾರ್ಥನೆಯನ್ನು ಕಲಿಸುವಂತ ಆತ್ಮನು. ಅವರು ನಮ್ಮ ಜೊತೆ ಮಾತಾಡ್ತಾನೆ ಇರ್ತಾರೆ. ಆದ್ರೆ ನಾವು ಅವರ ಶಬ್ದವನ್ನು ಏನ್ ಮಾಡ್ತೀವಿ? ನಿರ್ಲಕ್ಷಿಸ್ತೀವಿ, ಅಸಡ್ಡೆ ಮಾಡ್ತೀವಿ. ದೇವರಾತ್ಮನ ಹೇಳ್ತಾರೆ, ಹೋಗಿ ಪ್ರಾರ್ಥನೆ ಮಾಡೋ ಸಮಯ ಇದೆ ಅಲ್ಲ ಅಂತ. ನಾನು ಸ್ವಲ್ಪ ಬಿಟ್ಟು ಮಾಡ್ತೀನಿ. ಹೌದಾ ಇಲ್ವಾ? ಮಲ್ಲೇಶಮ್ಮ ಬಂದವ್ರಿಗೆ ದೇವರಾತ್ಮನ ಎಬ್ಬಿಸ್ತಾರೆ. ಟೈಮ್ ಆಯ್ತು ಅಂತ ಮಣ್ಕಾಲು ಇರೋ ಒಂದು ಅರ್ಧ ಗಂಟೆ ಮಲ್ಕೊಂತೀನಿ. ಮತ್ತೆ ಎಬ್ಬಿಸಿದ್ರೆ ಇನ್ನೊಂದು ಅರ್ಧ ಗಂಟೆ ಮಲ್ಕೊಂತೀನಿ. ನೆನ್ನೆ ತುಂಬಾ ಟೈರ್ಡ್ ಆಗಿದೆ ನನಗೆ. ಅಲ್ಲೆಲ್ಲೂಯಾ. ಸರಿ, ದೇವ್ರು ಬಿಟ್ಬಿಟ್ಟ ಮಲ್ಕೊಂಡೇ ಇರೋ. ಅವರು ಹೇಳಿದ ತಕ್ಷಣ ನಾನು ಕಿವಿಗೊಟ್ಟು ಎದ್ರೆ ಆ ಆತ್ಮನು ನನ್ನಲ್ಲಿ ವ್ಯಾಪರಿಸುತ್ತೆ. ಜಕರ್ಯ ಬರೆದ ಪ್ರವಾದನ ಗ್ರಂಥ 12ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದ್ರಿ ಬೇಗ. ಜಕರ್ಯ 12ನೇ ಅಧ್ಯಾಯ 10ನೇ ವಾಕ್ಯ. ದಾವೀದ ವಂಶದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನು ಸುರಿಸುವೆನು. ಆಮೆನ್. ಆಮೆನ್. ದೇವರ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಒಂದು ಭಾವವನ್ನ ನಿನ್ನ ಮೇಲೆ ನಾನು ಸುರಿಸ್ತೇನೆ. ಹಲ್ಲೆಲೂಯಾ. ಹಾಗಾದ್ರೆ ಮೊಣಕಾಲ ನಿಂತುಕೊಂಡು ದೇವರ ಮುಂದೆ ನಿಂತು ಹಂಬಲಿಸಿ ಬೇಡುವಂತ ಆ ಆತ್ಮನನ್ನ ದೇವರು ನನಗೆ ದಯಪಾಲಿಸ್ತಾನೆ. ಇವತ್ತು ಈ ಪ್ರಾರ್ಥನೆ ಕೊನೆಯಲ್ಲಿ, ಈ ವಾಕ್ಯದ ಕೊನೆಯಲ್ಲಿ ನೀನು ಮೊಣಕಾಲು ಊರಿದ್ರೆ, ಈ ಜಕರ್ಯ 12:10 ಓದಿದ್ರೆ ನಾನು ಪ್ರಾರ್ಥನೆ ಮಾಡ್ತೇನೆ. ಆತ್ಮ ನಿನ್ನ ಮೇಲೆ ಇವತ್ತು ಇಳಿದು ಬರ್ತಾನೆ. ಹಲ್ಲೆಲೂಯಾ. ಓದ್ರಿ ರಾಮಾಪುರ 8ನೇ ಅಧ್ಯಾಯ 26ನೇ ವಾಕ್ಯ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ನಮ್ಮ ಅಶಕ್ತಿಯನ್ನು ನೋಡಿ ಹಾಗಾದ್ರೆ ಏನಾಗಿದೆ ಇವಾಗ ನಮ್ಗೆ? ಅಶಕ್ತಿ ಅನ್ನೋಕ್ಕಿಂತ ಇದು ಒಳ್ಳೆಯದು, ನಿಶಕ್ತಿ. ಏನಿದೆ? ನನ್ನ ಆತ್ಮ ಏನಾಗಿದೆ ಇವಾಗ? ನಾನೇ ಇಲ್ಲ.
ಫಲನೇ ಇಲ್ಲ. ಇಲ್ಲಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿದ್ರೆ ಆ ಪ್ರಾರ್ಥನೆಯಲ್ಲಿ ಒಂದು ಚೂರು ಉಪ್ಪೇ ಇಲ್ಲ. ಪ್ರಾರ್ಥನೆಯಲ್ಲಿ ಉಪ್ಪಿಲ್ಲ ಅಂದ್ರೆ ಅರ್ಥ ಟೇಸ್ಟ್ ಇಲ್ಲ ಅಂತ. ಪ್ರಾರ್ಥನೆಯಲ್ಲಿ ಏನಿಲ್ಲ, ಆ ಪ್ರಾರ್ಥನೆಯಲ್ಲಿ ದೇವರಾತ್ಮನ ಕ್ರಿಯೆ ಮಾಡ್ತಾ ಇಲ್ಲ. ಕಾರಣ ಏನಂದ್ರೆ ಇಲ್ಲಿ ಮಾತ್ರ ಬಂದು ಪ್ರಾರ್ಥನೆ ಮಾಡೋದು, ಮನೆಯಲ್ಲಿ ಆ ಪ್ರೇಯರ್ ಇಲ್ಲ. ಹಲ್ಲೆಲೂಯಾ. ಇವತ್ತು ದೇವರಾತ್ಮನ ಹೇಳ್ತಾರೆ, ನಿನ್ನ ಅಶಕ್ತಿಯನ್ನು ನೋಡಿ ನಾನು ನಿನಗೆ ಇವತ್ತು ಸಹಾಯ ಪ್ರಾರ್ಥನೆ ನಾವು ಹೇಗ್ ಮಾಡ್ಬೇಕು ಅಂತ, ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟವರಾಗಿ, ಪರಿಶುದ್ಧಾತ್ಮನ ಪ್ರೇರೇಪಣೆಯಿಂದ, ಪರಿಶುದ್ಧಾತ್ಮನ ಬಲದಿಂದ, ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಿದವರಾಗಿ ನಾನು ದೇವರ ಸಂಧಾನದಲ್ಲಿ ಕೂತುಕೊಂಡ್ರೆ ಅದು ಎಷ್ಟು ಸಮಯ ಮುಂದೆ ಹೋಗುದು ನಮಗೆ ಗೊತ್ತಿಲ್ಲ. ಇಲ್ಲ ಅಂದ್ರೆ ಹಂಗೆ ತಿರುಗೋದು, ಹಿಂಗೆ ತಿರುಗೋದು, ಮೊಣಕಾಲ ನಿಂತುಕೊಳ್ಳೋದು, ಕೆಳಗಡೆ ಬಿಡೋದು, ಒಂದು ಅರ್ಧ ಗಂಟೆ ಆದ್ಮೇಲೆ ಸುಸ್ತಾಗಿ ಪ್ರಾರ್ಥನೆ ಸ್ಟಾಪ್. ಪ್ರಾರ್ಥನೆ ಮಾಡಕ್ಕೆ ನಮಗೆ ಬಲ ಕೊಡಬೇಕಾಗಿದೆ ಪರಿಶುದ್ಧಾತ್ಮ. ನೀವು ಅವ್ರನ್ನ ಆತ್ಮನ ಬಲವನ್ನ ಕೇಳಬೇಕು. ಅವ್ರು ಹೇಳಿದ್ರು, ನಿನ್ನ ಅಶಕ್ತಿಯನ್ನು ನೋಡಿ ನಾನು ನಿನ್ಗೆ ಏನ್ ಮಾಡ್ತೇನೆ, ಸಹಾಯವನ್ನ ಮಾಡ್ತೇನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಅವರು ನಮಗೋಸ್ಕರ ಬೇಡಿಕೊಳ್ಳೋದು ನನ್ನಿಂದ ಹೊರಗಡೆ ನಿಂತಲ್ಲ, ಅವ್ರು ನನ್ನ ಒಳಗಡೆ ಇದ್ದುಕೊಂಡೇನೆ. ಪ್ರೇಯರ್ ಯಾರಿಗೂ ನಾವು ಕಲ್ಸಕ್ಕಾಗಲ್ಲ. ಯಾರಾದ್ರೂ ಇಲ್ಲಿ ಕೇಳ್ಬಿಡ್ರಿ ಪ್ರೇಯರ್ ಕಲ್ಸ್ಕೊಡ್ರಿ ಅಂತ, ಪ್ರೇಯರ್ ಯಾರಿಗೂ ಕಲ್ಸಕ್ಕಾಗಲ್ಲ. ಪ್ರೇಯರ್ ನಿನ್ನಿಂದನೇ ಅದು ಹೊರಗಡೆ ಬರಬೇಕು, ನಿನ್ನ ಬಾಯಿ ಮಾತಿನೇ ಹೊರಗಡೆ ಬರಬೇಕು. ಆದ್ರೆ ಪ್ರಾರ್ಥನೆ ಮಾಡೋದನ್ನ ಕಲಿಸೋದು ಪರಿಶುದ್ಧಾತ್ಮನು. ಪವಿತ್ರಾತ್ಮನು ನಿನಗೆ ಒಂದೊಂದು ಮಾತುಗಳು ಹೇಳಿಕೊಡ್ತಾರೆ, ಹೇಗೆ ಮಾತಾಡಬೇಕು, ಹೇಗೆ ಪ್ರಾರ್ಥಿಸಬೇಕು, ಯಾವ ವಿಷಯಕ್ಕಾಗಿ ಪ್ರಾರ್ಥಿಸಬೇಕೆಂದ ಪರಿಶುದ್ಧಾತ್ಮ ನಿನಗೆ ಹೇಳಿಕೊಡ್ತಾರೆ. ನಿಲ್ಲುವ ಒಂದೊಂದು ವಿಷಯ ದೇವರಾತ್ಮನ ಹೇಳ್ತಾರೆ. ದೇಶಕ್ಕಾಗಿ ಪ್ರಾರ್ಥಿಸು, ಯವನಸ್ಥರಿಗಾಗಿ ಪ್ರಾರ್ಥಿಸು, ಅಧಿಕಾರಿಗಳಿಗಾಗಿ ಪ್ರಾರ್ಥಿಸು, ಮಿಷನರಿಗಳಿಗಾಗಿ ಪ್ರಾರ್ಥಿಸು, ಚರ್ಚ್ಗಳಿಗಾಗಿ ಪ್ರಾರ್ಥಿಸು, ಪಾಸ್ಟರ್ಗಾಗಿ ಪ್ರಾರ್ಥಿಸು, ಅನ್ಯ ಜನಗಳಿಗಾಗಿ ಪ್ರಾರ್ಥಿಸು, ಚಿಕ್ಕ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡು. ಪ್ರತಿಯೊಂದು ವಿಷಯ ದೇವರಾತ್ಮನ ಹೇಳ್ತಾನೆ ಇರ್ತಾರೆ. ಅವರು ನಿನ್ನ ಹೃದಯದಲ್ಲಿ ನಿಂತುಕೊಂಡು ಅವರು ಮಾತಾಡುತ್ತಾ ಇರ್ತಾರೆ. ನೀನು ಅದನ್ನ ಕೇಳಿ ನೀನು ಪ್ರಾರ್ಥನೆ ಮಾಡುವುದಾದರೆ ಆ ಶಕ್ತಿ ನಿನ್ನ ಮೇಲೆ ಇಳಿದು ಬರ್ತದೆ. ನೀವು ಪ್ರಾರ್ಥಿಸ್ತೀರಾ, ನೀವು ಪ್ರಾರ್ಥಿಸ್ತೀರಾ, ಆದ್ರೆ ದೇವರು ಕ್ರಿಯೆ ಮಾಡ್ತಾ ಇರ್ತಾರೆ. ನೀನ್ ಪ್ರಾರ್ಥಿಸದ ಹೊರತು ದೇವರು ಕ್ರಿಯೆ ಮಾಡಲ್ಲ. ನೀನ್ ಕೇಳ್ಕೊಳ್ಳದ ಹೊರತು ದೇವರು ಕ್ರಿಯೆ ಮಾಡಲ್ಲ. ಯಾಕೆ ಬಾರ್ತಿಮಾಯ ಕುರುಡ ರೋಡ್ ಪಕ್ಕದಲ್ಲಿ ಕೂತಿದ್ರು, ಯೇಸುಗೆ ಕಾಣಲಿಲ್ವಾ? ಯೇಸುಗೆ ಕಾಣಲಿಲ್ವಾ? ಯೇಸು ಹೋದ ಎಲ್ಲ ಸ್ಥಳದಲ್ಲಿ ಅದ್ಭುತಗಳು ತಾನೇ ಮಾಡಿರೋದು. ಆಮೇಲೆ ಹಾಗಾದ್ರೆ ಬಾರ್ತಿಮಾಯ ಕುರುಡ ಏನ್ ಮಾಡಿದೆ? ದಾವಿದ ಕುಮಾರನೇ, ಯೇಸುವೇ ನನ್ನನ್ನು. ಆಕ್ಚುಲಿ ಅವರು ಅದೊಂದು ಪ್ರೇಯರ್, ಪ್ರೇಯರ್, ಅದು ಓಪನ್ ಪ್ರೇಯರ್. ಅದು ಯಾರ ಮುಂದೆ ಅವನು ನಾಚಿಕೊಂಡ್ಲಿಲ್ಲ. ಅವನಿಗೆ ಬಿಡುಗಡೆ ಬೇಕಾಗಿದೆ. ಅವನು ಹೋಗುವಾಗ ಅವನ ಮೇಲೆ ಒದಿರುವಂತ ಎಲ್ಲ ಹೊದಿಕೆಯನ್ನು ಎತ್ತಿ ಬಿಸಾಕಿ, ತಟ್ಟೆಯನ್ನು ಎತ್ತಿ ಬಿಸಾಕಿ, ಕೋಲನ್ನು ಬಿಸಾಕಿ ಓಡ್ತಾ ಇದ್ದಾನೆ. ನಾನ್ ದೇವರನ್ನ ಕೇಳದೆ ಹೊರತು ದೇವರು ಕ್ರಿಯೆ ಮಾಡಲ್ಲ. ನನ್ನ ಕುಟುಂಬದಲ್ಲಿ, ನನ್ನ ಸಭೆಯಲ್ಲಿ, ನನ್ನ ದೇಶದಲ್ಲಿ ಎಷ್ಟು ಕೊರತೆಗಳಿದೆ. ಇಲ್ಲಿ ಒಂದು ಆತ್ಮನು ನಾಶವಾದ್ರೂ ದೇವ್ರ ಮುಂದೆ ಹೋಗುವಾಗ ನಿಮ್ಮ ದೇವರು ಕೇಳುತ್ತಾರೆ. ನೀವ್ ಹೇಳ್ಬೇಕು, ಪಕ್ಕದ ಮನೇಲಿ ಒಬ್ಬರು ತೀರು ಹೋಗಿದೆ ಅಂತ ನಿಮ್ಮ ಮನಸ್ಸಲ್ಲಿ ಏನ್ ಬರುತ್ತೆ? ನಮ್ಮ ಮನಸ್ಸಲ್ಲಿ ಬರ್ಬೇಕು, ಆ ಆತ್ಮ ರಕ್ಷಣೆ ಹೊಂದಿದೆಯೋ ಇಲ್ಲವೋ, ಆ ಆತ್ಮ ಸ್ವರ್ಗಕ್ಕೆ ಹೋಗಿದೆಯೋ ನರಕಕ್ಕೆ ಹೋಗಿದೆಯೋ. ನನ್ನ ಪಕ್ಕದ ಮನೆಯಲ್ಲಿ ತಾನೇ ದೇವರು ಇಟ್ಟಿರೋದು, ನಾನು ಇವನಿಗೆ ಸುವಾರ್ತೆ ಸಾರಿಲ್ವಲ್ಲ, ಪರಲೋಕ ಹೋಗುವಾಗ ದೇವರು ನನಗೆ ಕೇಳುತ್ತಾರೆ. ನೀನ್ ಕೇಳಿದೆಲ್ಲ ನಾನು ಕೊಟ್ಟಿದ್ದೀನಿ, ನೀನ್ ಪ್ರಾರ್ಥಿಸಿದ ವಿಷಯಕ್ಕೆಲ್ಲ ನಾನು ಬಿಡುಗಡೆ ಮಾಡಿದ್ದೇನೆ, ಎಷ್ಟೋ ಬ್ಲೆಸ್ಸಿಂಗ್ ಮಾಡಿದ್ದೀನಿ, ಅದ್ಭುತಗಳು ಮಾಡಿದ್ದೇನೆ. ನೀನ್ ಯಾಕೆ ಸುವಾರ್ತೆ ಸಾರಿಲ್ಲ? ನೀನ್ ಯಾಕೆ ಅವ್ರಿಗೋಸ್ಕರ ನೀನ್ ಪ್ರಾರ್ಥನೆ ಮಾಡಿಲ್ಲ? ಒಂದು ತಿಮೋಥಿ 2ನೇ ಅಧ್ಯಾಯದಲ್ಲಿ ಓದುವಾಗ ಎಲ್ಲ ಮನುಷ್ಯರಿಗಾಗಿ, ಇನ್ನು ಮುಂದೆ ಓದುವಾಗ ಎಲ್ಲ ಅಧಿಕಾರಿಗಳಿಗಾಗಿ ಏನ್ ಮಾಡ್ಬೇಕು? ನಾವು ಪ್ರಾರ್ಥಿಸದೆ ಇರೋದ್ರಿಂದ ಇನ್ನೂ ರೋಡ್ಗಳೆಲ್ಲ ಸರಿಯಾಗಿದೆ. ಅಧಿಕಾರಿಗಳೆಲ್ಲ ಸೋಂಬೇರಿಯಾಗಿ ಕೂತ್ಕೊಂಡಿದ್ದಾರೆ. ಇವತ್ತು ಸಭಾ ಮಕ್ಕಳು ಎತ್ತಿ ಆ ಒಂದೊಂದು ಅಧಿಕಾರಿಗಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ ಈ ತಿಂಗಳೊಳಗಡೆ ರೋಡ್ಗಳೆಲ್ಲ ಫಿನಿಶ್ ಆಗಿದೆ. ದೇವರು ಸುಮ್ಮನೆ ಕೂರಕ್ಕೆ ಬಿಡಲ್ಲ. ಅಲ್ಲೆಲ್ಲೂಯ್ಯ. ಅವನನ್ನ ಕೆಂಡದ ಮೇಲೆ ಕೂತಂಗಾಗುತ್ತೆ. ಆಮೇಲೆ ನಮ್ಮ ಪ್ರಾರ್ಥನೆ ಬಿಸಿ ಅವನನ್ನು ಹೋಗಿ ಮುಟ್ಟುತ್ತೆ. ನಾವು ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸಬೇಕು. ನಾವು ಪ್ರಾರ್ಥಿಸಿ ಇಲ್ಲಿ ಬ್ಯಾಂಕ್ ಆಗ್ಬೇಕಂತ, ಮಾಲ್ಗಳಾಗಬೇಕು. ಆಮೇಲೆ ನಮ್ಗೆ ಅಗತ್ಯ ಇರೋದು ನಾವು ಎಲ್ಲಿಗೂ ಓಡಬಾರ್ದು, ಇಲ್ಲೇ ಸಿಕ್ಕಬೇಕು. ನಮ್ಮ ಪಟ್ಟಣ ಅಭಿವೃದ್ಧಿ ಆಗಬೇಕು. ಈ ಪಟ್ಟಣದ ಒಂದೊಂದು ಕುಟುಂಬಗಳು ದೇವರನ್ನ ಅಂಗೀಕರಿಸಬೇಕು. ಆಮೇಲೆ ಇದು ದೇವರ ಸಂಧಾನದಲ್ಲಿ ನಾನು ಭಾರಪಟ್ಟು ಪ್ರಾರ್ಥನೆ ಮಾಡ್ತೇನೆ. ಅಲ್ಲೆಲ್ಲೂಯ್ಯ. ದೇವರಾತ್ಮ ನಮ್ಗೆ ಏನ್ ಮಾಡ್ತಾರೆ? ಸಹಾಯವನ್ನು ಮಾಡ್ತಾರೆ. ಇನ್ನೊಂದು, ದೇವರಾತ್ಮನಿಂದ ತುಂಬಲ್ಪಡದೆ ನಾನು ಪ್ರಾರ್ಥನೆಯಲ್ಲಿ ಮುಂದೆ ಹೋಗೋದು ಬಹಳ ಕಷ್ಟ. ಆಮೇಲೆ ದೇವರ
ಆತ್ಮನಿಂದ ತುಂಬಲ್ಪಡಬೇಕು. ಆಗ ನಿನಗೆ ಯಾರು ಒತ್ತಾಯ ಮಾಡೋದಿಲ್ಲ, ಯಾರು ಒತ್ತಾಯ ಮಾಡೋ ಅವಶ್ಯಕತೆನೇ ಇಲ್ಲ. ನಾನಾಗಿ ನಿನ್ನ ಪ್ರಾರ್ಥನೆ ನೀನ್ ಮಾಡ್ತಾ ಇರ್ತೀನಿ. ಇಲ್ಲಿ ಸಭೆಗೆ ಬರುವಾಗ ನಾನು ಹೇಳ್ತೇನೆ, ಪ್ರೇಯರ್ ಮಾಡ್ರಿ 2 ನಿಮಿಷ ಪ್ರಾರ್ಥನೆ ಮಾಡೋದು. ಆ ಕಡೆ ಈ ಕಡೆ ಅವರ ಕತೆ ಇವರ ಕತೆ ಮಾತಾಡ್ಕೊಂಡು ಅವರ ನೋಡಿ ನಗುದು ಇವರ ನೋಡಿ ನಗುದು ಹೀಗೆ ಮಾಡುತ್ತೆ. ಆಮೇಲೆ ಕಾರಣ ಏನು? ಆ ಆತ್ಮನ ಭಾರ, ಆ ಪರಿಶುದ್ಧಾತ್ಮನ ತುಂಬಲ್ಪಡದೆ ಇರೋದ್ರಿಂದ ನಾವು ದೇವರ ಸನ್ನಿಧಾನದಲ್ಲಿ ಬರುವಾಗ, ಇದು ದೇವರ ಆಲಯ, ನೀವು ಮೊಣಕಾಲ ನಿಂತು ನಾವು ಪ್ರಾರ್ಥಿಸ್ತಾನೆ ಇರಬೇಕು. ಎಲ್ಲಿವರೆಗೂ ಊಟ ಪ್ರಾರಂಭವಾಗುವ ಪ್ರಾರ್ಥನೆ ಮಾಡುತ್ತಾನೆ ಇರಬೇಕು. ಆ ಆತ್ಮನಿಂದ ತುಂಬಲ್ಪಡುವ ವ್ಯಕ್ತಿ ಸುಮ್ಮನೆ ಎಂದಿಗೂ ಕೂರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ನೀವು ಆತ್ಮನಿಂದ ತುಂಬಲ್ಪಡಬೇಕು. ಅದಕ್ಕಾಗಿ ಇವತ್ತು ದೇವ್ರನ್ನ ಕೇಳಿಕೊಳ್ಳ್ರಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡದೆ ಇರುವಂತದ್ದು ಅದು ಅವಿಧೇಯತ್ವಕ್ಕೆ ಸಮಾನ. ಹಲ್ಲೆಲೂಯಾ. ಯಾವ್ದಕ್ಕೆ ಸಮಾನ? ಗಟ್ಟಿಯಾಗಿ ಹೇಳಿ, ಗಟ್ಟಿಯಾಗಿ ಹೇಳಿ. ಎಲ್ರಿಗೂ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಪ್ರಾರ್ಥನೆ ಮಾಡದಿರೋದು ಯಾವ್ದಕ್ಕೆ ಸಮಾನ? ಹಾಗಾದ್ರೆ ನಾವೇನಾಗಿದೆ? ದೇವರಿಗೆ ಏನಾಗಿದೆ? ಅವಿಧೇಯತ್ವ ಅನ್ನೋದೇನು? ಎಸ್. ಹಲ್ಲೆಲೂಯಾ. ಒಂದು ಪ್ರಾರ್ಥನೆ ಮಾಡದಿರೋದು ಪಾಪ, ಇನ್ನೊಂದು ಪ್ರಾರ್ಥನೆ ಮಾಡದೇ ಇರೋದು ದೇವರನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ. ಮೂರನೇದಾಗಿ ಪ್ರಾರ್ಥನೆ ಮಾಡದೇ ಇರೋದು ದೇವರಿಗೆ ನಾವೇನಾಗ್ತಾ ಇದೆ? ಅವಿಧೇಯರಾಗ್ತಾ ಇದೆ. ಹಲ್ಲೆಲೂಯಾ. ಆಧಾರವಾಗಿ ಅದೇ 1 ತಿಮೋಥಿ 2ನೇ ಅಧ್ಯಾಯ 1-2 ಓದ್ಕೊಂಡು ಹೋಗ್ರಿ. ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲಾ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನಾವು, ನಮ್ಮ ಪಟ್ಟಣ, ನಮ್ಮ ದೇಶ ಸುಖ ಸಮಾಧಾನವಾಗಿರ್ಬೇಕಾ? ಹಲ್ಲೆಲೂಯಾ. ಪೂರ್ಣ ಭಕ್ತಿಯಿಂದ, ಗೌರವದಿಂದ, ಆಮೇಲೆ ಸ್ತೋತ್ರ, ಕಾಲಕ್ಷೇಪವನ್ನ ಆಮೇಲೆ ಮಾಡುವಂತೆ, ಅಂದ್ರೆ ಈ ನಾವು ಸುಖ ಸಮಾಧಾನವಾಗಿ ಮುಂದೆ ಹೋಗುವಂತೆ. ಈಗ ಇನ್ನು ಸ್ವಲ್ಪ ದಿನ ಬಿಟ್ಟು ನಮ್ಗೊಂದು ಭಯ ಇದೆ, ಇನ್ ಯಾವಾಗ ಲಾಕ್ಡೌನ್ ಮಾಡ್ತಾರೋ, ಲಾಕ್ಡೌನ್ ಆದ್ರೆ ಇನ್ ಯಾವಾಗ ಓಪನ್ ಆಗುತ್ತೋ, ಇದ್ದಾಗ ನಮ್ಗೆ ಕೆಲಸ ಕೊಡ್ತಾರೋ ಇಲ್ವೋ, ಈ ಒಂದು ಭಯ ಇದೆ ತಾನೆ. ಇದೆಲ್ಲ ಬರಕ್ಕೆ ಕಾರಣ ನಾವು ನೀವು ಪ್ರಾರ್ಥನೆ ಮಾಡದೆ ಸೋಂಬೇರಿಯಾಗಿ ಕುಳಿತುಕೊಂಡಿರೋದ್ರಿಂದ. ನಂಬಿಗಸ್ತನಾಗಿ ಹೇಳ್ಬೇಕು, ನಾನ್ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಇನ್ನ ಲಾಕ್ಡೌನ್ ಆಗಲ್ಲ, ಲಾಕ್ಡೌನ್ ಆಗಕ್ಕೆ ದೇವ್ರು ಬಿಡಲ್ಲ. ನಾವು ಪ್ರಾರ್ಥನೆ ಮಾಡ್ತಾ ಇದೆ, ಕೊರೋನಾ ದೇವ್ರು ನೋಡ್ಕೊಳ್ತಾರೆ, ದೇವ್ರ ಅದಕ್ಕೊಂದು ಬಿಡುಗಡೆ ಕೊಡ್ತಾರೆ, ತಿರ್ಗ ಆ ಸ್ಥಿತಿ ಬರಕ್ಕೆ ಬಿಡಲ್ಲ. ನಾನ್ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಎಂದು ಹೇಳುವ ಒಬ್ಬನಾದ್ರೆ ನಮ್ಮ ಮಧ್ಯದಲ್ಲಿ ನಾವು ದೇವರಿಗೆ ಸ್ತೋತ್ರ ಹೇಳ್ತೇವೆ. ಆಮೇಲೆ ನಾವು ಭಯ ಪಡೋದು ಒಬ್ರಿಗೆ, ಗಟ್ಟಿಯಾಗಿ ಹೇಳ್ರಿ, ನಾನು ಭಯ ಪಡೋದು ಒಬ್ರಿಗೆನೆ, ಕೊರೋನಾಗಲ್ಲ, ಆಮೇಲೆ ಬೇರೆ ವಿಷಯಗಳಿಗಲ್ಲ. ನಾನು ಭಯ ಪಡೋದು ದೇವರಿಗೆ ಮಾತ್ರನೇ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಕಾಲಕ್ಷೇಪವನ್ನ ಸುಖ ಸಮಾಧಾನವಾಗಿ ಮುಂದೆ ಹೋಗಬೇಕ. ಅರಸುಗಳಿಗಾಗಿ, ಎಲ್ಲ ಅಧಿಕಾರಿಗಳಿಗಾಗಿ ನಾವು ವಿಜ್ಞಾಪನೆ ಮಾಡಬೇಕು. ಹಲ್ಲೆಲೂಯಾ. ನಾವೆಲ್ಲ ಒಳ್ಳೆ ಡಿಗ್ರಿ ಓದಿದೀವಿ, ಇಂಜಿನಿಯರ್ ಆಗಿದೀವಿ, ನಮ್ಮನ್ನ ಆಳುವವನ SSLC ಪಾಸ್ ಆಗಿಲ್ಲ. ಹೌದಾ ಇಲ್ವ? ಅವನು ಹೆಂಗೆ ದೇಶ ಆಳಕ್ಕೆ ಸಾಧ್ಯ? ಅವನು 7ನೇ ಕ್ಲಾಸ್ 8ನೇ ಕ್ಲಾಸ್ ಫೇಲ್, ಅವನನ್ನ ಕರ್ಕೊಂಡಾಗ ಅಧಿಕಾರದಲ್ಲಿ ನಿಲ್ಲಿಸಿದೆ, ಅವನು ಹೆಂಗೆ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ? ನಾವು ಪ್ರಾರ್ಥಿಸು, ಒಳ್ಳೆ ವ್ಯಕ್ತಿ ಇಲ್ಲಿ ಎಲೆಕ್ಟೆಡ್ ಆಗಬೇಕು, ಎಜುಕೇಟೆಡ್ ಆಗಿರೋನು ಎಲೆಕ್ಟೆಡ್ ಆಗಬೇಕು. ನಾವು ಪ್ರಾರ್ಥಿಸಬೇಕು, ದೇವ್ರು ಕ್ರಿಯೆ ಮಾಡುತ್ತಾರೆ. ನಾವು ಸುಖ ಸಮಾಧಾನವಾಗಿರ್ಬೇಕಾ? ಗಟ್ಟಿಯಾಗಿ ಹೇಳ್ರಿ, ಸುಖ ಸಮಾಧಾನವಾಗಿರ್ಬೇಕಾ? ಅಧಿಕಾರಿ ಒಳ್ಳೆವನ್ನೇ ಬರ್ಬೇಕಲ್ಲ, ಅವನು ಒಳ್ಳೊಳ್ಳೆ ಕಾನೂನುಗಳು ತರಬೇಕು, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು, ನಮ್ಮ ಪಟ್ಟಣವನ್ನು ಅಭಿವೃದ್ಧಿ ಮಾಡಬೇಕು, ಅವನಿಗಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಹಲ್ಲೆಲೂಯಾ. ಹಾಗೆ ಮಾಡುವಂತದ್ದು ದೇವರಿಗೆ ಮೆಚ್ಚುಗೆಯಾಗಿದೆ ಅಂದ್ರೆ, ಅದು ಮಾಡದೇ ಇರೋದು ಅವಿಧೇಯತ್ವವಾಗಿದೆ. ಹಲ್ಲೆಲೂಯಾ. ಮತ್ತೆ 2ನೇದಾಗಿ ಮತ್ತಾಯಿ ಬರೆದ ಸುವಾರ್ತೆ 9ನೇ ಅಧ್ಯಾಯ 38ನೇ ವಾಕ್ಯವನ್ನ ಒಬ್ಬರು ಓದ್ರಿ. ಯೇಸು ಅವರಿಗೆ, ಇದು ಯಾರಿಗೂ ತಿಳಿಯವಾಗಿ ನೋಡಿರಿ ಎಂದು ಖಂಡಿತವಾಗಿ ಹೇಳಿದರು. ಆದರೆ ಅವರು ಒಟ್ಟುಗೂಡಿ ಆ ದೇಶಗಳೆಲ್ಲ ಆತನ ಸುದ್ದಿಯನ್ನು ಹಬ್ಬಿಸಿದರು. 9:38 ಓದಿ. ಆಗ ತನ್ನ ಶಿಷ್ಯರಿಗೆ ಬೆಳೆಯು ಕೆಲಸದವರು ಸ್ವಲ್ಪ ಆದದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕು
ಬೇಡಿಕೊಳ್ಳಿರಿ ಎಂದು ಹೇಳಿದನು. ಬೇಡಿಕೊಳ್ತಾ ಇದ್ದೀರಾ? ಬೇಡಿಕೊಳ್ತಾ ಇದ್ದೀರಾ? ಇಸ್ಲಾಂ ಬೆಳೆ ನಿಮ್ಮ ಊರಲ್ಲಿ ಬೆಳೆ ಕೆಲಸದವರು ಇಸ್ಲಾಂ. ಹಾಗಾದ್ರೆ ಬೆಳೆ ಪೂರ್ತಿ ಕುಯ್ಯಲ್ಪಡಕ್ಕೆ ಕೆಲಸಗಾರರು ಹೋಗಬೇಕು. ನಾವು ಬೆಳೆಯ ಯಜಮಾನನಾಗಿರುವ ಯೇಸು ಕ್ರಿಸ್ತನಲ್ಲಿ ನಾವು ಬೇಡ್ಕೋಬೇಕು. ಈ ಬೆಳೆಯನ್ನು ಕುಯ್ಯೋದಕ್ಕೆ ಕೆಲಸಗಾರನ ಎಬ್ಬಿಸು, ನಮ್ಮ ಸಭೆಯಲ್ಲಿ ಎಬ್ಬಿಸು, ನಮ್ಮ ಪಟ್ಟಣದಲ್ಲಿ ಎಬ್ಬಿಸು. ಬೆಳೆ ಬಹಳ ಬೆಳೆದು ನಿಂತಿದೆ ಸ್ವಾಮಿ. ಆ ಬೆಳೆ ಕುಯ್ದೆ ಹೋದ್ರೆ ಬೆಳೆ ಏನಾಗುತ್ತೆ? ನಾಶವಾಗುತ್ತೆ. ಬೆಳೆಯನ್ನ ಯಾವಾಗ ಕುಯ್ಬೇಕು? ತಕ್ಕ ಸಮಯದಲ್ಲಿ ಕುಯ್ಬೇಕು. ಸಮಯ ಮೀರಿದ್ರೆ ಬೆಳೆ ನಾಶವಾಗುತ್ತೆ. ಅದು ಯಾವುದಕ್ಕೂ ಯೋಗ್ಯ ಆಗೋದಿಲ್ಲ. ಹೌದಾ ಇಲ್ವೋ? ರಾಗಿ ಆಗ್ಲಿ, ಜೋಳ ಆಗ್ಲಿ, ಭತ್ತ ಆಗ್ಲಿ ತಕ್ಕ ಸಮಯದಲ್ಲಿ ಕುಯ್ಬೇಕು. ಕುಯ್ದೆ ಹೋದ್ರೆ ಅದು ಬೆಳೆ ಏನಾಗುತ್ತೆ? ಒಣಗೋಗುತ್ತೆ. ಅದು ವ್ಯರ್ಥ. ಅದು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ಆದ್ರೆ ದೇವರು ಹೇಳ್ತಿದ್ದಾರೆ, ಬೆಳೆ ಬಹಳ ಬೆಳೆದು ನಿಂತಿದೆ. ಕೆಲಸಗಾರರಿಗೋಸ್ಕರ ನೀವೇನ್ ಮಾಡ್ಬೇಕು? ನಾವು ನೀವು ಅನುದಿನ ಪ್ರಾರ್ಥನೆಯಲ್ಲಿ ಏನ್ ಮಾಡಬೇಕು? ನನ್ನ ಪಟ್ಟಣದ ಬೆಳೆ ಬೆಳೆದು ಬಂದಿದೆ, ಕುಯ್ಯುವವರು ಇಲ್ಲ ದೇವರೇ. ಇದು ಸ್ವಲ್ಪ ಲೇಟ್ ಆದ್ರೂ ನಾಶವಾಗುತ್ತಪ್ಪ. ಕುಯ್ಯುವರ ಕೆಲಸಗಾರನ ಎಬ್ಬಿಸಿರಿ ಎಂದು ನೀನು ಕಣ್ಣೀರಿಟ್ಟು ದೇವರ ಸನ್ನಿಧಾನದಲ್ಲಿ ನೀನು ಮೊರ ಇಡುವುದಾದರೆ ಇದೇ ಸಭೆಯಲ್ಲಿ 3 ಸೇವಕರಲ್ಲ, 3 ಪಾಸ್ಟರ್ಗಳಲ್ಲ, ಹಲ್ಲೆಲೂಯಾ, ವರ್ಷಕ್ಕೆ 3-5 ಸೇವಕರುಗಳು ದೇವರಿಂದ ಎಬ್ಬಿಸಿ ಈ ಪಟ್ಟಣದ ಬೆಳೆಯನ್ನು ಕೊಯ್ಯೋದಕ್ಕೆ, ಈ ರಾಜ್ಯದ ಬೆಳೆಯನ್ನು ಕೊಯ್ಯೋದಕ್ಕೆ ದೇವರ ಅಭಿಷೇಕ ಮಾಡಿ, ದೇವರನ್ನ ಅಭಿಷೇಕ ಮಾಡಿ, ಅವನಲ್ಲಿ ಕೃಪಾವರಗಳನ್ನು ಕೊಟ್ಟು ಓ ರಿಗಮನ ಆತ್ಮನ ಭಾವ ಪ್ರಾರ್ಥಿಸುವ ಆತ್ಮನು ಈಗಲೇ ದೇವರ ಸಮ್ಮುಖದಲ್ಲಿ ನೀನು ಹೋಗುವಾಗ ನೀನು ಯಾರಿಗೂ ನೀನು ಪ್ರಾರ್ಥಿಸದೇ ಇದ್ರೆ, ನಿನ್ನ ಪಟ್ಟಣಕ್ಕಾಗಿ ನೀನು ಪ್ರಾರ್ಥಿಸದೇ ಇದ್ರೆ, ನಿನ್ನ ಸ್ವಂತದವರಿಗಾಗಿ ನೀನು ಪ್ರಾರ್ಥಿಸದೇ ಇದ್ರೆ ದೇವರ ಮುಂದೆ ನೀನು ಅಪರಾಧಿಯಾಗಿ ನಿಲ್ಲಬೇಕಾಗುತ್ತೆ. ಪರಲೋಕ ಸಿಕ್ಕುತ್ತೆ ಅನ್ನೋದು ಒಂದೇ ಸಂತೋಷ ಅಲ್ಲ, ಅದು ಪರಿಪೂರ್ಣವಾಗಿ ನನಗೆ ಸಿಕ್ಕುತ್ತಾ? ದೇವರ ಮುಂದೆ ನಾನು ನೀತಿವಂತನಾಗಿ ನಿಲ್ಲುತ್ತೀನ? ದೇವರ ಮುಂದೆ ದೋಷ ಇಲ್ಲದವನಾಗಿ ನಿಲ್ತೀನ? ನೀನು ಚಿಂತೆ ಮಾಡು. ಯೇಸು ಸ್ವಾಮಿ ಹೇಳಿದರು, ಪರಲೋಕದಲ್ಲಿರುವ ತಂದೆಯು ಯಾವ ದೋಷ ಇಲ್ಲದವನಾಗಿರುವ ಪ್ರಕಾರ ನೀವು ದೋಷ ಇಲ್ಲದವರಾಗಿರಿ. ಹಾಗಾದ್ರೆ ನನ್ನಲ್ಲಿ ಒಂದು ದೋಷ ಇರಬಾರದು. ಪ್ರಾರ್ಥಿಸುವ ಸಮಯ ಪ್ರಾರ್ಥಿಸಬೇಕು, ಸುವಾರ್ತೆ ಸಾರುವ ಸಮಯ ಸುವಾರ್ತೆ ಸಾರಬೇಕು, ಸೇವೆ ಮಾಡುವ ಸಮಯ ಸೇವೆ ಮಾಡಬೇಕು, ಸಭಾ ಕಟ್ಟುವ ಸಮಯ ಸಭೆಗಳನ್ನು ಕಟ್ಟಬೇಕು. ಅದು ನನ್ನ ಡ್ಯೂಟಿ. ಹಲ್ಲೆಲೂಯಾ. ದೇವರು ಹೇಳಿದ್ರು, ನೀನು ದೇವರ ಸೇವೆ ಕಟ್ಟಕ್ಕೆ ಹೋದ್ರೆ ನಿನ್ನ ಎಲ್ಲ ಅವಶ್ಯಕತೆಗಳನ್ನು ದೇವರು ಕಟ್ತಾರೆ. ನನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಟ್ಟು ನಿನ್ ಹಿಂದೆ ಎಲ್ಲ ಬರ್ತದೆ. ನಿನ್ನಿಂದೆ ಗಟ್ಟಿಯಾಗಿ ಹೇಳಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತಾಗಿ ದೇವರ ಮುಂದೆ ನಿಂತುಕೋ, ರಾಜ್ಯ ಕಟ್ಟೋದಕ್ಕೆ ನಿಂತುಕೋ. ನಿನಗೆ ಅವಶ್ಯಕತೆವಾಗಿರೋದು ದೇವರು ನಿನಗೆ ಕೊಡುತ್ತಾರೆ. ನಿನಗೆ ಗುಡಿಸಲ್ಲಿಯೋ ಬೀದಿಯಲ್ಲಿನೋ ಏನು ಇಲ್ಲದವನಾಗಿ ದೇವರು ಇಡೋದಿಲ್ಲ. ನೀನು ದೇವರ ಮುಂದೆ ಕರೆಕ್ಟ್ ಆಗಿದ್ರೆ ಸ್ವರ್ಗದಿಂದ ಆಶೀರ್ವಾದಗಳು ದೇವರ ನಿನ್ನ ಮೇಲೆ ಸುರಿಸುವವನಾಗಿ ಹಲ್ಲೆಲೂಯಾ. ಆದ್ರೆ ನಾನು ಅದು ಮಾಡ್ತಾ ಇಲ್ಲ, ನಾನು ಬೇರೆ ಎಲ್ಲದಕ್ಕೋಸ್ಕರ ಓಡ್ತಾ ಇದ್ದೀನಿ. ಉಪವಾಸ ಇದ್ರು ಉಪವಾಸಕ್ಕೆ ಬರಲ್ಲ, ಸಂಡೇ ಇದ್ರು ಕೆಲಸ ಓಡ್ತಾ ಇದೆ. ದೇವರ ರಾಜ್ಯಕ್ಕಾಗಿ ಓಡ್ತಾ ಇಲ್ಲ. ದೇವರು ಇವತ್ತು ನಿನ್ನನ್ನು ಕೇಳ್ತಾ ಇದೆ, ದೇವರ ರಾಜ್ಯಕ್ಕಾಗಿ ಓಡ. ಅರ್ಥ ಆಗ್ತಾ ಇದೆಯಾ? ಬೆಳೆ ಏನಾಗಿದೆ? ನಮ್ಮ ದೇಶದಲ್ಲಿ ಸ್ವಂತ ಮನೆ ಇಲ್ಲದವರಿದೆ. ನಾವರ ಬಟ್ಟೆ ತೊಡುತ್ತಾ ಇದೆ, ಆದ್ರೆ ಕೆಲವರಿಗೆ ಬಟ್ಟೆ ಇಲ್ಲದೆ ಅರ್ಧ ಬಟ್ಟೆ ಹಾಕೊಂಡು ಓಡಾಡ್ತಾ ಇದೆ. ಇದೆಲ್ಲ ನೋಡುವಾಗ ನಾವು ನೀವು ಕಣ್ಣೀರು ಸುರಿಸಿ ದೇವರ ಮುಂದೆ ಪ್ರಾರ್ಥಿಸಬೇಕು. ನಿನ್ನ ರಾಜ್ಯ ಬರಲಿ. ಇದೇನಾ ದೇವರ ರಾಜ್ಯ? ಇದೇನಾ ದೇವರ ರಾಜ್ಯ? ಇದೇನಾ ನಿನ್ನ ಪಟ್ಟಣ? ದೇವರ ಕೇಳ್ತಾರೆ, ನಿನ್ನ ಪಟ್ಟಣ ಹೇಗಿದೆ? ಇನ್ನು ಬಡವರಿದೆ ಕರ್ತನೆ, ಇನ್ನು ಅನಾಥರಿದೆ ಕರ್ತನೆ, ಇನ್ನು ಸೆರೆಮನೆ. ಅದ್ರ ನೀನೇನ್ ಮಾಡ್ತಾ ಇದ್ದೀವಿ? ದೇವರು ಹೇಳಿದ್ರು, ನೀನ್ ಪ್ರಾರ್ಥಿಸು, ನೀನ್ ಪ್ರಾರ್ಥಿಸು, ನಾನು ಕ್ರಿಯೆ ಮಾಡ್ತೇನೆ. ನೀನ್ ಪ್ರಾರ್ಥಿಸು, ನಾನು ಅದ್ಭುತ ಮಾಡ್ತೇನೆ. ನೀನ್ ಪ್ರಾರ್ಥಿಸು, ನಾನು ಕ್ರಿಯೆಗಳು ನಡೆಸ್ತೇನೆ. ನೀನ್ ಪ್ರಾರ್ಥಿಸು, ನಾನು ಬಿಡುಗಡೆ ಮಾಡುತ್ತೇನೆ. ನೀನು ಪ್ರಾರ್ಥಿಸಲೇಬೇಕು ಎಂದು ದೇವರು ಇಷ್ಟಪಡುವನಾಗಿದ್ದಾನೆ. ನೋಡ್ಕೊಂಡು
ಮುಂದೆ ನಡೆಯೋದಕ್ಕಲ್ಲ. ನೋಡುವಾಗ ದೇವರ ಸನ್ನಿಧಾನದಲ್ಲಿ ಒಂದೊಂದು ವಿಷಯಕ್ಕಾಗಿ ನಾನು ಪ್ರಾರ್ಥಿಸುವುದು. ದೇವರು ಕೇಳ್ತಾರೆ, ನಿನ್ ಪಟ್ಟಣ ಹೇಗಿದೆ ಅಂತ. ಏನು ಉತ್ತರ ಕೊಡ್ತೀವಿ? ಏನು ಉತ್ತರ ಕೊಡ್ತೀವಿ? ದೇವರು ಕೇಳ್ತಾರೆ, ನಿನ್ ಸಭೆ ಹೇಗಿದೆ ಅಂತ. ಏನು ಉತ್ತರ ಕೊಡ್ತೀವಿ? ಫ್ರೀ ಆಗಿದೆ ಕರ್ತನೆ. ಕೊರೋನಾ ಬಂದಿದೆಯಲ್ಲ, ಒಬ್ಬೊಬ್ರು ಗ್ಯಾಪ್ ಅಲ್ಲಿ ಕುತ್ಕೊಳ್ತಾ ಇದೆ. ಏನಾಗ್ತಾ ಇದೆ? ಫ್ರೀ ಆಗಿ ಕುತ್ಕೊಳ್ತಾ ಇದೆ. ಕರ್ತನ್ ಹೇಳಿದೆ ಫ್ರೀ. ಆಮೇಲೆ ಸ್ತೋತ್ರ. ನಾನೊಂದು ಆಲೋಚನೆ ಕೊಟ್ಟಿದ್ನಲ್ಲ, ಇಲ್ಲಿ ಕುತ್ಕೊಳ್ಳೋಕೆ ಒಂದು ಸ್ಥಳ ಇರಲ್ಲ, ಅದಕ್ಕಾಗಿ ನೀನ್ ಪ್ರೇಯರ್ ಮಾಡ್ತಾ ಇದೀಯ. ನಾನು ಎಲ್ಲಿ ಮಾಡ್ಲಿಕ್ಕೆ ಆಗ್ತಾನೆ? ಕೊರೋನಾ ಬಂದಿದೆಯಲ್ಲ, ಫಾಸ್ಟ್ ಹೇಳಿದೆ ಎಲ್ಲ ದೂರ ದೂರ ಕುತ್ಕೋಬೇಕಂತ. ಆಮೇಲೆ ಕರ್ತನ್ ಹೇಳ್ತಾರೆ, ಅದು ಪಾಸ್ಟ್ ಬಗ್ಗೆ ನೀನ್ ಚಿಂತೆ ಮಾಡಬೇಡ. ಜನ ಜಾಸ್ತಿ ನಾವು 2 ಸರ್ವಿಸ್ ಮಾಡ್ತಾನೆ. ನೀನ್ ಪ್ರಾರ್ಥಿಸ್ತಾ ಇದೀಯಾ? ಇಲ್ಲಿ ಎಷ್ಟು ರೋಗದಲ್ಲಿ ಇರೋರಿದ್ದಾರೆ, ಕೆಲಸ ಇಲ್ಲದ ಇರೋರಿದ್ದಾರೆ, ಆಮೇಲೆ ಅನೇಕ ಬಾಡಿಗೆ ಕಟ್ಟಕ್ಕೆ ಕಷ್ಟ ಇರೋರಿದ್ದಾರೆ, ಫೈನಾನ್ಸಿಯಲ್ ಪ್ರಾಬ್ಲಮ್ ಇರೋರಿದ್ದಾರೆ, ಕುಟುಂಬದಲ್ಲಿ ಅನೇಕ ಬಾಧೆ ಪಡೋರಿದ್ದಾರೆ. ನೀನೇನ್ ಮಾಡ್ತಾ ಇದೀಯಾ? ಆಮೇಲೆ ನಾನೇ ದೇವರಂತ ತಿಳ್ಕೊಳ್ರಿ. ನಾನು ದೇವರಲ್ಲ, ನಾನು ನಿಮ್ಗೆ ಪ್ರಶ್ನೆ ಕೇಳ್ತಾ ಇದ್ದೇನೆ, ಉತ್ತರ ಕೊಡಿ. ಉತ್ತರ ಕೊಡಿ. ಕೆಲಸ ಕೇಳಿದಾಗ ಕೆಲಸ ಕೊಟ್ಟರು ದೇವರು, ಆರೋಗ್ಯ ಕೇಳಿದಾಗ ಆರೋಗ್ಯವನ್ನು ಕೊಟ್ಟರು, ಬಿಸಿನೆಸ್ ಅಭಿವೃದ್ಧಿಯನ್ನು ದೇವರು ಕೊಟ್ಟರು, ಅದ್ಭುತಗಳನ್ನು ದೇವರು ಮಾಡಿದ್ರು, ಎಲ್ಲದೂ ದೇವರು ಮಾಡ್ತಾ ಇದ್ದಾರೆ ನಿಮ್ ಜೀವನದಲ್ಲಿ. ನೀವೇನ್ ಮಾಡ್ತಾ ಇದ್ದೀರಿ? ಒಂದು ಅರ್ಧ ಗಂಟೆ ದೇವರ ಸನ್ನಿಧಾನದಲ್ಲಿ ಮೊಣಕಾಲು ಹೊರಕಾಗದಿರುವ ನೀನು ವಿಶ್ವಾಸಿನೇ ಅಲ್ಲ, ನೀನು ದೇವರ ರಾಜ್ಯಕ್ಕೆ ಯೋಗ್ಯನೇ ಅಲ್ಲ, ದೇವರ ರಾಜ್ಯ ನೀನು ಅಲ್ಲವೇ ಅಲ್ಲ, ದೇವರ ರಾಜ್ಯದಲ್ಲಿ ದೇವರು ಸೇರಿಸೋದೇ ಇಲ್ಲ. ಕಾರಣ ಒಂದು ವಿಶ್ವಾಸಿ ಯೇಸು ಕ್ರಿಸ್ತನಿಗಿದ್ದಂತ ಪ್ರೀತಿ, ಯೇಸು ಕ್ರಿಸ್ತನಿಂದ ಭಾರವನ್ನ ಹೊತ್ತಿರುವನಾಗಿರ್ಬೇಕು. ನಾನು ಕ್ರಿಸ್ತನ ಬಳಿಗೆ ಬರುವಾಗ ಒಂದು ಕಪ್ಪು ಇದ್ದಿಲು, ಆದ್ರೆ ಈಗ ಕಪ್ಪು ಇದ್ದಿಲ್ಲಲ್ಲ, ಉರಿಯುವ ಇದ್ದಿಲಲ್ಲಿ ಬಿದ್ದಿರುವ ಒಂದು ಇದ್ದಿಲಾಗಿದ್ದೇನೆ. ಕುಲ್ಮೆ ಯಕ್ಷಮ ನೋಡಿದ್ರೆ, ಕುಲ್ಮೆ ಕಬ್ಬಣ ಕಾಯಿಸುವ ಕುಲ್ಮೆ, ಕಬ್ಬಣ ಎಲ್ಲ ಕಾಯಿಸುವ ಕುಲ್ಮೆ ಇದೆಯಲ್ಲ, ಆ ಕುಲ್ಮೇಲೆ ಏನಾಗುತ್ತೆ? ಕೆಂಡ ಉರಿವಾಗ ಅದಕ್ಕೆ ಏನ್ ಹಾಕ್ತಾರೆ? ಕಪ್ಪು ಇದ್ದಿಲಾಗ್ತಾರೆ. ಏನಾಗ್ತಾರೆ? ಆ ಕಪ್ಪು ಇದ್ದಿಲ್ಲ ಏನಾಗುತ್ತೆ? ಏನಾಗುತ್ತೆ? ಈಗ ನಿಮ್ ಕಪ್ಪುಗಿದೆಯಾ ಕೆಂಪುಗಿದೆಯಾ? ಕಲ್ಲರ್ ಅಲ್ಲ, ನಿಮ್ಮ ಆತ್ಮಿಕ ಜೀವನ. ಕೆಂಪು ಗುರಿತಾ ಇದೆಯಾ? ಕೆಂಪು ಗುರಿತಾ ಇದೆಯಾ? ಗಟ್ಟಿಯಾಗಿ ಹೇಳ್ರಿ. ಇಲ್ಲ ಪಾಸ್ಟರ್, ಕಪ್ಪುಗಿದ್ದೀನಿ, ಯಾರು ಎತ್ತಿ ಅಲ್ಲಿ ಆಗ್ತಾ ಇಲ್ಲ. ಯಾರು ಎತ್ತಿ ಇವತ್ತು ನೀವು ಒಪ್ಪಿಸ್ಕೊಡಿ, ದೇವರು ಎತ್ತಿ ಹಾಕ್ತಾರೆ. ಆಮೇಲೆ ಸದಾ ಉರಿಯುವ ಒಂದು ಇದ್ದಿಲಿದೆ, ಅದು ಯಾವಾಗ್ಲೂ ಉರಿತಾ ಇರ್ತದೆ. ಆ ಇದ್ದಿಲಲ್ಲಿ ಹೋಗಿ ನಾನು ಬೀಳ್ಬೇಕು. ಸದಾ ಉರಿಯುವ ಇದ್ದಲು ಪರಿಶುದ್ಧಾತ್ಮನೇ ಸದಾ ಅವರು ಬೆಂಕಿಯಾಗಿ ಉರಿತಾ ಇರ್ತದೆ, ಕೆಟ್ಟವಾಗಿ ಉರಿತಾ ಇರ್ತದೆ. ಅವರು ದಹಿಸುವ ಒಂದು ಅಗ್ನಿ, ಅವರ ಒಳಗೆ ಕಪ್ಪು ಇದ್ದಿಲು ನಾನು ಹೋಗಿ ಬಿಟ್ರೆ ಅದು ದಹಿಸುವ ಇದ್ದಿಲಾಗಿ, ಕೆಂಪ ಇದ್ದಿಲಾಗಿ ದೇವರು ನನ್ನನ್ನು ಮಾರ್ಪಡಿಸ್ತಾರೆ. ಆದ್ರೆ ಆ ಇದ್ದಿಲು ಮೂಟೆಯಲ್ಲಿ ಕಟ್ಟಿದೆ. ಇವಾಗ ಎಲ್ಲಿದೆ? ಇದು ಬೇಡ, ಎದಕ್ಕೂ ಪ್ರಯೋಜನ, ಎತ್ತಿ ಬಿಸಾಕ್ಬೇಕಂತ ಇಟ್ಟಿದೆ. ಆದ್ರೆ ಕಟ್ಟಿರೋನಿಗೆ ಗೊತ್ತಿಲ್ಲ ಅದು ತಿರ್ಗಾ ಉರಿಲಿಕ್ಕೆ ಹೋಗುತ್ತೆ ಅಂತ. ಹಾಗಾದ್ರೆ ಇವತ್ತು ನೀವು ತಿರ್ಗಾ ಉರಿಲಿಕ್ಕೆ ಹೋಗಬಹುದು. ಎಷ್ಟು ಜನ ಕೈ ಮೇಲೆ ಬರ್ತಾನೆ ಇಲ್ಲ. ಇಷ್ಟು ಚಾರ್ಜ್ ಮಾಡಿದ್ರು ಸೋತ್ರ. ನನ್ನ ಪ್ರಕಾರ ಏನು 30% ಚಾರ್ಜ್ ಆಗಿದೆ. ಹಾಗಾದ್ರೆ ಇವತ್ತು ಏನಾಗ್ಬೇಕು? ಇದು ದೇವರ ಆತ್ಮನ ಬಂದಿದೆ, ನಮ್ಮ ಮಧ್ಯದಲ್ಲಿ ಚಲಿಸ್ತಾನೆ. ಅವರ ಒಬ್ಬೊಬ್ಬರ ಹೃದಯ ನೋಡ್ತಾ ಇದ್ದಾರೆ. ಆ ಭಾರ ಇದೆಯೋ ಈಗ ಅವರನ್ನು ತುಂಬಿಸಕ್ ಹೋಗ್ತಾನೆ. ಹಾಗೆ ಇಲ್ಲಿಂದ ಕಪ್ಪಿದ್ದಿಲ್ಲಾಗಿ ನೀವು ಹೋಗಲ್ಲ, ಉರಿಯುವ ಒಂದು ಕೆಂಡವಾಗಿ, ಉರಿಯುವ ಒಂದು ಕೆಂಡವಾಗಿ ಇಲ್ಲಿಂದ ಹೋಗುವ. ಆ ಉರಿಯುವ ಕೆಂಡದಲ್ಲಿ ಏನು ಬೇಡದೇ ಇರುವ ಒಂದು ಕಬ್ಬಣ ಹಾಕ್ತಾರೆ. ಆಮೇಲೆ ಏನು ಬೇಡದೇ ಇರುವ ಆ ಕಬ್ಬಣ ಏನಾಗುತ್ತೆ? ಕಬ್ಬಣ ಏನಾಗುತ್ತೆ? ಅಲ್ಲೇಲೂಯಾ. ಅದೇ ತರ ನಿನ್ನ ಹತ್ರ ಒಂದು ವಿಷಯಗಳು ಬಂದ್ರು ಬಿಡುಗಡೆ ಆಗಿನೇ ಹೊರಗಡೆ ಬರ್ತಾನೆ. ಅಲ್ಲೇಲೂಯಾ. ನಿನ್ನ ಹತ್ರ ರೋಗಿ ಬಂದ್ರೆ ಬಿಡುಗಡೆ ಆಗಿನೇ ಹೋಗ್ತಾನೆ. ದೆವ್ವ ಹಿಡಿದವರು ಬಂದ್ರೆ ಬಿಡುಗಡೆಯಾಗಿ ಹೋಗ್ತಾನೆ. ಹೋರಾಟದಲ್ಲಿ ಬಂದವರು ಬಿಡುಗಡೆಯಾಗಿ ಹೋಗ್ತಾರೆ. ಕಾರಣ ನಿನ್ನಲ್ಲಿರುವ ಆ ಉರಿಯುವಂತ ಕೆಂಡ ಅವರ ಮೇಲಿರೋದು ಚಲಿಸ್ತದೆ. ಅಲ್ಲೇಲೂಯಾ. ಅವರ ಮೇಲೂ ಆ ದಿನಗಳಲ್ಲಿ ಪೇತ್ರ ಪೌಲರಿಗೆ ಒಬ್ಬರ ಮೇಲೆ ಕೈ ಇಡೋಕ್ಕೂ ಟೈಮ್ ಇಲ್ಲ. ಅಷ್ಟು ಜನ ಪೇತ್ರ ಸ್ತೋತ್ರ ದೇವರದನ್ನ ಕಂಡಿದೆ. ಪೇತ್ರ ಹಿಂಗೆ ನಡ್ಕೊಂಡು ಹೋಗುವಾಗ ಅವನ ನೆರಳು ರೋಗಿ ಮೇಲೆ ಬಿದ್ದರೆ ಸಾಕು.
ರೋಗಿಗಳೆಲ್ಲ ಎದ್ದು ನಿಂತ್ಕೊಳ್ತಾರೆ, ಹಾಸಿಗೆಯಲ್ಲಿ ಇರೋರೆಲ್ಲ ಎದ್ದು ನಿಂತ್ಕೊಳ್ತಾ ಇದ್ದಾರೆ, ದೆಬ್ಬ ಹಿಡಿದವರು ಅವರ ಹಾಗೆ ಕೆಳಗಡೆ ಬಿದ್ದು ಬಿಡುಗಡೆಯಾಗಿ ಸೌಖ್ಯವಾಗಿ ಮನೆಗೆ ಹೋಗ್ತಾ ಇದ್ದಾರೆ. ಅದನ್ನ ನೋಡುವಾಗ ಪೌಲನಿಗೆ ಪೇತ್ರನಿಗೆ ಆಶ್ಚರ್ಯ ಆಗ್ತಾ ಇದೆ, ದೇವರು ನನ್ನ ನೆರಳಲ್ಲಿ ಕ್ರಿಯೆ ಮಾಡ್ತಾ ಇದ್ದೇನೆ ಅಂತ. ಅದರ ಅರ್ಥ ನೀನು ಒತ್ತಿ ಉರಿಬೇಕು. ನೆರಳಲ್ಲಿ ಅಭಿಷೇಕ ಇಳಿದು ಬರ್ತದೆ, ಮಾತಲ್ಲಿ ಅಭಿಷೇಕ ಇಳಿದು ಬರ್ತದೆ, ವಾಕ್ಯದಲ್ಲಿ ಅಭಿಷೇಕ ಇಳಿದು ಬರ್ತದೆ, ಪ್ರೇಯರಲ್ಲಿ ಅಭಿಷೇಕ ಇಳಿದು ಬರ್ತದೆ, ಸ್ವರ್ಗದಲ್ಲಿ ಅಭಿಷೇಕ ಇಳಿದು ಬರ್ತದೆ. ಅದು ಅನೇಕ ಜನಗಳ ಮೇಲೆ ಹೋಗುವಾಗ ಅನೇಕರಿಗೆ ಬಿಡುಗಡೆಯಾಗಿ ಸಂಭವಿಸುತ್ತದೆ. ಎಲ್ಲ ಕೆಂಪು ಎತ್ತಲುಗಳಾಗಿ ಮಾರ್ಪಡಲಿ, ಉರಿವ ಎತ್ತಲಾಗಿ ಮಾರ್ಪಡಲಿ. ದೇವರು ಹೇಳ್ತಾರೆ, ಯಜಮಾನನ ಚಿತ್ತವನ್ನ ತಿಳಿಯದ ಆಳು ತನ್ನ ಜನರನ್ನ ಸಿದ್ಧ ಮಾಡಕ್ಕಾಗಲ್ಲ. ತನ್ನ ಯಜಮಾನನ ಚಿತ್ತವನ್ನ ತಿಳಿದಿರುವ ಆಳು ತನ್ನ ಜನರನ್ನ ಸಿದ್ಧ ಮಾಡ್ತಾನೆ. ಹಾಗಾದ್ರೆ ಯಜಮಾನನ ಚಿತ್ತ ಏನು? ನನ್ನ ಯಜಮಾನನ ಯೇಸು ಕ್ರಿಸ್ತನು, ಅವರ ಚಿತ್ತ ಎಲ್ಲರೂ ರಕ್ಷಣೆ ಹೊಂದಿ ನಿತ್ಯ ಜೀವ ಸೇರ್ಬೇಕು. ಅದು ನನ್ನ ತಂದೆಯ ಚಿತ್ತ, ಯೇಸು ಕ್ರಿಸ್ತನ ಚಿತ್ತ. ಅದು ನನ್ನ ಚಿತ್ತವಾಗಬೇಕು. ಅದನ್ನ ನಾನು ಅರ್ಥ ಮಾಡಿಕೊಳ್ಳಬೇಕು. ಪ್ರೈಸ್ ದ ಲಾರ್ಡ್. ನಿನ್ನ ಕಂಪನಿಯಲ್ಲಿ ನೀನು ಬೆಸ್ಟ್ ಎಂಪ್ಲಾಯ್ ಅಂತ ಸರ್ಟಿಫಿಕೇಟ್ ತಗೊಳ್ಳೋದು ದೊಡ್ಡದಲ್ಲ. ನೀನು ದೇವರಲ್ಲಿ ಸರ್ಟಿಫಿಕೇಟ್ ತಗೋತೀಯಾ? ತಗೊಳಕ್ಕಾಗುತ್ತಾ? ಅದ್ರ ಬಗ್ಗೆ ಚಿಂತೆ ಮಾಡು. ನೀನು ಒಳ್ಳೆ ಆಳು ಎಂದ ದೇವರು ಸರ್ಟಿಫಿಕೇಟ್ ಕೊಡಬೇಕು. ಒಳ್ಳೆ ಸೇವಕನಂದ ದೇವರ ಸರ್ಟಿಫಿಕೇಟ್ ಕೊಡಬೇಕು. ನೀನು ಒಳ್ಳೆ ಬಿಸಿನೆಸ್ ಗಾರನಂದ ದೇವರ ಸರ್ಟಿಫಿಕೇಟ್ ಕೊಡಬೇಕು. ಲೋಕದ ಬಿಸಿನೆಸ್ ಅಲ್ಲ, ಆತ್ಮಗಳನ್ನ ಸಂಪಾದಿಸುವ ಬಿಸಿನೆಸ್. ತಕ್ಕ ಸಮಯದಲ್ಲಿ ಬಲೆ ಹಾಕಿ ಮೀನುಗಳನ್ನು ಎತ್ತುವ ಒಳ್ಳೆ ಬಿಸಿನೆಸ್ ಗಾರನಾಗಬೇಕು. ಅದು ಆತ್ಮಿಕ ವಿಷಯದಲ್ಲಿ, ಲೌಕಿಕ ವಿಷಯವಲ್ಲ. ಇಲ್ಲಿ ಹೆಸರು ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ. ದೇವರ ಮುಂದೆ ನೀವೇನು ನಿಲ್ಲಕ್ಕಾಗುತ್ತೆ? ನೀವು ಚಿಂತೆ ಮಾಡ್ತಾ ಇದ್ದೀರಾ? ಇಷ್ಟು ದಿನ ಯಾಕೋಬದಲ್ಲಿ ಹಿಂಗೆ ಬರೆದಿದೆ, ಒಳ್ಳೆದನ್ನು ಮಾಡಬೇಕೆಂದು ತಿಳಿದು ಮಾಡದೆ ಇರುವವನು ಪಾಪಕ್ಕೆ ಒಳಗಾಗಿದ್ದಾನೆ. ಹಾಗಾದ್ರೆ ನಾನು ಪ್ರಾರ್ಥಿಸಬೇಕಂದ್ರೆ ನನಗೆ ಗೊತ್ತು. ಜನರಿಗಾಗಿ ಪ್ರಾರ್ಥಿಸಬೇಕು, ಅಧಿಕಾರಿಗಳಿಗಾಗಿ ಪ್ರಾರ್ಥಿಸಬೇಕು, ಬಡವರಿಗಾಗಿ, ನಿರ್ಗತಿಕರಿಗಾಗಿ, ವಿಧವೆಯರಿಗಾಗಿ, ಅನಾಥರಿಗಾಗಿ, ಸೆರೆಯಲ್ಲಿರುವವರಿಗಾಗಿ, ಸ್ವಂತ ನನ್ನ ಪಟ್ಟಣಕ್ಕಾಗಿ, ಸ್ವಂತ ನನ್ನ ಕುಟುಂಬದವರಿಗಾಗಿ, ಅಲ್ಲೇಲಿ ಅನೇಕ ಮಾದಕ ಡ್ರಗ್ಸ್ ಅಡಿಕ್ಟ್ಗಳಾಗಿ ಬೇಡದ ಪಾಪದಲ್ಲಿ ಬಿದ್ದಿರುವವರಿಗಾಗಿ, ಬಡ ಮಕ್ಕಳಿಗಾಗಿ ಪ್ರಾರ್ಥಿಸಬೇಕಂದ್ರೆ ನನಗೆ ಗೊತ್ತು. ಟಿವಿಯಲ್ಲೆಲ್ಲ ನಾವು ನೋಡ್ತಾ ಇರ್ತೇವೆ, ಅಯ್ಯೋ ಹಿಂಗೆಲ್ಲ ಆಯ್ತಾ ಅಂತ ಹೇಳಿ ನಾವು ಸುಮ್ಮನೆ ಆಗ್ತೀವಿ. ಅದನ್ನ ನೋಡುವಾಗ ನೀನು ಪ್ರಾರ್ಥಿಸದೆ ಹೋದರೆ ದೇವರು ನಿನಗೆ ಮುಂದೆ, ದೇವರ ಮುಂದೆ ಬರುವಾಗ ದೇವರು ಕೇಳುತ್ತಾರೆ, ನೀ ನನ್ನ ಕೆಲಸದವನು ತಾನೆ, ನನ್ನ ಆಳು ತಾನೆ, ನನ್ನ ಸೇವಕನು ತಾನೆ, ಏನ್ ಮಾಡಿದೆ? ಏನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ? ಹಾಗಾದ್ರೆ ಇವತ್ತು ದೇವರಿಗೆ ಏನ್ ಮಾಡಬೇಕು? ನಿಜವಾಗಿ ಇಷ್ಟು ಜನ ಒಂದು ಭಾರ ಬರ್ತೀವಿ. ಹಲ್ಲೆಲೂಯಾ. ನಾವು ಪ್ರಾರ್ಥಿಸೋದನ್ನ ಕಲಿಬೇಕು. ಪ್ರಾರ್ಥಿಸೋದನ್ನ ಏನ್ ಮಾಡಬೇಕು? ಪ್ರಾರ್ಥನೆ ನಾವು ಕಲಿಯುವ ಹಂಗೆ ಇವತ್ತು ಪ್ರಾರ್ಥಿಸಬೇಕು.
ಒಂದು ಹೊತ್ತು ಇವತ್ತಿರೋ 2 ಹೊತ್ತಿಗಾಗಿ ಮಾಡ್ಲೇಬೇಕು. 2 ಹೊತ್ತು ಪ್ರಾರ್ಥನೆ. ದಾನಿಯೇಲ ಹೇಳ್ತದ, ದೇವರೇ ನಾನು 3 ಹೊತ್ತು ಊಟ ಮಾಡ್ತೀನಿ ತಾನೆ, ನಾನು 3 ಹೊತ್ತು ಏನ್ ಮಾಡ್ತೀನಿ? ಪ್ರಾರ್ಥನೆ ಮಾಡ್ತೀನಿ. ಒಂದು ಫಾರಿನ್ ಕಂಟ್ರಿಗಳಲ್ಲಿ ಕ್ರಿಶ್ಚಿಯನ್ ಕಂಪನಿಗಳಲ್ಲಿ ಪ್ರೇಯರ್ ರೂಮ್ ಇದೆ ಗೊತ್ತಾ? ಪ್ರೇಯರ್ ರೂಮ್ಸ್ ಇದೆ. ಇಲ್ಲಿಲ್ಲ, ಇಂಡಿಯಾದಲ್ಲಿ ಕಡಿಮೆ. ಔಟ್ ಆಫ್ ಕಂಟ್ರಿಲಿ ಪ್ರೇಯರ್ ರೂಮ್ಸ್ ಗಳಿದೆ. ಒಂದು ಎಂಪ್ಲಾಯಿಗೆ ಪ್ರೇಯರ್ ಮಾಡ್ಬೇಕು ಅನ್ಸಿದ್ರೆ ಸೂಪರ್ವೈಸರ್ ಮ್ಯಾನೇಜರ್ ಹೇಳ್ಬಿಟ್ಟು ಅವನಿಗೆ ಪ್ರೇಯರ್ ಮಾಡಬಹುದು. ಅದು ನಮ್ಮ ದೇಶದಲ್ಲಿ ಬರಲಿ. ಅದೇ ತರ ಏನೋ ರೂಮ್ ನಿಮ್ಮ ಮನೇಲಿ ಇದೆಯಾ? ಫಾಸ್ಟ್ ಇರೋದೇ ಒಂದು ಸಿಂಗಲ್ ಬೆಡ್ರೂಮ್. ಹಾಗಾದ್ರೆ ಪ್ರಾರ್ಥನೆಗೊಂದು ರೂಮು, ಪ್ರಾರ್ಥನೆಗೊಂದು ರೂಮ್ ಬೇಕಾದ್ರೆ ಈಗ ನಮ್ಗೆ ಏನ್ ಬೇಕು ಅರ್ಜೆಂಟ್ ಆಗಿ? ಇಟ್ಟಿಗೆಯಲ್ಲಿ ಸ್ವಂತ ಮನೆ ಬೇಕು. ಏನ್ ಬೇಕು? ಸ್ವಂತ ಮನೆ ನಮಗೆ ಬಂದ್ರೆ ಏನಾಗುತ್ತೆ? ಸಪರೇಟ್ ಆಗಿ ಒಂದು, ಇಲ್ಲ ಅಂದ್ರೆ ಡಬಲ್ ಬೆಡ್ರೂಮ್ ತಗೋಬೇಕು, ಸ್ವಲ್ಪ ಬಾಡಿಗೆ ಜಾಸ್ತಿ ಕಟ್ಟಬೇಕು. ಆ ರೂಮ್ ಮಾತ್ರ ಪ್ರಾರ್ಥನೆಗೆ. ಹಲ್ಲೆಲೂಯಾ. ಏನಕ್ಕೆ ಗೊತ್ತಾ? ಪ್ರಾರ್ಥನೆ ಮಾಡೋ ರೂಮಲ್ಲಿ ಜಗಳ ಆಡಂಗಿಲ್ಲ. ಸಿಂಗಲ್ ಬೆಡ್ರೂಮ್ ಆದ್ರೆ ಗಂಡ ಹೆಂಡತಿ ಏನ್ ಮಾಡ್ತಾರೆ? ಫೈಟ್ ಮಾಡ್ತಾ ಇರ್ತಾರೆ. ಮತ್ತೆ ಅಲ್ಲಿ ಹೆಂಗೆ ಮೊಣಕಾಲು ಊರಕ್ಕಾಗುತ್ತೆ? ದೇವರಪ್ಪನ ಹೇಳ್ತಾರೆ, ಜಗಳ ಮಾಡಿದ ಸರಳ ಮೊಣಕಾಲು ಊರಿದೀವಿ ಎದ್ದೇಳೋದಿಲ್ಲ ಅಂತ. ಆಮೇಲೆ ನಾನು ಹಿಂಗೆ ಹೇಳ್ತಾಳೆ, ನಿನಗೆ ನಾಚಿಕೆ ಆಗಲ್ಲ ಅಂತ ಬೈತಾರೆ ದೇವರು. ಇಸ್ಲಾಂ ಅದಕ್ಕೆ ಏನ್ ಮಾಡೋದು? ಸಪ್ರೇಟ್ ಒಂದು ರೂಮ್ ಇರ್ಲಿ. ಹಂಗಂತ ಬೆಡ್ರೂಮ್ ಅಲ್ಲಿ ಜಗಳ ಆಡಿ ಅಂತ ನಾನು ಹೇಳ್ತಾ ಇಲ್ಲ. ಸಪ್ರೇಟ್ ಒಂದು ರೂಮ್ ನಮಗೆ ಪ್ರೇಯರ್ಗೆ ಬೇಕು. ಅದು ದೇವರ ಸನ್ನಿಧಾನದಲ್ಲಿ ಮೊಣಕಾಲನ್ನು ಊರೋದಕ್ಕೆ. ಆಮೇಲೆ ಆದಷ್ಟು ಬೇಗ ಎಲ್ರಿಗೂ ಒಂದು ಸ್ವಂತ ಜಾಗ. ಇದಕ್ಕೆಲ್ಲ ಜೋರ್ ಸೌಂಡ್ ಬರ್ತಾ ಇದೆ, ಅವಾಗ ಪ್ರೇಯರ್ಗೆ ಒಂದು ಸೌಂಡೇ ಬರ್ತಾ ಇದೆ. ಪ್ರೇಯರ್ಗೆ ಗಟ್ಟಿಯಾಗಿ ಹೇಳ್ರಿ. ಸ್ವಂತ ಮನೆ ಅಂದ್ರೆ ಎಲ್ಲರಿಗೂ ಸೌಂಡ್ ಬರ್ತಾ ಇದೆ. ಲೂಕ 18 ಒಂದನೇ ವಾಕ್ಯ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ. ಹಾಗಾದ್ರೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುತ್ತಿರಬೇಕು. ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕು. ದೇವ್ರು ಹೇಳ್ತಿದ್ದಾರೆ, ಬೇಸರಗೊಳ್ಳದೆ ಯಾವಾಗಲೂ ಏನ್ ಮಾಡು. ಹಾಗಾದ್ರೆ ಪ್ರಾರ್ಥನೆ ಅನ್ನುವಾಗ ಏನಾಗ್ಬಾರ್ದು ನಿಮ್ಗೆ? ನಾನು ಪ್ರಾರ್ಥನೆ ಸಬ್ಜೆಕ್ಟ್ ಎತ್ತಾಗ್ಲೂ ಎಷ್ಟೋ ಜನಕ್ಕೆ ಬೇಜಾರ ಆಗಿಲ್ಲ. ನಾನ್ ಮಾಡದೇ ಇರೋದೆಲ್ಲ ಇದಕ್ಕೆ ಫಾಸ್ಟ್ ಹೇಳ್ತಾರೆ. ನಾನ್ ಮಾಡದೇ ಇರೋದೆಲ್ಲ. ಹಾಗಾದ್ರೆ ಪ್ರಾರ್ಥನೆ ಮಾಡದೇ ಇರೋರಿಗೆ ಇವತ್ತು ಏನಾಗಿದೆ? ಬೇಜಾರಾಗಿದೆ, ಆಮೇಲೆ ಎಚ್ಚರಿಕೆ ಆಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ಹೇಳಿದ ಪ್ರಾರ್ಥನೆ ವಿಷಯದಲ್ಲಿ ಏನಿರಬಾರದು? ಬೇಸರ ಇರಬಾರ್ದಂತೆ. ಮತ್ತೆ ನಮ್ಮ ಸಭಾ ವೀಕ್ ಆಗ್ಲಿಕ್ಕೆ, ದುರ್ಬಲ ಆಗ್ಲಿಕ್ಕೆ ಕಾರಣ ಸಭೆಯಲ್ಲಿ ಪ್ರಾರ್ಥನೆ ಇಲ್ಲದೆ ಇರುವುದು. ಎಷ್ಟು ಜನ ಕೂಡಿ ಬರ್ತೀರಿ ಹೇಳ್ರಿ ನೋಡೋಣ. ಸಭೆಯಲ್ಲಿ ಒಂದು ಕೂಟಗಳು ಇಟ್ರೆ ಎಷ್ಟು ಜನ ಕೂಡಿ ಬರ್ತೀರಿ? ಕೈ ಎತ್ತುಬಿಡಿ, ಕೈ ಎತ್ತು. ಹಲ್ಲೆಲೂಯಾ. ಹಾಗಾದ್ರೆ ಅದರ ಅರ್ಥ ನಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಯಾರು ಪ್ರಾರ್ಥನೆಗೆ ಬರಲ್ಲ ನಮ್ಗೆ ಅರ್ಥ ಚೆನ್ನಾಗಿ ಗೊತ್ತಾಗುತ್ತೆ. ಕೆಲವರು ಹಿಂಗೆ ಹೇಳಿದ್ರು, ಸಭೆಗೆ ಬರೋದನ್ನ ಕೆಲವರು ರೂಢಿಯಾಗಿ ಬಿಟ್ಬಿಟ್ಟಿದೆ ಅಂತೆ. ಅದ್ರ ಅರ್ಥ ಏನು? ಅವರು ಬರೋದೇ ಇಲ್ಲ. ಕಾರಣ ಏನಂದ್ರೆ ಅವ್ರಿಗೆ ಆ ಒಳಗಡೆ ಪ್ರಾರ್ಥನೆ ಭಾರ ಅವರಲ್ಲಿ ಇಲ್ಲದೆ ಇರೋದ್ರಿಂದ, ಒಂದು ವ್ಯತ್ಯಾಸವಾದ ಪ್ರಾರ್ಥನಾ ಜೀವನ ಇಲ್ಲದೆ ಇರೋದ್ರಿಂದ ಪ್ರೇಯರ್ಗೆ ನಮ್ಗೆ ಬರಕ್ಕಾಗಲ್ಲ. ಗೊತ್ತಿರುತ್ತೆ ಪ್ರಾರ್ಥನೆ ಇದೆ ಅಂತ. ಅದಕ್ಕೆ ದೇವರು ಹೇಳ್ತಿದ್ದಾರೆ, ನನ್ನ ಸಭಾ ಅಭಿವೃದ್ಧಿ ಆಗ್ಬೇಕಂತ ಬೇಸರಗೊಳ್ಳದೆ ನೀವು ಪ್ರಾರ್ಥನೆ ಮಾಡಬೇಕು. ಈ ಹೊಸಳ್ಳಿ ಪಟ್ಟಣಕ್ಕೆ ನಾನು ಬಂದಾಗ ಒಂದೇ ಒಂದು ವಿಶ್ವಾಸಿ ನಮ್ಮ ಸಭೆಯಲ್ಲಿ ಇಲ್ಲ. ನಾನು ಮೊದಲ ಆರಾಧನೆ ಪ್ರಾರಂಭ ಮಾಡಿರೋದು 0 ಇಂದಾನೆ. ಒಬ್ಬನೂ ಇಲ್ಲ ಚರ್ಚಲ್ಲಿ. ಸೆಕೆಂಡ್ ವಾರದಲ್ಲಿ ಬಂದಿರೋದೇ ಅಲ್ಲಿ ರೋಡಲ್ಲಿ ಗೋಲಿ ಆಡೋ ಮಕ್ಕಳು. ಈ ಸಲ ಅವರನ್ನ ಕೂರಿಸ್ಕೊಂಡು ಅವರಿಗೆ ಚಾಕ್ಲೇಟ್ ಕೊಟ್ಟು ಅವರ ಹತ್ರ ಹಾಡು ಆಡಿಸಿ ಅವರಿಗೆ ವಾಕ್ಯ ಹೇಳ್ಕೊಟ್ಟು ನಾನು ಅವ್ರನ್ನ ಮನೆ ಕಳಿಸಿ ನಾನು ಮನೆಗೆ ಹೋಗಿದ್ದೆ. ಇಷ್ಟಲ್ಲ. ಹಾಗಾದ್ರೆ ಪ್ರಾರ್ಥನೆಯಿಂದ ಎಷ್ಟು ಆತ್ಮಗಳು ಬರುವಂತೆ ದೇವರು ಕೃಪೆ ಕೊಟ್ಟಿದ್ದಾರೆ. ಒಬ್ಬನ ನೀವೆಲ್ಲರೂ ಪ್ರಾರ್ಥನೆ ಮಾಡಿದ್ರೆ ಆಮೇಲೆ 2 ಚರ್ಚ್ ಕೊಟ್ಟಿದ್ರು ದೇವರು. ಹಲ್ಲೆಲೂಯಾ. ಅದ್ರಲ್ಲಿ ಸಾಕಾಗ್ತಾ ಇಲ್ಲ. ಆ ಪ್ರೇಯರ್ ಪವರ್ ಸಾಕಾಗ್ತಾ ಇಲ್ಲ. ಒಬ್ಬನ ಕೆಲಸ ಮಾಡೋಕ್ಕೂ 10 ಜನ ಕೆಲಸ ಮಾಡೋಕ್ಕೂ ವ್ಯತ್ಯಾಸ ಇದೆ. ಆಮೇಲೆ ಹಾಗಾದ್ರೆ ಒಬ್ಬನು ಅವನಿಗೆ ಎಷ್ಟು ಸಾಮರ್ಥ್ಯ ಅಷ್ಟು ಮಾಡಬಹುದು. 10 ಜನ ಆದ್ರೆ 10 ಜನದ ಕೆಲಸವನ್ನು ಮಾಡಬಹುದು. ಹಾಗಾದ್ರೆ ಸಭೆ ಎಲ್ಲರೂ ಕೈ ಜೋಡಿಸಿದ್ರೆ ಸಭೆ ಏನಾಗುತ್ತೆ? ಗಟ್ಟಿಯಾಗಿ. ಆಮೇಲೆ ಅನೇಕ ರೋಗಿಗಳು ಸೌಖ್ಯ ಆಗ್ತಾರೆ. ಅನೇಕ ಮಕ್ಕಳಿಲ್ಲದವರಿಗೆ ದೇವರ ಮಕ್ಕಳು ಅದ್ಭುತಗಳು ನಡೀತಾರೆ. ಮತ್ತು ಬಿಡುಗಡೆ ಕಾಣದ ಎಷ್ಟು ಜನಗಳು ಅಲಿತಾ ಇದ್ದಾರೆ, ಎಷ್ಟು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ. ಅವರು ಒಂದೇ ಒಂದು ಯೇಸುವನ್ನ ವಿಶ್ವಾಸ ಮಾಡಿದರೆ ಸಾಕು.
ಬಿಡುಗಡೆ ಆಗುತ್ತೆ. ಅಂತ ಜನಗಳು ಬರುವುದಕ್ಕಾಗಿ ನಾವು ನೀವೇನ್ ಮಾಡ್ಬೇಕು? ನಾನು ಹೇಳ್ತೇನೆ, ಇಲ್ಲಿ ಕುತ್ಕೊಂಡು ನಿಮ್ಯಾನ್ಸ್ ಮೇಲೆ ಕೈ ಚಾಚ್, ಕಿದ್ವಾಯಿ ಮೇಲೆ ಕೈ ಚಾಚ್, ವಾಣಿ ವಿಲಾಸ್ ಮೇಲೆ ಕೈ ಚಾಚ್, ಪ್ರಾಂತ್ಯದಲ್ಲಿರುವ ಹಾಸ್ಪಿಟಲ್ಗಳ ಮೇಲೆ ಕೈ ಚಾಚ್. ದೇವರ ಅಲ್ಲಿರುವ ರೋಗಿಗಳಿಗೆ ಬಂದು ಬಿಡುಗಡೆ ಆಗಲಿ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಿಕ್ಟೋರಿಯಾ ಮೇಲೆ ಕೈಯನ್ನು ಚಾಚು, ಕೊಲಂಬಿಯಾ ಏಷ್ಯಾ ಮೇಲೆ ಕೈಯನ್ನು ಚಾಚು, ಹಾಸ್ಪಿಟಲ್ಗಳ ಮೇಲೆ ಕೈ ಚಾಚು. ಪ್ರಾರ್ಥನೆ ಮಾಡೋ ನಂಬಿಕೆ ಇಟ್ಟು ಅಲ್ಲಿರುವ ರೋಗಿಗಳ ಬಿಡುಗಡೆ ಆಗದೆ ಹಣವನ್ನು ಸಾಕ್ಷಿ ಮಾಡಿಕೊಂಡು ಸೌಖ್ಯ ಕಾಣಲು ಅಲಿತಾ ಇರುವ ಜನಗಳು ಇಲ್ಲಿ ಬಂದು ಬಿಡುಗಡೆ ಆಗಲಿ. ನಿನ್ನ ಪ್ರೇಯರ್ ಉತ್ತರ ಬರ್ತದೆ. ಅವ್ರು ಹೇಳ್ತಾರೆ, ನಾನು ಇದೇ ಹಾಸ್ಪಿಟಲ್ ಇಂದ ಬಿಡುಗಡೆ ಆಗಿದೆ ಇಲ್ಲಿ ಬಂದಿದ್ದೇನೆ ಅಂತ. ಆಗ ನಿನ್ನ ಪ್ರೇಯರ್ ಲಿಸ್ಟ್ ಅಲ್ಲಿ ಹೆಸರು ಇರ್ತದೆ. ಇವತ್ತು ಬರ್ದಿಡ್ರಿ, ನಿಮ್ಗೆ ಗೊತ್ತಿರೋ ಹಾಸ್ಪಿಟಲ್ ಹೆಸರು ಬರ್ದಿಡ್ರಿ. ನಮಗ್ ಗೊತ್ತು ಇವತ್ತು 100ಕ್ಕೆ 70% ಹಾಸ್ಪಿಟಲ್ ಅಲ್ಲಿ ಮೋಸನೆ ಮಾಡ್ತಾ ಇರೋದು. ಗುಣ ಆಗ್ಬೇಕಂತ ಗೊತ್ತಿದ್ರು ಗುಣ ಮಾಡಲ್ಲ. ಬಿಲ್ ಮೇಲೆ ಬಿಲ್ ಹಾಕಿ ಅವನಿಗೆ ಮೋಸನೆ ಮಾಡ್ತಾ ಇದ್ದಾರೆ. ಆದ್ರೆ ಯೇಸುವಿನ ಒಂದು ನಾಮದಲ್ಲಿ ಅವನ ರೋಗಗಳಲ್ಲಿ ಸೌಖ್ಯವಾಗಿದೆ. ಕೈ ಚಾಚು, ಹಾಸ್ಪಿಟಲ್ ಮೇಲೆ ಕೈ ಚಾಚು. ನಂಬಿಕೆ ಇದೆಯಾ? ಕೈ ಚಾಚುವ ದೇವರು ಕ್ರಿಯೆ ಮಾಡ್ತಾರೆ. ಅದು ಹೆಂಗೆ ಕ್ರಿಯೆ ಮಾಡ್ತಾರೆ ಅಂದ್ರೆ, ನಿನ್ನ ಪ್ರೇಯರ್ ಲಿಸ್ಟ್ ಅಲ್ಲಿ ಹೆಸರುಗಳು ಬರಲಿ. ಒಂದಲ್ಲ ಒಂದು ದಿನ ಇಲ್ಲಿ ನಿಂತು ಹೇಳ್ತಾರೆ, ನಾನು ಇಂಥ ಹಾಸ್ಪಿಟಲ್ ಬಿಡುಗಡೆ ಆಗಿದೆ ಬಂದಿದ್ದೇನೆ. ಆಗ ದೇವರಾತ್ಮ ಅಂತ, ಮಗಳೇ ನಿನ್ನ ಪ್ರೇಯರ್ ಲಿಸ್ಟ್ ಅಲ್ಲಿ ಹೆಸರಿತ್ತು ತಾನೆ, ಬಿಡುಗಡೆ ಕೊಟ್ಟಿದ್ದೇನೆ. ದೇವರು ನೀನ್ ಪ್ರೇಯರ್ ಮಾಡು, ನಾನು ಕ್ರಿಯೆ ಮಾಡ್ತೇನೆ. ನೀನ್ ಪ್ರಾರ್ಥನೆ ಮಾಡು, ನಾನು ಅದ್ಭುತಗಳನ್ನ ಮಾಡ್ತೇನೆ. ಸಭಾವಾರ ಸೇವಕರಿಗೆ ಮಾತ್ರ ಅಲ್ಲ, ಈ ಸಭೆ ಎಲ್ಲ ಮೆಂಬರ್ಗಳ ಮೇಲೆ ಇದೆ. ದೇವ್ರ ನಿಮ್ಮ ಮೇಲೆ ಹಾಕಿದ್ದಾರೆ. ನಾವು ಆಮೇಲೆ ಪ್ರಾರ್ಥನೆ ಮಾಡೋದಾದ್ರೆ ನಾವು ಆಶೀರ್ವದಿಸಲ್ಪಡ್ತೇವೆ. ಮೊದಲು ಪ್ರಾರ್ಥಿಸುವ ವ್ಯಕ್ತಿ ಏನಾಗ್ತಾನೆ? ಪ್ರಾರ್ಥಿಸುವ ವ್ಯಕ್ತಿ ಎಂದು ಒಣಗಿರೋದಿಲ್ಲ. ಆಮೇಲೆ ಉದಾಹರಣೆ, ಫಲ ಕಾಣೋದು ಒಣಗಿರುವ ಮರದಲ್ಲೋ ಇಲ್ಲ ಹಸಿರಿರುವ ಮರದಲ್ಲೋ? ಹಾಗಾದ್ರೆ ಒಣಗಿದ ಸ್ಥಿತಿಯಲ್ಲಿ ನಾನಿದ್ರೆ ಹೆಂಗೆ ಫಲ ಬರುತ್ತೆ ನನ್ನಲ್ಲಿ? ನಾನು ಏನಾಗಬೇಕು? ಹಸಿರಾಗ್ಬೇಕಂದ್ರೆ ಏನ್ ಮಾಡ್ಬೇಕು? ದೇವರ ಮುಂದೆ ಹೋಗ್ಬೇಕು. ನನ್ನ ಮತ್ತು ದೇವರ ಸಂಬಂಧ ಬಲಗೊಳ್ಳೋದು ಪ್ರೇಯರ್ ಅಲ್ಲಿ. ಹೆಚ್ಚಿನ ರೀತಿಯಲ್ಲಿ ನಾನು ಹೆಂಡತಿನ ಪ್ರೀತಿ ಮಾಡ್ತಾ ಇದ್ದೆ, ಕೈಯೇ ಬರ್ತಾ ಇಲ್ಲ. ನಾನು ಹೆಂಡತಿನ ಪ್ರೀತಿ ಮಾಡ್ತಾ ಇದ್ದೆ. ಹೇಳ್ರಿ, ಸಂತೋಷವಾಗಿ ಪ್ರೀತಿ ಮಾಡ್ಬೇಕು. ಇಲ್ಲಿ ಕೈ ಜಾಸ್ತಿ ಬರ್ತದೆ. ಹೆಂಡತಿ ಹೇಳಿ, ನಾನು ಯಜಮಾನ ಪ್ರೀತಿ ಮಾಡ್ತಾ ಇದ್ದೆ. ಹಾಗಾದ್ರೆ ನೀವು ಪ್ರೀತಿ ಮಾಡದೆ ಹೋದ್ರೆ ನಿಮ್ಮ ಸಂಬಂಧ ಹೇಗಿರ್ತದೆ? ಒಳ್ಳೆ ಊಟ ಸಿಕ್ಕಲ್ಲ, ಒಳ್ಳೆ ಟಿಫನ್ ಸಿಕ್ಕಲ್ಲ, ಬಟ್ಟೆ ಒಗೆಯಲ್ಲ. ಅಲ್ಲೆಲ್ಲೂಯ. ಹೆಂಡತಿಯಿಂದ ಸುಮ್ಮನೆ ಆದ್ರೂ ಪ್ರೀತಿ ಮಾಡ್ಬೇಕು. ಇವಾಗ ನಿಮ್ಮ ಕೆಲಸ ನಡಿಬೇಕಂದ್ರೆ ಸುಮ್ಮನೆ ಆದ್ರೂ ಪ್ರೀತಿ ಇಲ್ಲ ಅಂತ ಕೆಲಸ ಆಕ್ಟಿಂಗ್ ಆದ್ರೂ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಏನೇ ನಿಮಗೆ ಸಿಕ್ಕಲ್ಲ. ಅಲ್ಲೆಲ್ಲೂಯ. ತಮಾಷೆಗೆ ನಾನು ಹೇಳ್ತಾ ಇದ್ದೇನೆ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ನಮ್ಮ ಸಂಬಂಧ ಹೆಂಡತಿ ಜೊತೆ ಚೆನ್ನಾಗಿರ್ಬೇಕಂದ್ರೆ ಅವ್ರನ್ನ ಪ್ರೀತಿ ಮಾಡ್ಬೇಕು. ಯಜಮಾನ ಜೊತೆ ನಿಮ್ಮ ಸಂಬಂಧ ಚೆನ್ನಾಗಿರ್ಬೇಕಂದ್ರೆ ಯಜಮಾನ್ರು ಏನ್ ಮಾಡ್ಬೇಕು? ನೀವು ಪ್ರೀತಿ ಮಾಡ್ಬೇಕು. ಆಮೇಲೆ ಅನ್ಸ್ತದೆ ಏನೋ ಸಮಸ್ಯೆಗಳಿದೆ ಇಲ್ಲಿ ಅಂತ. ಇದೆಯಾ? 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 ಇದು ವಾಕ್ಯ ಮುಗಿಸ್ಬಿಡ್ಲಾ? ಇದು ಮುಗಿಸಕ್ಕೆ ಸೌಂಡ್ ಬರಲ್ಲ ಅಂದ್ರೆ ಮುಗಿಸ್ಬೇಕಂತ ಅರ್ಥ. ಆರಾಮಾಗಿ ಊಟ ಎಲ್ಲ ಮಾಡ್ಕೊಂಡು ಹೋಗ್ರಿ. ಊಟ ಎಲ್ಲ ರೆಡಿ ಇದೆ. ಊಟ ರೆಡಿ ಇದೆ. ಸಿಸ್ಟರ್ ಊಟ ರೆಡಿ ಇದೆ. ಹಾಗಾದ್ರೆ ಯೇಸು ಕ್ರಿಸ್ತನಲ್ಲಿ ನಮ್ಮ ಸಂಬಂಧ ಚೆನ್ನಾಗಿರ್ಬೇಕಂದ್ರೆ ಪ್ರಾರ್ಥನೆ ಮೂಲಕನೇ ಸಾಧ್ಯ. ದೇವ್ರ ಜೊತೆ ಒಳ್ಳೆ ರಿಲೇಶನ್ಶಿಪ್ ಇರ್ಬೇಕಾ? ಪ್ರೇಯರ್ ಇಂದಾನೆ. ಅದಕ್ಕೆ ದೇವ್ರು ಹೇಳಿದ್ರು, ನೀ ನನ್ನ ಸಮೀಪಕ್ಕೆ ಬಾ, ನಾನ್ ನಿನ್ನ ಸಮೀಪಕ್ಕೆ ಬರ್ತೀನಿ. ಏನ್ ಹೇಳಿದ್ರು ದೇವರು? ನೀನು ನನ್ನ ಸಮೀಪಕ್ಕೆ, ನಾನು ದೇವರನ್ನ ಬಿಟ್ಟು ಎಲ್ಲಾ ಕಡೆ ಹೋಗ್ತಾ ಇದ್ದೇನೆ. ಇವೆಲ್ಲವನ್ನು ಬಿಟ್ಟು ದೇವರ ಹತ್ರ ಹೋಗು. ನಾನು ದೇವರ ಎಲ್ಲದಕ್ಕೂ ಬಿಡುಗಡೆ ಕೊಡ್ಲಿಕ್ಕೆ ಸಾಧ್ಯ. ದೇವರು ಸೃಷ್ಟಿಕರ್ತನು. ರೋಗ ದೇವರು ಸೃಷ್ಟಿ ಮಾಡ್ಲಿಲ್ಲ, ರೋಗ ಸೈತಾನ್ ಸೃಷ್ಟಿ ಮಾಡಿರೋದು. ಅದೇ ರೋಗ ಪರಿಹಾರಕ ನಮ್ಮ ದೇವರು. ಅದಕ್ಕಾಗಿನೇ ಶಿಲ್ಬೆಲ್ ಅವ್ರ ರಕ್ತ ಸುರಿಸಿರೋದು. ಎಂತ ರೋಗವಾದ್ರೆ ಇವತ್ತು ದೇವರು ಬಿಡುಗಡೆ ಕೊಡ್ತಾ. ನೀ ದೇವರ ಸಮೀಪಕ್ಕೆ ಬಾ. ಎಷ್ಟು ಸಾಲ ಇದೆ ದೇವರು ಬಿಡುಗಡೆ ಕೊಡ್ತಾ. ಎಷ್ಟು ಹೋರಾಟದ ದೇವರು ಬಿಡುಗಡೆ ಕೊಡ್ತಾ. ಎಷ್ಟು ಕಷ್ಟದಲ್ಲಿದೆ ದೇವರು ಬಿಡುಗಡೆ ಕೊಡ್ತಾರೆ. ಎಷ್ಟು ಸಮಸ್ಯೆ ದೇವರು ಬಿಡುಗಡೆ ಕೊಡ್ತಾರೆ. ಆದ್ರೆ ದೇವರು ಹೇಳ್ತಿದ್ದಾರೆ, ನೀ ನನ್ನ ಸಮೀಪಕ್ಕೆ ಬಾ, ನಾನು ನಿನ್ನ ಸಮೀಪಕ್ಕೆ ಬರ್ತೀನಿ. ದೇವ್ರು ಬಂದು ಏನ್ ನಿನ್ ಕಷ್ಟ, ಏನ್ ನಿನ್ ಪ್ರಾಬ್ಲಮ್, ಅದೆಲ್ಲ ನಿನ್ನ ಸಮೀಪದಲ್ಲಿ ಬಂದು ದೇವ್ರು ಕೇಳ್ತಾನೆ, ನಿನ್ಗೆ ಉತ್ತರ ಕೊಡ್ತಾನೆ. ಇವತ್ತು ಪ್ರೇಯರ್ ಸ್ಟಾರ್ಟ್ ಮಾಡ್ರಿ. ನೆಕ್ಸ್ಟ್ ಕರ್ತನ ಮೇಚ್ ಏಪ್ರಿಲ್ 2nd ಸಂಡೇ ನೀವು ಸಾಕ್ಷಿ ಹೇಳ್ರಿ.
ಹಲ್ಲೆಲೂಯಾ. ಹೆಚ್ಚಿನ ಮತ್ತೆ ಮಾಡಕ್ಕೆ ರೆಡಿ ಇದೆ. ನಾವು ಪ್ರೇಯರ್ ಮಾಡುವಾಗ ದೇವರ ಶಕ್ತಿಯಿಂದ ತುಂಬಲ್ಪಡ್ತೀವಿ. ಸಹೋದರಿ ಸಾಕ್ಷಿ ಹೇಳಿದ್ರು, ಆ ಸಾಕ್ಷಿ ನನಗೆ ಇವತ್ತಿನ ಭಯಂಕರ ಆಶ್ಚರ್ಯ ಆಗುತ್ತೆ. ಅವರನ್ನ ಇವರು ದರೋಡೆ ಮಾಡೋರು, ಆಟೋದಲ್ಲಿ ಹೋಗುವಾಗ ದರೋಡೆ ಮಾಡೋರು ಚಾಕು ಹಿಡಿದಿದೆ ದಿನ ಚಿನ್ನ ಎಲ್ಲ ಬಿಚ್ಚಿ ಕೊಡೋನ್ನ. ಅವ್ರು ಒಂದೇ ಮಾತು ಹೇಳಿದ್ರು, ಜೀಸಸ್ ಅಂತ. ಜೀಸಸ್ ಅಂತ ಒಂದೇ ಹೇಳಿದ್ರು. ಕಣ್ಣು ಮುಚ್ಚಿದೆ, ಕಣ್ಣು ಬಿಟ್ಟು ನೋಡಿದ್ರೆ ಅವನ ಕಾಲು ಬಿದ್ದಿದೆ. ನಾನು ದಯವಿಟ್ಟು ಕ್ಷಮಿಸ್ಬಿಡಮ್ಮ, ನಾನು ಮಾಡಿದ್ದು ತಪ್ಪಾಯ್ತು. ಜೀಸಸ್ ಅಂತ ಹೇಳುವಾಗ ನನಗೆ ಏನೋ ಆಗ್ತಾ ಇದೆ ನನಗೆ ಅಂತ. ಆದ್ರೆ ಮಾತಿನಲ್ಲಿ ಬರುವ ದೇವರ ಶಕ್ತಿ, ಪ್ರಾರ್ಥಿಸುವ ವ್ಯಕ್ತಿ ಅವನಲ್ಲಿ ಒಂದು ಶಕ್ತಿ ಬಿದ್ದಿರುತ್ತದೆ. ಅದು ಬೇರೆ ಯಾವ ಶಕ್ತಿ ಅಲ್ಲ, ದೇವರ ಶಕ್ತಿ. ಹಲ್ಲೆಲೂಯಾ. ದೇವರಿಂದ ವಿಶೇಷವಾಗಿ ಆ ಪ್ರಾರ್ಥನೆ ಮಾಡುವ ವ್ಯಕ್ತಿ ಉಪಯೋಗಿಸಲ್ಪಡ್ತಾರೆ. ಒಂದು ನರ್ಸ್ ಹೆಗ್ನಳ್ಳಿ ಕ್ರಾಸ್ ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ರು. ತಾಯಿ ತುಂಬಾ ವಯಸ್ಸಾಗಿದೆ. ನಾನು ರಕ್ಷಣೆ ಹೊಂದ್ಕೊಂಡು ಬಂದ ದಿನ ನನ್ನ ಜೊತೆ ಒಂದು ಬ್ರದರ್ ಇದ್ರು, ಅವ್ರು ಕರ್ಕೊಂಡು ಹೋಗಿದ್ರು. ಅವ್ರ ಮಿಸಸ್ ಡೆಲಿವರಿ ಆಗಿತ್ತು, ಆ ವಿಷಯವಾಗಿ ಅವರು ಹೋಗಿದ್ರು. ಹೋಗುವಾಗ ಆ ತಾಯಿ ಸಾಕ್ಷಿ ಹೇಳ್ತಾ ಇದ್ರು, ನಾನು ಬಸ್ಸಲ್ಲಿ ಹೋಗ್ತಾ ಇದ್ರೆ ದೇವ್ರು ನನಗೆ ಹೇಳ್ತಾರೆ, ನೋಡಿ ಮುಂದೆ ಒಂದು ಆಕ್ಸಿಡೆಂಟ್ ಆಗುತ್ತೆ ಅಂತ. ದೇವ್ರು 5 ನಿಮಿಷಗಳು ಒಂದು ಆಕ್ಸಿಡೆಂಟ್ ಆಗುತ್ತೆ. ದೇವರು ಹೇಳ್ತಾರೆ, ಇಂಥ ಕುಟುಂಬದಲ್ಲಿ ಹಿಂಗ್ ಸಂಭವಿಸುತ್ತೆ ಅಂತ ನಾನು ದೇವರು ಹೇಳಿದ್ರು. 2 ದಿವಸ ಬಿಟ್ರೆ ಅಲ್ಲಿ ಆತರ ಸಂಭವಿಸ್ತಾ ಇದೆ. ಇದೆಲ್ಲ ನೋಡುವಾಗ ಕೊನೆಗೆ ನಾನು ಪ್ರೇಯರ್ ಮಾಡಿದೆ, ದೇವರೇ ದಯವಿಟ್ಟು ಏನು ಹೇಳ್ಬೇಡ, ನಂಗೆ ಇವೆಲ್ಲ ನೋಡಕ್ ಆಗಲ್ಲ ಅಂತ. ಆಮೇಲೆ ಅದ್ರ ಅರ್ಥ ದೇವರು ವಿಶೇಷವಾಗಿ ನಮ್ಮನ್ನ ಉಪಯೋಗಿಸಕ್ಕೆ ದೇವರು ಇಷ್ಟಪಡುತ್ತಾರೆ. ದೇವರು ಹೇಳಿದ್ರು, ಈ ಕಡೆ ದಿನದಲ್ಲಿ ಒಂದು ಯೌವನ ಪ್ರವಾದಿಗಳನ್ನ ನಾನು ಎಬ್ಬಿಸ್ತೇನೆ. ಯೌವನ ಪ್ರವಾದಿಗಳು ಅವರು ಸುಮ್ಮನೆ ಇರೋದಿಲ್ಲ, ಅವರು ಮುಖದಾಕ್ಷಿಣ್ಯ ಮಾಡೋದಿಲ್ಲ. ಅವರು ನನಗೆ ಬಹಳ ವರ್ಷದಿಂದ ಗೊತ್ತಿರೋರೆಂದು ಸುಮ್ಮನೆ ಇರೋರಲ್ಲ. ದೇವರು ಹೇಳಿ, ನಾನು ನೇರವಾಗಿ ಪ್ರವಾದಿಸುವವರು. ಕೆಟ್ಟದನ್ನ ಕೆಟ್ಟದೆಂದು, ಒಳ್ಳೆದನ್ನ ಒಳ್ಳೆದೆಂದು, ತಪ್ಪನ್ನು ತಪ್ಪೆಂದು, ಸರಿಯನ್ನು ಸರಿಯೆಂದು ಪ್ರವಾದಿಸುವ ಕಡೆ ದಿನದಲ್ಲಿ ಯೌವನಸ್ಥರು ನಾನು ಎಬ್ಬಿಸ್ತೇನೆ ಎಂದು ದೇವರಾತ್ಮ ಇಂಡಿಯಾ ದೇಶದಲ್ಲಿ ಒಂದು ಆಲೋಚನೆ ಕೊಡ್ತಾ ಇದ್ದಾರೆ. ನೀನು ಪ್ರವಾದಿಯಾಗಬೇಕು, ಪ್ರವಾದಿ ಗುಂಪಲ್ಲಿ ನಿಲ್ಲಬೇಕು. ಇವತ್ತೇ ನೀನು ಮೊಣಕಾಲಲ್ಲಿ ನಿಂತುಕೋ. ದೇವರು ನಿನ್ನೊಂದಿಗೆ ಮಾತಾಡಿದ್ರೆ ಈಗಲೇ ಮೊಣಕಾಲಲ್ಲಿ ನಿಲ್ಲು, ಈಗಲೇ ಮೊಣಕಾಲಲ್ಲಿ ನಿಲ್ಲು, ಈಗಲೇ ಮೊಣಕಾಲಲ್ಲಿ ನಿಲ್ಲು. ಆ ಪ್ರವಾದಿಯ ಆತ್ಮನು ನಿನ್ನ ಮೇಲೆ ಈಗ ಚಲಿಸಲಿ. ಆ ಪ್ರವಾದಿಯ ಗುಂಪಲ್ಲಿ ದೇವರು ನಿನ್ನನ್ನು ನಿಲ್ಲಿಸಲಿ. ಎಲ್ಲರೂ ಸರಿ ಕಣ್ಗಳನ್ನು ಮುಚ್ಚಿ ಆ ಪ್ರಾರ್ಥನಾ ಆತ್ಮನು ಈ ಸಮಯದಲ್ಲಿ ನನ್ನ ಮೇಲೆ ಇಳಿದು ಬರಲಿ. ನಮ್ಮ ದೇಶ ಅನೇಕ ಕಷ್ಟಗಳಲ್ಲಿದೆ, ಕೊರೋನಾ ರೋಗದಲ್ಲಿದೆ, ಕೆಲಸದ ಇಲ್ಲದ ಅನುಭವ ಇದೆ, ಬಡತನದಲ್ಲಿದೆ, ಆಮೇಲೆ ಸಂಬಳ ಬರದಿರುವ ಸ್ಥಿತಿಯಲ್ಲಿದೆ. ಅನೇಕ ಆತ್ಮಹತ್ಯೆ ಮಾಡ್ಕೊಳ್ತಾ ಇದೆ, ಅನೇಕ ಕಂಪನಿಗಳು ಮುಚ್ಚುತ್ತಾ ಇದೆ, ಪೆಟ್ರೋಲ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆ, ಆಹಾರ ಬೆಲೆ ಜಾಸ್ತಿ ಆಗ್ತಾ ಇದೆ. ದೇವ ಮಗುವೆ ಸುಮ್ಮನೆ ಕೂರಬೇಡ, ಮೊಣಕಾಲಿನೆದ್ದು ದೇವರನ್ನ ಪ್ರಾರ್ಥಿಸು. ದೇವರ ಇದಕ್ಕೊಂದು ಬಿಡುಗಡೆ ಕೊಡು, ದೇವರ ಇದಕ್ಕೊಂದು ಬಿಡುಗಡೆ ಕೊಡು. ನಿನ್ನ ಮೇಲೆ ಈಗಲೇ ಒಂದು ಪ್ರಾರ್ಥನೆಯ ಆತ್ಮನು ನಿನ್ನ ಮೇಲೆ ಈಗ ಚಲಿಸಲಿಕ್ಕಿಲ್ಲ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಭಾರಪಟ್ಟು ಶಬ್ದವೆತ್ತಿ ದೇವರಲ್ಲಿ ಪ್ರಾರ್ಥಿಸು. ದಾನಿಯೇಲನ ಮೇಲೆ ಬಂದ ಆತ್ಮನು, ಜಕರ್ಯನ ಮೇಲೆ ಬಂದ ಆತ್ಮನು, ಎಲಿಯನ ಮೇಲೆ ಬಂದ ಆತ್ಮನು, ನೆಹೆಮೀಯನ ಮೇಲೆ ಬಂದ ಆತ್ಮನು, ಸಮುವೇಲನ ಮೇಲೆ ಬಂದ ಆತ್ಮನು, ಅಬ್ರಹಾಮನ ಮೇಲೆ ಇಳಿದ ಪ್ರಾರ್ಥನೆ ಆತ್ಮನು ಈ ಸಮಯದಲ್ಲಿ ನನ್ನ ಮೇಲೆ ಆವರಿಸಲಿ. ಶವನವರೇ ಕವನ ದೇವರಾತ್ಮದ ಸಭೆ ಆಲೋಚನೆ ಹೇಳ್ತಾ ಇದ್ದಾರೆ. ದೇವರಾತ್ಮನ ಅನೇಕರಿಗೆ ಮುಟ್ಲಿಕ್ಕೆ ಹೋಗ್ತಾ ಇದ್ದಾರೆ. ಕೆಲವರ ಕೊರತೆಗಳಿಗೆ ನೀಗಲಿಕ್ಕೆ ಹೋಗ್ತಾ ಇದ್ದಾರೆ. ಕೆಲವರ ಗರ್ಭಫಲ, ಕೆಲವರ ಮೈಂಡ್
ಮೈಂಡ್ ಅನ್ನ ದೇವರು ಮುಟ್ಟಕ್ಕೆ ಹೋಗ್ತಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಬಹಳ ಟೆನ್ಷನ್ ತುಂಬಿಕೊಂಡು, ತಲೆಯಲ್ಲಿ ಭಾರ ತುಂಬಿಕೊಂಡು, ಸಮಾಧಾನ ಇಲ್ಲದೆ ಇರುವ ಕೆಲವು ಸ್ತ್ರೀಯರಲ್ಲಿದೆ. ಓ, ಕೆಲವನ್ನ ದೇವರಾತ್ಮ ತೋರಿಸ್ತಾ ಇದ್ದಾರೆ. ನಿನ್ನ ಮೇಲೆ ಒಂದು ಬಿಡುಗಡೆ ಇಳಿದು ಬರ್ಲಿಕ್ಕೆ ಹೋಗ್ತಾನೆ. ನಿನ್ನ ಮೇಲೆ ಒಂದು ಬಿಡುಗಡೆ ಇಳಿದು ಬರ್ಲಿಕ್ಕೆ ಹೋಗ್ತಾನೆ. ಪರಿಶುದ್ಧಾತ್ಮನು ನಿನ್ನನ್ನು ಮುಟ್ಟಲಿಕ್ಕೆ ಹೋಗ್ತಾ ಇದೆ. ದೇವರಾತ್ಮನು ಯಾರ ಒಬ್ಬರ ಬಗ್ಗೆ ಮಾತಾಡ್ತಾರೆ. ಈ ವಾಕ್ಯ ಕೇಳುವಾಗೆಲ್ಲ ನಾನು ಪ್ರಾರ್ಥಿಸ್ತಾ ಇಲ್ಲ ದೇವರೇ, ನಾನು ಪ್ರಾರ್ಥಿಸ್ತಾ ಇಲ್ಲ ದೇವರೇ, ನಾನು ಪ್ರಾರ್ಥಿಸ್ಬೇಕು, ನಾನು ಪ್ರಾರ್ಥಿಸ್ಬೇಕೆಂದು ಅವರ ಹೃದಯದಲ್ಲಿ ಹೇಳ್ತಾನೆ ಇದ್ದಾರೆ. ಯಾರೋ ಒಬ್ಬರು ಈ ವಾಕ್ಯ ಕೇಳುವಾಗ ದೇವರೇ ನಾನು ಪ್ರಾರ್ಥನೆ ಮಾಡ್ತಾ ಇಲ್ಲ, ನಾನು ಪ್ರಾರ್ಥಿಸ್ಬೇಕು ಎಂದು ದೇವರಲ್ಲಿ ಅವರು ಹೇಳ್ತಾನೆ ಇದ್ದಾರೆ. ದೇವರಾತ್ಮನವರಿಗೆ ಒಂದು ಸಮಸ್ಯೆ ಹೇಳ್ತಾ ಇದೆ. ಅವರು ಒಂದು ದಿನ ಚೆನ್ನಾಗಿದ್ರೆ ಒಂದು ದಿನ ಚೆನ್ನಾಗಿರೋದಿಲ್ಲ, ಒಂದು ದಿನ ಸಮಾಧಾನ ಇದ್ರೆ ಅವರಿಗೆ ಒಂದು ದಿನ ಸಮಾಧಾನ ಇರೋದಿಲ್ಲ. ಈ ನಿಮಿಷದಲ್ಲಿ ದೇವರಾತ್ಮನು ಅವರನ್ನ ಮುಟ್ಟಲಿಕ್ಕೆ ಹೋಗ್ತಾ ಇದೆ. ಯಾರಿದ್ದಾರೆ ಅವರನ್ನ ದೇವರಾತ್ಮನು ಮುಟ್ಟಲಿಕ್ಕೆ ಹೋಗ್ತಾ ಇದೆ. ಒಂದು ಬಿಡುಗಡೆ ಅವರ ಮೇಲೆ ಇಳಿದು ಬರ್ಲಿಕ್ಕೆ ಹೋಗ್ತಾ ಇದೆ. ಜೀವನ ಇಷ್ಟೇನಾ? ಇದೇ ರೀತಿ ನಾನು ಹೋಗಬೇಕ? ಮುಂದೆ ನನಗೇನು ಒಳ್ಳೇದಿಲ್ವ? ಮುಂದೆ ನನಗೆ ಆಶೀರ್ವಾದಗಳಿಲ್ವ? ನಾನು ಇದೇ ರೀತಿ ಇರಬೇಕ ಎಂದು ಜೀವಿತದಲ್ಲಿ ಸೋತು ಕುಗ್ಗಿ ಹೋಗಿರುವ ಒಂದು ಸ್ತ್ರೀಯನ್ನು ದೇವರು ತೋರಿಸ್ತಾ ಇದೆ. ದೇವರಾತ್ಮನವರ ಬಗ್ಗೆ ಮಾತಾಡುತ್ತಾ ಇದೆ. ಈ ಹಗಲು ವೇಳೆಯಲ್ಲಿ ದೇವರಾತ್ಮನವರನ್ನ ಮುಟ್ಟಲಿಕ್ಕೆ ಹೋಗ್ತಾ ಇದೆ. ಮಗನ ನಿನ್ನ ಕುಟುಂಬದಿಂದ ಒಂದು ಬಿಡುಗಡೆ, ನಿನ್ನ ಶರದಲ್ಲಿ ಒಂದು ಬಿಡುಗಡೆ ನಾನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ನಿನ್ನ ಚಿತ್ತದಿಂದ ಇಲ್ಲಿಗೆ ಬಂದಿಲ್ಲ, ನಾನೇ ನಿನ್ನನ್ನು ಇಲ್ಲಿ ಕರೆ ತಂದಿದ್ದೇನೆ. ಇವತ್ತಿನೊಂದು ಬಿಡುಗಡೆ ನಿನ್ನಲ್ಲಿ ಉಂಟಾಗುತ್ತೆ. ದೇವರಾತ್ಮನವರನ್ನ ಮುಟ್ಟಲಿಕ್ಕೆ ಹೋಗ್ತಾ ಇದೆ. ಸಂತೋಷ ಅನುಭವಿಸಕ್ಕಾಗದೆ, ಸಂತೋಷವನ್ನು ಕಾಣದೇ ಇರುವ ಒಂದು ಸ್ತ್ರೀ ಇದೆ. ದೇವರು ನಿನಗೊಂದು ಬಿಡುಗಡೆ ಕೊಡಲಿಕ್ಕೆ ಹೋಗ್ತಾ ಇದೆ. ಒಬ್ಬರು ಹೇಳ್ತಾ ಇದ್ದಾರೆ, ಒಂದು ಸಹೋದರ ಹೇಳ್ತಾ ಇದೆ, ದೇವರೇ ನನ್ನ ಪಾಪದಲ್ಲಿ ಇರೋದ್ರಿಂದ ನನಗೆ ಪ್ರಾರ್ಥಿಸಕ್ ಆಗ್ತಾ ಇಲ್ಲ, ನನ್ನ ಪಾಪ ಬಿಡುಗಡೆ ಆಗಬೇಕಂದ. ದೇವರಾತ್ಮ ನಿನ್ನನ್ನು ಸಹ ಮುಟ್ಟಲಿಕ್ಕೆ ಹೋಗ್ತಾ ಇದೆ. ದೇವರು ನಿನಗೆ ಬಿಡುಗಡೆ ಕೊಡಲಿಕ್ಕೆ ಹೋಗ್ತಾ ಇದೆ. ದೇವರ ಮುಂದೆ ಒಪ್ಪಿಸಿಕೊಂಡು ಮಗನೇ, ದೇವರು ನಿನಗೆ ಬಿಡುಗಡೆ ಕೊಡ್ಲಿಕ್ಕೆ ಹೋಗ್ತಾ ಇದೆ. ಓ, ಪಾಪವನ್ನು ಜಯಿಸುವ ಒಂದು ಶಕ್ತಿ ನಿನ್ನ ಮೇಲೆ, ಪಾಪವನ್ನು ಬಿಡುವ ಒಂದು ಬಲ ನಿನ್ನ ಮೇಲೆ ಆವರಿಸಲಿಕ್ಕೆ ಹೋಗ್ತಾ ಇದೆ. ದೇವರು ಹೇಳ್ತಾ ಇದ್ದಾರೆ, ನಿನಗೆ ಲೋಕ ಬೇಕಾ? ಇಲ್ಲ, ನಾನು ಬೇಕಾ ಇಲ್ಲ. ಸಹೋದರಿಯರ ಕಡೆ, ನಿನಗೆ ಲೋಕ ಬೇಕಾ? ನಾನು ಬೇಕಾ? ದೇವರಾತ್ಮನ ಹೇಳ್ತಾರೆ. ಇಷ್ಟಲ್ಲ, ಯಾರನ್ನ ಆ ರೀತಿ ನಡೀತಾ ಒಪ್ಪಿಸಿಕೊಂಡ್ರೆ, ನನಗೆ ದೇವರು ಬೇಕು, ನನಗೆ ಲೋಕ ಬೇಡ, ದೇವರು ನಿನ್ನನ್ನು ಮುಟ್ಟಲಿಕ್ಕೆ ಹೋಗ್ತಾರೆ. Praise you, Lord. Hallelujah. 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 Hallelujah.
Hallelujah. ಸ್ತೋತ್ರ, 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 ಸ್ತೋತ್ರ. ಪರಿಶುದ್ಧಾತ್ಮನ ಆಲೋಚನೆ ಹೇಳುತ್ತಾ ಇದೆ, ಈ ಪ್ರಾರ್ಥನೆ ಮಾಡುವ ಈ ದಿನಗಳಿಂದ ನಿನ್ನ ಸಂಬಂಧಿಕರಿಂದ ನಿನ್ನ ಕುಟುಂಬದಲ್ಲಿ ಒಂದು ವ್ಯತ್ಯಾಸ ಉಂಟಾಗುತ್ತೆ, ಒಂದು ವ್ಯತ್ಯಾಸ ಉಂಟಾಗುತ್ತೆ. ನಿನ್ನ ದೂರ ತಳ್ಳಿ ಹೋಗಿರುವವರು, ನೀನು ಬೇಡ ಎಂದು ತಳ್ಳಿ ಹೋಗಿರುವವರು, ನೀನು ಜಾತಿ ಬಿಟ್ಟವನು, ನೀನು ನಿನ್ನ ದೇವರ ಬಿಟ್ಟವನೆಂದು 7 ದಿನ ದೂರ ತಳ್ಳಿದ ಜನಗಳು ನಿನ್ನ ಬಳಿಗೆ ನಾಮೆ ಅತಿ ಹತ್ತಿರವಾಗಿ ಅವರು ನಿನ್ನ ಬಳಿಗೆ ಹಿಂದಿರುಗಿ ಬರಲಿಕ್ಕೆ ಹೋಗ್ತಾ ಇದೆ. ಅವರು ಸಹ ನನ್ನ ಮಹಿಮೆಯನ್ನು ಕಾಣಲಿಕ್ಕೆ ನಾನು ಅವನ್ನ ಸಿದ್ಧ ಮಾಡಿಟ್ಟಿರುವ ಜನಗಳ ಎಂದು ದೇವರ ಆತ್ಮನ ಆಲೋಚನೆ ಹೇಳುತ್ತಾರೆ. ಎಲ್ಲರೂ ದೇವರ ವಾಕ್ಯಕ್ಕೆ ಒಪ್ಪಿಸಿದ್ದಾರೆ, ವಾಕ್ಯಕ್ಕೆ ಒಪ್ಪಿಸಿದ್ದಾರೆ. ನನಗೆ ಪ್ರೇಯರ್ ಲೈಫ್ ಬೇಕು, ನನಗೆ ಪ್ರಾರ್ಥನಾ ಜೀವನ ಬೇಕು, ನನಗೆ ಸಮಾಧಾನ ಇಲ್ಲ, ನನ್ನ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ನನ್ನ ಕುಟುಂಬದಲ್ಲಿ ಬಿಡುಗಡೆ ಇಲ್ಲ, ಆಶೀರ್ವಾದ ಕಾಣಕ್ಕಾಗ್ತಾ ಇಲ್ಲ, ಸಂತೋಷ ಅನುಭವಿಸಕ್ಕಾಗ್ತಾ ಇಲ್ಲ, ಬರುವಂತ ಸಂಬಳವನ್ನ ಸಂತೋಷವಾಗಿ ಹೊಂದಲಿಕ್ಕಾಗ್ತಾ ಇಲ್ಲ. ಅನೇಕ ವೇದನೆಗಳಲ್ಲಿ ನಾನಿದ್ದೇನೆ. ನನಗೆ ಬಿಡುಗಡೆ ಬೇಕು, ನನ್ನ ಸಭೆಗೊಂದು ಬಿಡುಗಡೆ ಬೇಕು, ನನ್ನ ದೇಶಕ್ಕೊಂದು ಬಿಡುಗಡೆ ಬೇಕು, ನನ್ನ ಶರೀರಕ್ಕೊಂದು ಬಿಡುಗಡೆ ಬೇಕು. ನಾನು ಇವತ್ತಿಂದ ಪ್ರಾರ್ಥನೆ ಮಾಡೋದಕ್ಕೆ ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ಎಲ್ಲರೂ ದೇವರ ಮುಂದೆ ಒಪ್ಪಿಸಿಕೊಡ್ರಿ, ಒಪ್ಪಿಸಿಕೊಡಿ. ನೀವು ಹೊಸಬರಾದರೂ ಪರವಾಗಿಲ್ಲ, ನೀನು ಒಪ್ಪಿಸಿಕೊಡುವಾಗ ದೇವರು ನಿನ್ನ ಮುಟ್ಟುತ್ತಾರೆ. ನೀನು ಹೊಸಬರಾದರೂ ಪರವಾಗಿಲ್ಲ, ಯೇಸು ನಿನ್ನ ಸೃಷ್ಟಿಕರ್ತನು, ತಾಯಿಯ ಗರ್ಭದಲ್ಲಿ ಯೇಸು ನಿನ್ನನ್ನು ಉಂಟು ಮಾಡಿದವನು, ನಿನ್ನನ್ನು ಅವರು ಮುಟ್ಟಲಿಕ್ಕೆ ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಮಧ್ಯದಲ್ಲಿ ಗೋವಿಂದ್ ಮಾಸ್ಟರ್ ವಾಕ್ಯ ಭಾಗವನ್ನು ಕೇಳಿದ ದೇವ ಮಕ್ಕಳನ್ನು ಕರ್ತನ ಕರದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿಕೊಡುತ್ತಾರೆ. ಈ ಸಮಯದಲ್ಲಿ ಒಂದು ಪ್ರಾರ್ಥನೆ ಮಾಡಿ ಒಂದು ಕೃಪೆಯನ್ನು ದೇವದಾಸರ ಮುಖಾಂತರ ಪ್ರಾರ್ಥನೆ ಕುರಿತು ಕೆಲವು ವಾಕ್ಯಗಳನ್ನು ಸಂದೇಶಗಳನ್ನು ನಮಗೆ ಕಳಿಸಿಕೊಟ್ಟಿದೆಯಾ ದೇವರೇ, ಅದಕ್ಕಾಗಿ ನಿನಗೆ ಪ್ರಾರ್ಥನೆ ಮಾಡುವ ಆತ್ಮ ಪ್ರತಿಯೊಂದು ಕುಟುಂಬದ ಮೇಲೆ ಇರಲು ಬರಲಿ. ಪ್ರಾರ್ಥನೆ ಮಾಡಲಿಕ್ಕೆ ತಡೆ ಮಾಡುವ ಎಲ್ಲ ದುರಾತ್ಮ ಶಕ್ತಿ ಕ್ರಿಯೆಗಳು ಯೇಸು ನಾಮದಲ್ಲಿ ಲಯವಾಗಲಿ. ಯೇಸುವನ್ನು ಮಟ್ಟ ದೇವರೇ, ಪ್ರತಿಯೊಬ್ಬರ ಮೇಲೆ ಪರಲೋಕದಲ್ಲಿ ಆತ್ಮ ಇಳಿದು ಬರಲಿ. ಎಲ್ಲ ಮೇಲೆ ಇಳಿದು ಬಂದ ದೇವರ ಆತ್ಮ ನಿನಗೆ ಮೋರಸ್ಥಲ್ಲಿ ಪ್ರಾರ್ಥನೆ ಮಾಡುತ್ತಿಲ್ಲ. ಅದೇ ಆತ್ಮ ಪ್ರತಿಯೊಂದು ಕುಟುಂಬದ ಮೇಲೆ ಇಳಿದು ಬರಲಿ. ಮೇಲೆ ಆರಾಧನೆ ಮಾಡುವ ಆತ್ಮ ಎಲ್ಲರೂ ಆರಾಧನೆ ಮಾಡುವ ಆತ್ಮ ಇಳಿದು ಬರಲಿ ದೇವರೇ. ಅವನಿಗೆ ಇದ್ದ ಆತ್ಮ ಪೇತ್ರನಿಗೆ ಇದ್ದ ಆತ್ಮ ಪ್ರಾರ್ಥನೆ ಮಾಡುವ ಆತ್ಮ ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ. ಪ್ರತಿಯೊಂದು ಕುಟುಂಬ ಪ್ರಾರ್ಥನೆ ಮಾಡುವ ವ್ಯಕ್ತಿಗಳಾಗಿ ಮಾರ್ಪಡಿಸುವ ಅವರ ಮುಖಾಂತರ ಅದ್ಭುತ ಕಾರ್ಯಗಳನ್ನು ಸೂಚಕ ಕಾರ್ಯಗಳು ಮಾಡುವ ದೇವರೇ. ದೇವರ ರಾಜ್ಯಕ್ಕಾಗಿ ವೇದಿಗಾಗಿ ಉಪಯೋಗಿತ್ತು ದೇವರೇ. ವಾಕ್ಯ ಸಂದೇಶವನ್ನು ಕೊಟ್ಟ ದೇವದಾಸರನ್ನು ಮಾಡಪ್ಪ, ಕುಟುಂಬನ ಆಶೀರ್ವಾದ ಮಾಡು, ಕುಟುಂಬನ ಅಭಿವೃದ್ಧಿ ಮಾಡು, ಕುಟುಂಬದ ಪ್ರತಿಯೊಂದು ಕೊರತೆಗಳನ್ನು ಅವರನ್ನ ಬಲವಾಗಿ ಶಕ್ತವಾಗಿ ರಾಜ್ಯಕ್ಕಾಗಿ ಉಪಯೋಗಿಸಬೇಕು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ರಾಜ. ಎಲ್ಲ ಗಣ ಮಾನ ಮಹಿಮೆ ನಮಗೆ ನಾಮದಲ್ಲಿ ಪ್ರಾರ್ಥಿಸಿದೆ. ಹಲ್ಲೆಲೂಯಾ. ನಿಮ್ಮ ಸ್ಥಳದಲ್ಲಿ ಕೂತುಕೊಂಡ್ರಿ. ಥ್ಯಾಂಕ್ ಯು ಜೀಸಸ್. ಹಾಗಾದ್ರೆ ಎಲ್ಲರೂ ಪ್ರಾರ್ಥನೆ ಮಾಡಕ್ಕೆ ರೆಡಿನಾ? ಆಮೆನ್. ಯಾರೊಂದಿಗೆ ದೇವರು ಆಲೋಚನೆ ಹೇಳಿದ ನನಗೆ ಅಂತ, ಈ ಆಲೋಚನೆ ದೇವರು ನನಗೆ ಹೇಳಿದಂತ ದೇವರು ಯಾರಿಗಾದ್ರೂ ಮುಟ್ಟಿದೆಯಾ? ಈ ಸಾಕ್ಷಿ ಹೇಳು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಕೊಡ್ರಿ. ಆಮೆನ್. ಸ್ತೋತ್ರ. ಓಕೆ, ನಾಳೆಯಿಂದ ಕಂಟಿನ್ಯೂ ಆಗಿ ನಮ್ಮ ಸಭೆಯಲ್ಲಿ 1 hour ಪ್ರೇಯರ್ ಸ್ಟಾರ್ಟ್ ಆಗುತ್ತೆ. ಕಂಟಿನ್ಯೂ ಸ್ಟಾರ್ಟ್ ಆಗುತ್ತೆ.
ಮನೆ ಪ್ರಾರ್ಥನೆ ಏನಾದ್ರು ಬೇಕಂದ್ರೆ ನಾನು ಮನೆ ಪ್ರಾರ್ಥನೆಗೆ ಹೋಗ್ತೇನೆ, ಇಲ್ಲಿ ಸಹೋದರರು ಆ ಪ್ರಾರ್ಥನೆ ಕಂಟಿನ್ಯೂ ಮಾಡ್ತಾರೆ. ಇಬ್ರು ಪಾಸ್ಟರ್ಸ್ ಇದ್ದಾರೆ, ಅವ್ರು ಕಂಟಿನ್ಯೂ ಮಾಡ್ತಾರೆ. 7:30 ಪ್ರಾರಂಭವಾದ್ರೆ 8:30 9 ಗಂಟೆ 8:30 ಸಮಯ 10 ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು. ಪ್ರತಿ 1 ಅವರ್ ಪ್ರತಿದಿನ ಒಂದೊಂದು ಅವರ್ ಪ್ರಾರ್ಥನೆ ಸಭೆಯಲ್ಲಿ ಇರುತ್ತದೆ. ಯಾರು ಬೇಕಾದ್ರೂ ಕೂಡಿ ಬರ್ಬೋದು, ಯಾರಿಗೂ ಒತ್ತಾಯ ಮಾಡಲ್ಲ. Praise the Lord. ಆ ಒಂದು ಭಾರ ಇರೋರು ಬಂದು ಇಲ್ಲಿ ಕೂತ್ಕೊಂಡು ಒಳ್ಳೆ ಪ್ರೇಯರ್, ಬರೀ ಪ್ರಾರ್ಥನೆ. Praise the Lord. ನಮ್ಮ ಪಟ್ಟಣ ಆಶೀರ್ವಾದ ಹೊಂದಬೇಕು, ನಮ್ಮ ಪಟ್ಟಣ ರಕ್ಷಣೆಗೆ ಬರಬೇಕು, ಮತ್ತೆ ನಮ್ಮ ಸಭೆ ಅಭಿವೃದ್ಧಿ ಆಗಬೇಕು, ಜನಗಳು ರಕ್ಷಣೆಯಲ್ಲಿ ಬರಬೇಕು. ಅನೇಕ ಕಷ್ಟ ಇರೋರು ಇಲ್ಲಿ ಬರ್ತಾ ಇದೆ, ಅನೇಕ ರೋಗ ಇರೋರು, ಸಮಸ್ಯೆಗಳು, ಅವರೆಲ್ಲರಿಗೂ ದೇವರು ಬಿಡುಗಡೆ ಕೊಡಬೇಕು. ಸೈತಾನನ ಬಿಡುಗಡೆ ಆಗ್ಲಿಕ್ಕೆ ಬಿಡಲ್ಲ, ಜನಗಳು ಆರಾಧನೆ ಬರಕ್ಕೆ ಬಿಡಲ್ಲ, ಪಾಪವನ್ನು ಬಿಡಕ್ಕೆ ಬಿಡಲ್ಲ. ಎಷ್ಟು ಜನ ಕುಡಿಕರು ನಮ್ಮ ಪಟ್ಟಣದಲ್ಲಿದೆ. ಆಮೇಲೆ ನಾವೊಂದು ಪ್ರೇಯರ್ ಮಾಡ್ಬೇಕು, ನಮ್ಮ ಪ್ರಾಂತ್ಯದಲ್ಲಿ ಬಾರ್ ಬರಬಾರದು, ಬಾರ್ ವೈನ್ ಶಾಪ್ ಬರಬಾರದು. ನಾವು ಪ್ರಾರ್ಥನೆ ಮಾಡಬೇಕು. ಇಲ್ಲಿ ಒಂದು ಪರ್ಮಿಷನ್ ಲೈಸೆನ್ಸ್ ಸಿಗಲೇಬಾರದು. ಡೆವಲಪ್ ಆಗುವಾಗ ಏನಾಗುತ್ತೆ, ಯಾವ್ದೊಂದು ಮೂಲೆಯಲ್ಲಿ ಚಿಕ್ಕದಾಗಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಾವು ಪ್ರೇಯರ್ ಮಾಡೋದು ಬರಲೇಬಾರದು. ಬಂದ್ರೆ ಎಷ್ಟೋ ಜನ ಕುಡಿಕರಾಗ್ತಾರೆ, ಎಷ್ಟೋ ಪಾಪಗಳು ಇಲ್ಲಿ ನಡೀತದೆ. ಅದಕ್ಕೆ ಸಭೆಯಲ್ಲಿ ನಾವು ದೇವರ ಮುಂದೆ ಮೊಣಕಾಲಿಟ್ಟು ಪ್ರಾರ್ಥನೆ ಮಾಡುವರಾಗಿರ್ಬೇಕು. ಹಲ್ಲೆಲೂಯಾ. ಅದೇ ಪ್ರಕಾರ 3 ಜನ ಅಡ್ಮಿಷನ್ ತಗೊಂಡಿದೆ. ಅನಿಲ್ ಪಾಸ್ಟರ್, ಗೋವಿಂದ್ ಪಾಸ್ಟರ್ ಮತ್ತೆ ಕುಮಾರ್ ಪಾಸ್ಟರ್. ಸಭಾ ಇವತ್ತಿನವರನ್ನ ಪಾಸ್ಟರ್ ಎಂದು ಗೌರವಿಸಿದರು.